ಗುಡ್ ಈವ್ನಿಂಗ್ ಎವ್ರಿಬಡಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಂದು ಆವರ್ತಿ ಈ ಒಂದು ಸಾಯಂಕಾಲ ವೇಳೆಯಲ್ಲಿ ಆತನನ್ನು ಕೊಂಡಾಡುವಂತೆ ಕೃಪೆ ಮಾಡೋದಕ್ಕಾಗಿ ದೇವರಿಗೆ ನಾವು ಸ್ತೋತ್ರಗಳನ್ನ ಸಲ್ಲಿಸೋಣ. ಕೂಡಿ ಬಂದಿರತಕ್ಕಂಥ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಹೃದಯ ಪೂರ್ವಕವಾಗಿ ನಿಮ್ಮೆಲ್ಲರಿಗೂ ಈ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆ ವತಿಯಿಂದ ಸ್ವಾಗತ ಸುಸ್ವಾಗತವನ್ನ ಬಯಸುವಂತರಾಗಿದ್ದೇವೆ. ದೇವರು ಮಾಡಿರ್ತಕ್ಕಂಥ ಉಪಕಾರಗಳನ್ನ ಸ್ಮರಿಸೋಣ, ಆತನನ್ನು ಕೊಂಡಾಡೋಣ, ಆತನ ಸ್ತುತಿಸೋಣ, ಮಹಿಮೆ ಪಡಿಸೋಣ. ಈ ಒಂದು ಸಾಯಂಕಾಲ ವೇಳೆಯಲ್ಲಿ ದೇವರ ಒಂದು ಕೃಪೆ ಎಂಬುದಾಗಿ ನಾವು ನಂಬ್ತೀವಿ. ಯಾಕಂದ್ರೆ ನಾವು ಬದುಕಿರುವುದು ಉಳಿದಿರುವುದು ಆತನ ಕೃಪೆ ಎಂಬುದಾಗಿ. ಮತ್ತೊಂದು ಆವತ್ತು ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತಾ ದೇವರು ಮಾಡಿರ್ತಕ್ಕಂಥ ಉಪಕಾರಗಳನ್ನು ಸ್ಮರಿಸೋಣ, ಆತನನ್ನ ಕೊಂಡಾಡೋಣ. ಈ ಒಂದು ಕೂಟವನ್ನ ನಾವು ಪ್ರಾರಂಭಿಸುವಾಗೆ ನಾವು ದೇವರೊಟ್ಟಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ದೇವರು ಮಾಡಿರ್ತಕ್ಕಂಥ ಉಪಕಾರಗಳನ್ನು ನಾವು ಸ್ಮರಿಸೋಣ. ನಮ್ಮ ಮಧ್ಯದಲ್ಲಿ ಸಹೋದರ ರವಿ ಭಕ್ತರಾಜ್ ಅವರಿದ್ದಾರೆ. ಅವರು ನಮಗೆ ಪ್ರಾರಂಭದ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವಾಗ ನಾನು ಕೇಳ್ಕೊಡ್ತೇನೆ. ಸಹೋದರ ರವಿ ಭಕ್ತರಾಜ್ ಅವರು. ಮೋಸ್ಟ್ಲಿ ಅವ್ರು ಟ್ರಾವೆಲ್ ಮಾಡ್ತಾ ಇರ್ಬೇಕು ಫಸ್ಟ್. ಓಕೆ. ಆ ಸಹೋದರಿ ನೀವೇ ಪ್ರಾರ್ಥನೆ ಮಾಡಿ ಪ್ರಾರಂಭದ ಪ್ರಾರ್ಥನೆಯನ್ನ. ಆಯ್ತು. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಸ್ವರ್ಗೀಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸಲ್ಲಿಸುವಂತರಾಗಿದ್ದೇನೆ. ಬೆಳಗಿನಿಂದ ಈ ಕ್ಷಣದವರೆಗೂ ನಮ್ಮನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡಿ ಯಾವುದೇ ಎಲ್ಲಾ ರೀತಿಯಾದಂತಹ ತೊಂದರೆಗಳಿಂದ, ಗಂಡಾಂತರಗಳಿಂದ, ಶೋಧನೆಗಳಿಂದ ನಮ್ಮನ್ನು ತಪ್ಪಿಸಿ ಕಾಯ್ದಿದ್ದೀರಿ. ಅದಕ್ಕಾಗಿ ನಿಮ್ಗೆ ಸ್ತೋತ್ರ. ಈ ಒಂದು ಸಂದರ್ಭದಲ್ಲಿ ಸ್ವಾಮಿ, ನಾವು ನಿನ್ನ ವಾಕ್ಯವನ್ನು ಕೇಳುವುದಕ್ಕೆ ನಮ್ಮೆಲ್ಲರನ್ನು ಸಮಯಕ್ಕೆ ಸರಿಯಾಗಿ ಈ ಒಂದು ಝೂಮ್ ಮೀಟಿಂಗಿಗೆ ಕರೆದುಕೊಂಡು ಬಂದಿದ್ದೀರಿ. ಅದಕ್ಕಾಗಿ ನಿಮ್ಗೆ ಸ್ತೋತ್ರ ಸಲ್ಲಿಸುವಂತಳಾಗಿದ್ದೇನೆ. ಈ ಸಂದರ್ಭದಲ್ಲಿ ಈ ಒಂದು ಆರೋಗ್ಯದ ವಿಚಾರವನ್ನು ಮಾತನಾಡ್ತಕ್ಕಂತ ನಿನ್ನ ಮಗನನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುವಾಗ ಆ ಮಗನ ಜೊತೆಯಲ್ಲಿ ನೀನು ಸಹಾಯಕನಾಗಿರು ಸ್ವಾಮಿ. ಆ ಮಗನಿಗೆ ಬೇಕಾದಂತ ಜ್ಞಾನ, ಬುದ್ಧಿ, ತಿಳುವಳಿಕೆ, ವಿವೇಕವನ್ನ ಕೊಡುಕರ್ತದೆ. ಹಾಗೂ ಅದನ್ನು ಮಾತನಾಡ್ತಕ್ಕಂತ ಪ್ರತಿಯೊಂದೊಂದು ವಿಚಾರಗಳನ್ನ ಸ್ವಾಮಿ ನಾವು ನಮ್ಮ ಜೀವಿತದಲ್ಲಿ ಆರೋಗ್ಯದಲ್ಲಿ ಅದನ್ನು ಅಳವಡಿಸಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಹಾಗೆ ನಮಗೆ ಬೇಕಾದಂತ ಒಂದು ಜ್ಞಾನವನ್ನ ಕೊಡಿಸ್ಕರ್ತೇನೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಕ್ಕಂತ ನಿನ್ನ ಮಗನಾದ ಪಾಸ್ಟರ್ ಸುರೇಂದ್ರ ಹಾಗೂ ಅವರ ಕುಟುಂಬವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುವಾಗ ಕರ್ತನೆ, ಅವರನ್ನ ಹೆಚ್ಚಾಗಿ ಅಧಿಕವಾಗಿ ಆಶೀರ್ವದಿಸು. ಅವರಿಗೂ ಸಹ ಆರೋಗ್ಯ ಭಾಗ್ಯವನ್ನ ಕೊಡು ಸ್ವಾಮಿ. ಹಾಗೂ ಮುಂದಿನ ಕ್ಷಣಗಳಲ್ಲಿ ಮಾತನಾಡ್ತಕ್ಕಂತ ನಿನ್ನ ಮಗನನ್ನು ಸಹ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುವಾಗ ಆ ಮಗನಿಗೆ ಬೇಕಾದಂತ ನಿನ್ನ ಒಂದು ದೈವಿಕ ಜ್ಞಾನವನ್ನು ಕೊಟ್ಟು ಪವಿತ್ರಾತ್ಮನ ಮೂಲಕವಾಗಿ ನಡೆಸಬೇಕಾಗಿ ಈ ಎಲ್ಲಾ ಕಾರ್ಯಕ್ರಮಗಳನ್ನು ನಿಮ್ಮ ಚಿತ್ತಕ್ಕೆ ಒಪ್ಪಿಸಿ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿಮ್ಮ ಒಂದೇ ಹೆಸರಿನಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ, ಜೀವವುಳ್ಳ ಯೇಸುವೆ. ಆಮೇನ್. ಆಮೇನ್. ಧನ್ಯವಾದಗಳು ಸಹೋದರಿ. ಪ್ರಾರ್ಥನೆಗಾಗಿ ಹೃದಯಪೂರ್ವಕವಾಗಿ ನಿಮಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಈ ಸಮಯದಲ್ಲಿ ದೇವರು ಅದ್ಭುತವಾದ ರೀತಿಯಲ್ಲಿ ಈಗಾಗಲೇ ನಾವು ಅವ್ರಿಗೆ ಅನೌನ್ಸ್ ಮಾಡಿ ಕೆಲವರು ಜಾಯಿನ್ ಆಗ್ತಾ ಇದ್ದಾರೆ. ನಾವು 6:30ಗೆ ಎಂಬುದಾಗಿ ಅನ್ಕೊಂಡಿದ್ದೆ. ನಾನೇ ತಡವಾಗಿ 3 ನಿಮಿಷಗಳ ಕಾಲ ಲೇಟ್ ಅನ್ನ ಮಾಡಿದ್ದೇನೆ. ನಮ್ಮ ಡಾಕ್ಟರ್ ನಮ್ಮ ಮಧ್ಯದಲ್ಲಿ ಆನ್ ಟೈಮಲ್ಲಿ ಇದ್ದಾರೆ. ಡಾಕ್ಟರ್ ಶರತ್ ಮಾತೆ ಅವರು. ದೇವರು ವಿಶೇಷವಾಗಿ ಅವರನ್ನ ಮತ್ತು ಅವರ ಸೇವೆಯನ್ನ ಮತ್ತು ಅವರ ಆಸ್ಪತ್ರೆ ಕ್ಲಿನಿಕ್ ಅನ್ನ ನರ್ಸಿಂಗ್ ಹೋಮ್ ಅನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾವು ಹಾರೈಸ್ತೇವೆ. ಮತ್ತು ನಿಮಗಾಗಿ, ನಿಮ್ಮೆಲ್ಲಾ ತಂಡದವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರು ನಿಮ್ಮನ್ನ ಅತ್ಯುನ್ನತ ರೀತಿಯಲ್ಲಿ ಆಶೀರ್ವಾದ ಮಾಡಲಿ ಎಂಬುದಾಗಿ. ಓಕೆ, ಈ ಸಮಯದಲ್ಲಿ ನಾವು ಆರೋಗ್ಯದ ವಿಷಯವಾಗಿ ನಾವು ತಿಳ್ಕೊಂಡ. ಈಗ ಸಮಯ ನಮಗಿದೆ ಬಹಳಷ್ಟು ಸಮಯ. ಅಂದ್ರೆ ನಾವು ಈಗ ಬೇಗನೆ ನಾವು ಸ್ಟಾರ್ಟ್ ಮಾಡೋದ್ರಿಂದ ನಮಗೆ ಸಮಯ ಇರೋದ್ರಿಂದ ಈ ಸಮಯದಲ್ಲಿ ನಮ್ಮ ಡಾಕ್ಟರ್ ಶರತ್ ಮ್ಯಾಥ್ಯೂ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ನಮಗೆ ಈ ದಿನದ ಆರೋಗ್ಯದ ವಿಷಯವಾಗಿ ನಮಗೆ ತಿಳಿಸಿಕೊಡುವಂತರಾಗಿದ್ದಾರೆ. ನಮ್ಮ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆ ವತಿಯಿಂದಲೂ ಮತ್ತು ನನ್ನ ಹೃದಯ ಪೂರ್ವಕವಾಗಿ ವೈಯಕ್ತಿಕವಾಗಿ ನಾನು ಡಾಕ್ಟರ್ ಶರತ್ ಮೆಹತೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಬಯಸ್ತಾ ಈ ಸಮಯ ನಾವು ನಿಮಗೆ ಅರ್ಪಿಸುವಂತರಾಗಿದ್ದೇವೆ. ಡಾಕ್ಟರ್ ಶರತ್ ಮೆಹತೆ ಅವರು. ನಮಸ್ಕಾರ. ನಮಸ್ತೆ. ನಮಸ್ತೆ. ಸೊ ನಾನು ಲಾಸ್ಟ್ ಟೈಮ್ ನೆಕ್ ಪೇನ್ ಬಗ್ಗೆ ನಾನು ಹೇಳ್ಕೊಟ್ಟಿದ್ದೆ ನಾನು. ಸೊ ಈ ಸರಿ ಬಂದು ಆ ನೆಕ್ ಪೇನ್ ಇಂದ ಏನಾಗ್ತದೆ, ಬೇರೆ ಯಾವ್ದೆಲ್ಲ ತೊಂದರೆಗಳು ಬರ್ತದೆ. ನೆಕ್ ಪೇನ್ ಅಂದ ಏನಾಗ್ತದೆ, ಬೇಸಿಕಲಿ ಒಂದು ನಾನು ಹೇಳಿದ ಫಸ್ಟ್ ಒಂದು ನಮ್ದು ತಲೆಯಿಂದ ಬರತಕ್ಕಂತ ಒಂದು ತೊಂದರೆ. ಸೆಕೆಂಡ್ರಿ ಇನ್ನೊಂದು ನಮ್ದು ಪಾಶ್ಚರ್, ನಾವು ಹೇಗೆ ಕೂರ್ತೀವಿ, ನಾವು ಹೇಗೆ ನಿಲ್ತೀವಿ, ನಾವು ಮತ್ತೆ ಹೇಗೆ ಮಾತಾಡ್ತೀವಿ, ನಾವು ಹೇಗೆ ಮಲ್ಕೋತೀವಿ, ಹೇಗೆ ಇರ್ತೀವಿ ಅನ್ನೋದೊಂದು ಅದ್ರ ಬಗ್ಗೆ ಹೇಳ್ಕೊಟ್ಟೆ ನಾನು. ಮತ್ತೆ ನೆಕ್ ಕತ್ತು ನೋವಿಂದ ಯಾವ್ದೆಲ್ಲ ತೊಂದರೆಗಳು ಬರ್ತದೆ ಅಂದ್ಬಿಟ್ಟು
ಸೊ ಲಾಸ್ಟ್ ಟೈಮ್ ಸ್ವಲ್ಪ ಸಮಯ ಅಭಾವದಿಂದ ಅದು ಜಾಸ್ತಿ ಹೇಳ್ಲಿಕ್ಕೆ ಆಗ್ಲಿಲ್ಲ. ಸೊ ಈ ಸಲ ಒಂದ್ ಸ್ವಲ್ಪ ಬ್ರೀಫ್ ಆಗಿ ಹೇಳಿಕೊಡ್ತೀನಿ ನಾನು, ಬಿಕಾಸ್ ಲಾಸ್ಟ್ ಟೈಮ್ ಸ್ವಲ್ಪ ಏನಂದ್ರೆ ಟೈಮ್ ಕರೆಕ್ಟ್ ಆಗಿರ್ಲಿಲ್ಲ, ಬಿಕಾಸ್ ನೀವೇ ಹೇಳಿದ್ರಿ ಬೇಗ ಮುಗಿಸ್ಬೇಕು ಸರ್ ಅಂತ ಹೇಳಿದ್ರಿ. ಸೊ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಸಮಯ ಜಾಸ್ತಿ ತಗೋತೀನಿ ನಾನು. ಸೊ ಐ ಥಿಂಕ್ ಇದು ಯಾರಿಗೂ ಬೇಜಾರು ಆಗಲ್ಲ ಅನ್ಸುತ್ತೆ ಇದ್ರ ಬಗ್ಗೆ ಹೇಳುವಾಗ ನಾವು. ಯಾಕೆಂದ್ರೆ ಇದು ಯೂಟ್ಯೂಬ್ ಅಲ್ಲಿ ಕಾರ್ಯಕ್ರಮ ಮಾಡೋದ್ರಿಂದ ಅನೇಕರು ಈ ಒಂದು ಕಾರ್ಯಕ್ರಮನ ಯೂಟ್ಯೂಬ್ ಅಲ್ಲಿ ವೀಕ್ಷಣೆ ಮಾಡ್ತಾರೆ ಮತ್ತು ನೇರವಾಗಿ ಇಲ್ಲಿ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಉಪಯೋಗ ಆಗ್ತದೆ ಅಂತಕ್ಕಂಥ ನನ್ನ ಒಂದು ಆಲೋಚನೆ. ಸೊ ಬಿಕಾಸ್ ನಾನು ಲಾಸ್ಟ್ ಟೈಮ್ ಹೇಳುವ ಪ್ರಕಾರ ಈ ಹೆಡ್ ಏಕ್ ಅಲ್ಲಿ ಏನಾಗ್ತದೆ, ಒಂದು ಆಲ್ಮೋಸ್ಟ್ ಒಂದು 8 ತರ ಹೆಡ್ ಏಕ್ ಇದೆ. ತಲೆನೋವು ಬಂದು ಈಗ ಏನಾಗ್ತದೆ, ತಲೆನೋವು ಬಂದಾಗ ಏನಾಗ್ತದೆ ಬೇಸಿಕಲಿ ಒಂಥರ ಕಣ್ಣೆಲ್ಲ ಮಂಜು ಆಗೋದು. ಕಣ್ಣು ಯಾಕೆ ಮಂಜು ಆಗ್ತದೆ ಅಂದ್ರೆ, ನಾನು ಲಾಸ್ಟ್ ಟೈಮ್ ಹೇಳಿದಾಗೆ ಇದೊಂದು ಸ್ಪೈನ್ ಅಂತೀನಿ. ಈ ಸ್ಪೈನ್ ಅಲ್ಲಿ ಏನಾಗ್ತದೆ, ಇಲ್ಲಿ ಒಂದು ಈ ಬೇಸಿಕಲಿ ಇಲ್ಲಿ ತಲೆ ಇರ್ತದೆ ಇಲ್ಲಿ. ಸೊ ಇಲ್ಲಿಂದ ಬಂದೊಂದು ಸುಮಾರು ಮಸಲ್ಸ್ ಎಲ್ಲ ಇರ್ತದೆ, ಒಂದು ಚಿಕ್ಕ ಮಸಲ್ಸ್ ಎಲ್ಲ ಬಂದು, ಆ ಮಸಲ್ಸ್ ಎಲ್ಲ ಏನಾಗ್ತದೆ ಬಂದು ಈ ಜಾಯಿಂಟ್ ಬಂದು ಹಿಂಗೆ ಮೂವ್ಮೆಂಟ್ ಆಗುವಂತ ಸಮಯದಲ್ಲಿ, ಸೊ ಮೂವ್ಮೆಂಟ್ ಆಗುವ ಸಮಯದಲ್ಲಿ ಏನಾಗ್ತದೆ, ಒಂದು ಚಿಕ್ಕದೊಂದು ಕಂಪ್ರೆಷನ್ ಆಗ್ತದೆ. ಈಗ ನಮ್ದು ಈ ಜಾಗ ಕಾಣ್ತಾ ಉಂಟು ನಿಮ್ಗೆ, ಒಂದು ರೆಡ್ ಕಲರ್ ಆಗಿ ಒಂದು ಅಲ್ಲಿಂದ ಬ್ರೈನ್ಗೆ ಹೋಗುವಂತ ಬ್ಲಡ್ ವೆಸಲ್. ಸೊ ಇದೇನಾಗ್ತದೆ, ನಮ್ದು ಪಾಶ್ಚರ್ ಎಲ್ಲ ಏನಾಗ್ತದೆ, ಒಂದ್ಸರಿ ನೆಕ್ ಹಿಂಗೆ ನೋಡ್ತೀವಿ ನಾವು ಯೂಶಲಿ ಏನೇ ಮಾಡ್ಬೇಕಾದ್ರೆ ಹಿಂಗೆ ಮುಂದೆ ಇಟ್ಕೊಂಡು, ಯಾಕಂದ್ರೆ ಮುಂದೆ ಹೋದಾಗ ಲಾಕ್ ಆಗ್ತದೆ. ಈ ಮುಂದೆ ಹಿಂಗೆ ಲಾಕ್ ಆದಾಗ, ಈ ಜಾಗ ಲಾಕ್ ಆದಾಗ ಇಲ್ಲೊಂದು 4 ಚಿಕ್ಕ ಮಸಲ್ಸ್ ಇರ್ತದೆ. ಸೊ ಅದು ಕಂಪ್ರೆಷನ್ ಆದಾಗ ಏನಾಗ್ತದೆ, ಅಲ್ಲಿಂದ ಕೆಳಗಡೆ ನಾವೇನ್ ಬ್ರೈನ್ ಅಲ್ಲಿ ಬಂದು ಮೆಡಲ್ ಅಬ್ಲಾಂಗೇಟ್ ಅಂತ, ಸೊ ಅಲ್ಲಿಂದ ಬರ್ತಕ್ಕಂಥ ನರಗಳೆಲ್ಲ ಬಂದು ಸ್ವಲ್ಪ ಕಂಪ್ರೆಷನ್ ಆಗ್ತದೆ. ಸೊ ರೀಸನ್ ಯಾಕೆ, ರಾಂಗ್ ಪಾಶ್ಚರ್. ಸೊ ಅದನ್ನ ನಾವು ಹೇಗೆ ಮಾಡ್ಕೋಬಹುದು, ಅದನ್ನ ನಾವು ಆದಷ್ಟು ನಾನು ಹೇಳ್ಕೊಡಿ ಲಾಸ್ಟ್ ಟೈಮ್ ಅಲ್ಲಿ, ಚಿನ್ನ ಟಕ್ ಮಾಡಿದಾಗ ಏನಾಗ್ತದೆ, ಈ ತರ ಬಂದು ಇದ್ದಿದ್ದು ಜಾಯಿಂಟ್ ಬಂದು ಹಿಂಗೆ ಓಪನ್ ಆಗ್ತದೆ. ಸೊ ಓಪನ್ ಆದ ಇಲ್ಲಿ ಕಣ್ಣಿಗೆ ಹೋಗುವಂತ ನರಗಳು ಬಂದು ರಿಲೀಸ್ ಆಗ್ತದೆ. ಸೊ ಈಗ ಮೋಸ್ಟ್ ಆಫ್ ಆಲ್ ಏನಾಗುತ್ತೆ, ಹೆಡ್ ಏಕ್ ಬಂದಾಗ ಪ್ಲಸ್ ಬ್ಲರ್ ವಿಷನ್ ಇರ್ತದೆ. ಆ ಬ್ಲರ್ ವಿಷನ್ ಯಾಕೆ ರೀಸನ್, ಇದು ಕಂಪ್ರೆಷನ್ ಆಗ್ತದೆ. ಸೊ ನನ್ನ ಪ್ರಾಕ್ಟೀಸ್ ಅಲ್ಲಿ ನಾನು ಸುಮಾರು ನೋಡಿನಿ, ಒಂದು ಏನಾಗ್ತದೆ ಕರೆಕ್ಟ್ ಆಗಿ ಮಾಡೋದು ಅವ್ರು ಯೂಶಲಿ ಹಿಂಗೆ ಕತ್ತಿಂಗೆ ಮುಂದೆನೆ ಇರ್ತದೆ ಅದು. ಸೊ ಹಂಗೆ ಇದ್ದಾಗ ಏನಾಗ್ತದೆ, ಜಾಸ್ತಿ ಬಂದು ಈಗ ಯೂಶಲಿ ಗ್ಲಾಸ್ ಹಾಕೋತೀವಿ ನಾವು, ಗ್ಲಾಸ್ ಹಾಕೋದಾಗ ನಾವು ಏನ್ ಹೇಳ್ಬೇಕಾದ್ರೆ ಹಿಂಗೆ ಹೋಗ್ಬಿಡ್ತೀವಿ ನಾವು ಕತ್ತ ತಗೊಂಡ್ ಮುಂದೆ. ಸೊ ಆದಷ್ಟು ನಾನು ಈ ಗ್ಲಾಸ್ ಹಾಕೋ ಉದ್ದೇಶ ಏನು, ಪ್ರತಿಯೊಂದು ಸಬ್ಜೆಕ್ಟ್ ನೋಡುವಾಗ ಬಂದು ಕರೆಕ್ಟ್ ಆಗಿ ಇರ್ಬೇಕಂತ. ಸೊ ಅದು ನೋಡಕ್ ಆಗಿಲ್ಲ ಅಂದ್ರೆ ಏನು, ಮತ್ತೆ ಹಿಂಗೆ ಇದು ಮಾಡೋದು ಲಾಕ್ ಆಗ್ತದೆ. ಸೊ ಆಗೇನಾಗ್ತದೆ, ಆ ಗ್ಲಾಸ್ ಹಾಕಿದ್ರೆ ಮತ್ತೆ ಬ್ಲರ್ ವಿಷನ್ ಕಾಣ್ತದೆ. ಆ ಬ್ಲರ್ ವಿಷನ್ ಯಾಕೆ ಬಂದು ಬೇಸಿಗೆ ಇಲ್ಲಿ ಕಣ್ಣಿಗೆ ಹೋಗುವಂತ ನರ ಬಂದು ಕಂಪ್ರೆಷನ್ ಆಗ್ತದೆ. ಸೊ ಅದು ಕಂಪ್ರೆಷನ್ ಆದಾಗ ಏನಾಗ್ತದೆ ಅಂತ, ಕಣ್ಣು ಒಂಥರ ಮಂಜು ಆಗ್ತದೆ. ಸೊ ಮತ್ತೆ ಸ್ವಲ್ಪ ಗಿಡಿನೆಸ್ ಬರ್ತದೆ, ಮತ್ತೆ ಅದು ಬರ್ತದೆ. ಓಕೆ, ಅದು ಒಂದು. ಮತ್ತೆ ಕತ್ತು ಬಗ್ಗೆ ನಾನು ಲಾಸ್ಟ್ ವೀಕ್ ಅಲ್ಲಿ ಹೇಳಿದೆ. ಸೊ ಇಲ್ಲಿ ಇರ್ತಕ್ಕಂಥ ಒಂದು ಚಿಕ್ಕದೊಂದು ಈ ಡಿಸ್ಕ್ ಅಂತೀವಿ ನಾವು, ಇಲ್ಲಿ ಕಾಣ್ತಂದಲ್ಲ ವೈಟ್ ಕಲರ್ ಒಂದು ಡಿಸ್ಕ್ ಅಂತೀವಿ ನಾವು. ಅದೇನೋ ಒಂದು ಕುಶನಿಂಗ್ ಪ್ಯಾಡ್ ತರೋದು, ಒಂದು ಮೂಳೆಗೂ ಇನ್ನೊಂದು ಮೂಳೆಗೂ ಕಂಪ್ರೆಷನ್ ಆಗುವಾಗ ಅದನ್ನ ಎಷ್ಟೇ ಲೋಡ್ ಕೊಟ್ಟರದ ತಡ್ಕೊಳ್ಳೋಂತ ಶಕ್ತಿ ಇರ್ತಕ್ಕಂಥ ಡಿಸ್ಕ್ ಅಂತೀವಿ ನಾವು. ಆ ಡಿಸ್ಕ್ ಬೇಸಿಕಲಿ ಕೆಲಸ ಮಾಡೋದು ಏನು, ಶಾಕ್ ಅಬ್ಸರ್ವರ್ ಅಂತೀವಿ ನಾವು. ಆ ಶಾಕ್ ಅಬ್ಸರ್ವರ್ ಏನಾದ್ರು ಒಂದೊಂದ್ಸರಿ ಏನು ಟೈಟ್ನೆಸ್ ಆಗ್ತದೆ. ಟೈಟ್ನೆಸ್ ಯಾಕೆ ಆಗೋದು, ಬಿಕಾಸ್ ಆಫ್ ದ ಮಸಲ್ಸ್ ಟೈಟ್ನೆಸ್. ಮಸಲ್ ಯಾಕೆ ಟೈಟ್ ಅಂದ್ರೆ, ಬಿಕಾಸ್ ಆಫ್ ರಾಂಗ್ ಪಾಶ್ಚರ್ ಅಲ್ಲಿ ಫುಲ್ ನಾವು ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟಿರ್ತೀವಿ ನಾವು. ಅದರಿಂದೊಂದು ಪ್ಲಸ್ ಬಂದು ಇಲ್ಲೊಂದು ಏನಾಗ್ತದೆ, ನಾ ಹೇಳಿದೆ ಇದು ನೆಕ್ ಅಲ್ಲಿ. ಸೊ ಇಲ್ಲಿಂದ ಹೋಗುವಂತ ನರಗಳು, ಇಲ್ಲಿ ಒಂದು ಯೆಲ್ಲೋ ಕಲರ್ ಕಾಣ್ತಾ ಉಂಟು ನಿಮ್ಗೆ ಅಲ್ಲಿ. ಸೊ ಇದು ನರಗಳು, ಇದು ಇಲ್ಲಿ ಏನಾಗ್ತದೆ, ಇಲ್ಲಿಂದ ಲಂಗ್ಸ್ಗೆ ಹೋಗುವಂಥದ್ದು, ಪ್ಯಾಂಕ್ರೆಸ್ಗೆ ಹೋಗುವಂಥದ್ದು, ಸ್ಟಮಕ್ಗೆ ಹೋಗೋದು, ಇಂಟೆಸ್ಟೈನ್ಗೆ ಹೋಗೋದು, ಮತ್ತೆ ಆಟೋಮೆಟಿಕ್ಲಿ ಸೆಕ್ಸ್ ಆರ್ಗನ್ಸ್ಗೆಲ್ಲ ಹೋಗುವಂತ ನರಗಳೆಲ್ಲ ಇಲ್ಲಿಂದನೇ ಹೋಗೋದು. ಇಲ್ಲಿಂದ ಮತ್ತೆ ಇಂಟೆಸ್ಟೈನ್ ಎಲ್ಲ ಮುಂದೆ ಹೋಗ್ತದೆ. ಸೊ ಇದು ಮುಂದೆ ಬಂದು ಏನಾಗ್ತದೆ, ಇಲ್ಲಿಂದ ಬಂದು ಇಲ್ಲಿಗೆ ಹೆಂಡ್ ಆಗ್ತದೆ. ಇಲ್ಲಿಂದ ಮತ್ತೆ ರಿಬ್ ಕೇಜ್ ಬರ್ತದೆ, ನಾವು ಎಲ್ಬು ಅಂತೀವಿ. ಇದು ಇಲ್ಲಿಂದ ರಿಬ್ ಕೇಜ್ ಬರ್ತದೆ. ಈ ರಿಬ್ ಕೇಜ್ ಏನಾಗ್ತದೆ, ಒಂದು ಬಾಕ್ಸ್ ತರ ಇರ್ತದೆ. ಆ ಬಾಕ್ಸ್ ಅಲ್ಲಿ ಒಳಗಡೆ ಹಾರ್ಗನ್ಸ್ ಗಳನ್ನು ಸೇಫ್ ಮಾಡ್ಲಿಕ್ಕೆ ಅದು. ಸೊ ಹಾರ್ಗನ್ಸ್ ಗಳು ಹೇಗಿರ್ತದೆ ಅಂದ್ರೆ, ಬೇಸಿಕಲಿ ಒಂದಲ್ಲಿಂದ ಎಲ್ಲ ಮಸಲ್ಸ್ ಇರ್ತಕ್ಕಂಥದ್ದು. ಆ ಮಾಂಸಗಳು ಯಾವ್ದಾರು ಒಂದು ಟೈಟ್ನೆಸ್ ಆದಾಗ, ಈ ಜಾಗದಲ್ಲಿ ಯಾವ್ದಾದ್ರು ಟೈಟ್ನೆಸ್ ಆದಾಗ ಇದು ಬಂದು ಏನೋ ಕಂಪ್ರೆಷನ್ ಆಗ್ತಾನೆ ಕಾಣ್ತುಂಟಲ್ಲ ಇಲ್ಲಿ. ಇದು ಕಂಪ್ರೆಷನ್ ಆದಾಗ ಏನಾಗ್ತದೆ, ಈ ನರ ಬಂದು ಹೊತ್ಕೋತದೆ. ಸೊ ಅದಕ್ಕೆ ಹೇಳ್ತಾರೆ ಏನೋ, ಅಯ್ಯೋ ನಂಗೆ ತುಂಬಾ ಅಸಿಡಿಟಿ ಉಂಟು, ನಾನು ಎಷ್ಟೆಲ್ಲ ರ್ಯಾಂಟ್ ಆಗಿ ತಗೊಂಡೆ,
ಏನೋ ಆಂಟಾಸಿಡ್ ತಗೊಂಡೆ ಎಲ್ಲ ಟ್ರೈ ಮಾಡಿದೆ, ಯಾವ್ದು ಮತ್ತೇನು ಹೋಗ್ತಾ ಇಲ್ಲ, ಏನೇ ಮಾಡ್ರು ಹೋಗ್ತಿಲ್ಲ. ಎಂಡೋಸ್ಕೋಪಿ ಮಾಡಿಸಿ, ನಾನು ಕೊಲೋನೋಸ್ಕೋಪಿ ಮಾಡಿಸಿ, ಎಲ್ಲ ಮಾಡೋದು, ಬಟ್ ಇನ್ನೂ ತೊಂದರೆ ಹೋಗ್ತಾ ಇದೆ. ಮತ್ತೆ ಒಂದೊಂದ್ಸರಿ ಏನಾದ್ರು ಈ ಎದೆ ಹತ್ರ ಉರಿ ಬರ್ತದೆ. ಈ ಎದೆ ಹತ್ರ ಉರಿ ಬರೋದು ಯಾಕೆಂದ್ರೆ ಇಲ್ಲಿಂದ ಬರ್ತಾಗ ಒಂದು ಮಸಲ್ಸ್ ಬಂದು, ಇಲ್ಲಿಂದ ಬಂದು ಈ ನೆಕ್ ನ ಕಂಟ್ರೋಲ್ ಮಾಡುವಂತ ಒಂದು ಮಸಲ್ ಬಂದು ಅದು ಕಂಪ್ರೆಷನ್ ಆದಾಗ ಆಗ ಬಂದು ಎದೆ ಉರಿ ಬರ್ತದೆ. ಆ ಎದೆ ಉರಿ ಯಾಕೆ ಬಂದಾಗ ನಾ ಹೇಳೋದು ಅದೇ ರೀತಿ ನಾವು ನೆಕ್ ನ ಬಂದು ಹೀಗೆ ಇಟ್ಕೊಳ್ಳೋದು. ಸೊ ಹಾಗೆ ಇಟ್ಕೊಳ್ಳಾಗ ಆ ಎದೆ ಉರಿ ಬಂದಾಗ ಏನಾಗ್ತದೆ, ನಮಗೆ ಕನ್ಫ್ಯೂಷನ್ ಆಗ್ತದೆ. ಈಗ ಲೆಫ್ಟ್ ಸೈಡ್ ಅಲ್ಲಿ ಬಂದಾಗ ಏನಾಗ್ತದೆ, ಫಸ್ಟ್ ಎಲ್ರು ಮನ್ಸು ಬರೋದು, ನನಗೇನೋ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಸೊ ಇಲ್ಲ ಬೇರೆ ಏನೋ ಇರ್ಬೋದು. ಸೊ ಏನಾಗ್ತದೆ ಅಂತಾರೆ, ಆ ಮಸಲ್ಸ್ ತುಂಬಾ ಇನ್ನೂ ಟೈಟ್ ಆದಾಗ ಒಂದು ರೇಡಿಯೇಟಿಂಗ್ ಪೇನ್ ಅಂತೀವಿ ನಾವು, ಇಲ್ಲಿಂದ ಬರ್ತಕ್ಕಂಥ ಪೇನ್ ಬಂದು ಇಲ್ಲೆಲ್ಲ ಬಂದು ನಮ್ನೆಸ್ ಬರ್ತದೆ. ಆ ನಮ್ನೆಸ್ ಯಾಕೆ ಅದು ಮಿಮಿಕ್ ಮಾಡ್ತದೆ, ಇದು ಕಾರ್ಡಿಯಕ್ ಪ್ರಾಬ್ಲಮ್ ಇಲ್ಲ ನೆಕ್ದು ಪ್ರಾಬ್ಲಮ್. ಫಸ್ಟ್ ತಕ್ಷಣ ಏನ್ ಮಾಡ್ತೀವಿ, ಫಸ್ಟ್ ಡಾಕ್ಟರ್ ತಗೊಬಿಡ್ತೀವಿ. ಡಾಕ್ಟರ್ ಎದೆ ನೋವು, ಡಾಕ್ಟರ್ ಏನ್ ಮಾಡ್ತಾರೆ, ಫಸ್ಟ್ ECG ತೆಗಿತಾರೆ. ECG ಮಾಡಿ ಎಲ್ಲ ನೋಡಿ, ಏನಿಲ್ಲಮ್ಮ, ಎಲ್ಲ ತೊಂದರೆಗಳೆಲ್ಲ ಚೆನ್ನಾಗುಂಟು, ಏನು ಪ್ರಾಬ್ಲಮ್ ಇಲ್ಲ, ನೀವು ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಕೊಳ್ಳಿ ಅಂತೀವಿ. ಬಟ್ ಏನ್ ಎಕ್ಸರ್ಸೈಸ್ ಮಾಡೋದು ಅಂತ ಗೊತ್ತಾಗ್ತದೆ. ಸೊ ಅದನ್ನ ಸಡನ್ ಆಗಿ ನಾನು ಒಂದು ಅಮೌಂಟ್ ಎಕ್ಸರ್ಸೈಸ್ ಹೇಳಿಕೊಡ್ತೀನಿ ನಾನು. ಪ್ಲಸ್ ಬಂದು ಇಲ್ಲಿಂದ ಏನಾಗ್ತದೆ, ಇಲ್ಲಿಂದ ಈ ಸುಮಾರು ಮಸಲ್ಸ್ ಎಲ್ಲ ಬಂದು ಇಲ್ಲಿಂದ ಈ ಹೋಲ್ ಸ್ಪೈನ್ ನ ಬಂದು ಹಿಡ್ಕೊಂಡಿರ್ತದೆ. ಹೋಲ್ ಸ್ಪೈನ್, ಅದೇ ನಾವು ಎರೆಕ್ಟರ್ ಸ್ಪೈನ್ ಅಂತೀವಿ. ಎರೆಕ್ಟರ್ ಸ್ಪೈನ್ ಆ ಹೆಸರು ಎರೆಕ್ಟರ್ ಸ್ಪೈನ್, ಎರೆಕ್ಟ್ ಮಾಡ್ಕೊಳ್ಳಿ ಅಂತ ಹೆಸರು ಉಂಟದೆ, ಅದಕ್ಕೆ ನಾವು ಎರೆಕ್ಟರ್ ಸ್ಪೈನ್ ಅಂತ ಹೇಳಿ. ಆ ಎರೆಕ್ಟರ್ ಸ್ಪೈನ್ ಅಲ್ಲಿ ಏನಾಗ್ತದೆ, ಅಲ್ಲಿ ಸುಮಾರು ಒಂದು 4 ಗ್ರೂಪ್ ಮಸಲ್ಸ್ ಇರ್ತದೆ. ಆ ಒಂದೊಂದು ಮಸಲ್ಸ್ ಏನಾಗ್ತದೆ, ಒಂದೊಂದ್ಸರಿ ಈ ಮಸಲ್ ಈ ಬೋನ್ ಇಟ್ಕೊಳ್ಳೊಂದಿರ್ತದೆ, ಇಲ್ಲ ಈ ಬೋನು ಆ ಶೇಪ್ ಅಲ್ಲಿ ಒಂದು W ತರ ಇರ್ತದೆ, ಇಲ್ಲ Z ತರ ಇರ್ತದೆ, ಇಲ್ಲ X ಶೇಪ್ ಅಲ್ಲಿ ಇರ್ತದೆ. ಸೊ ಇಲ್ಲಾಂದ್ರೆ ಅದು ಬಿಟ್ಟರೆ ಒಂದೊಂದು M ಶೇಪ್ ಅಲ್ಲಿ ಇರ್ತದೆ. ಇಷ್ಟು ಬಂದು ಡಿಸೈನ್ ಆಗಿದೆ, ಯಾಕಂದ್ರೆ ಫುಲ್ ಪ್ಯಾಕ್ ಮಾಡ್ಕೊಂಡಿರ್ತದೆ. ಯಾಕಂದ್ರೆ ಪ್ಯಾಕ್ ಮಾಡ್ಕೊಳ್ಳೋ ಉದ್ದೇಶ ಏನೇ ಎಕ್ಸ್ಟರ್ನಲ್ ಇಂಜುರಿ ಆದ್ರೂ ಅದನ್ನ ಪ್ರಿವೆಂಟ್ ಮಾಡುವಂತ ಶಕ್ತಿ ಇರ್ತದೆ. ಯಾಕಂದ್ರೆ ಬೇಸಿಕಲಿ ಆ ಈ ಡಿಸ್ಕಲ್ ಏನ್ ಬರ್ತದೆ, ಬೇಸಿಕಲಿ ಒಂದು ಈ ಡಿಸ್ಕಲ್ ಏನಾಗ್ತದೆ, ಬೇಸಿಕಲಿ ಏನಾದ್ರು ಅದು ಮಸಲ್ಸ್ ಎಲ್ಲ ಟೈಟ್ ಆದಾಗ ಈ ಡಿಸ್ಕ್ ಕಂಪ್ರೆಷನ್ ಆದಾಗ ಮತ್ತೆ ಇದೇ ನೋವು ಬಂದು ಪ್ರಾಬ್ಲಮ್. ಸೊ ಇದು ಹೇಗ್ ಮಾಡ್ಬೋದು, ಇದ್ರಲ್ಲಿ ಏನೆಲ್ಲ ತೊಂದರೆ ಉಂಟಾಗ್ತದೆ. ಸೊ ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತದೆ ನಮ್ಗೆ. ಬೇಸಿಕಲಿ ಉಸಿರಾಡಾಗ ಉಸಿರು ಜಾಸ್ತಿ ಹೊರಗಡೆ ತಗೊಳಕಲ್ಲ, ಇಲ್ಲಿ ಭುಜ ನೋವು ಬರ್ತದೆ. ಇಲ್ಲಾಂದ್ರೆ ಮತ್ತೆ ಒಂಥರ ಮಂಕ್ ತರ ಆಗ್ತದೆ. ಸೊ ಇಲ್ಲ ಅದು ಬಿಟ್ರೆ ಬಂದು ಏನಾಗ್ತದೆ, ಒಂದು ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಅಂತೀವಿ ನಾವು. ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಯಾಕೆ, ಬೇಸಿಕಲಿ ನಾ ಹೇಳೋ ಒಳಗಡೆ ಆ ಡ್ಯೂರಾ ಮ್ಯಾಟರ್ ಅಂತೀವಿ ನಾವು, ಸ್ಪೈನಲ್ ಕಾರ್ಡ್ ಒಳಗಡೆ ಡ್ಯೂರಾ ಮ್ಯಾಟರ್ ಅಂತೀವಿ. ಆ ಡ್ಯೂರಾ ಒಳಗಡೆ ಒಂದು ಟೈಟ್ ಹಿಂಗೆ ಮುದುರ್ಕೋತದೆ. ಈ ಹೇಗಾಗ್ತದೆ, ಈ ಹಾಲು ನಾವು ಬಿಸಿ ಮಾಡಿದಾಗ ಆ ಫ್ರೆಶ್ ಆಗಿದ್ದಾಗ ಹಂಗೆ ಇರ್ತದೆ ಕೆನೆ, ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಟಾಗ ಆ ಕೆನೆ ಹಿಂಗೆ ಗಟ್ಟಿ ಆಗ್ತದೆ, ಅದೇ ರೀತಿ ಒಂದು ಶ್ರಿಂಕ್ ಆಗ್ತದೆ. ಸೊ ಅದನ್ನ ಕೆನೆ ತೆಗಿಬೇಕು, ನಾವು ಸ್ಪೂನಲ್ಲಿ ತೆಗೆದು ಇಡ್ತೀವಿ ನಾವು. ಸೊ ಅದನ್ನ ಫ್ರೆಶ್ ಆಗಿರ್ಬೇಕು, ಮತ್ತೆ ಅದು ಹಾಲನ್ನ ಬಿಸಿ ಮಾಡಿ ಮತ್ತೆ ಕೆನೆ ಬರಲ್ಲ. ನೋಟಿಸ್ ಮಾಡ್ಬೋದು, ಇದೊಂದು ಸುಮಾರು ಸಲ ನೋಟಿಸ್ ಮಾಡ್ಬೋದು. ಸೊ ಅದಕ್ಕೆ ಏನ್ ಮಾಡ್ಬೋದು, ನಾವು ಯೂಶಲಿ ಬೇಸಿಕ್ ಆಗಿ ಬಂದು ಏನ್ ಮಾಡ್ಬೋದು, ಒಂದ್ ಸರ್ಟನ್ ಥಿಂಗ್ಸ್ ನಾವ್ ಏನ್ ಮಾಡ್ಬೇಕು, ನಮ್ ಪಾಶ್ಚರ್ ಹೇಗೆ ಇಟ್ಕೋಬೇಕು, ಹೇಗೆ ಕರೆಕ್ಷನಿಂಗ್ ಮಾಡ್ಕೋಬೇಕು, ಹೇಗೆ ಮಲ್ಕೋಬೇಕು, ಎಷ್ಟು ಪಿಲ್ಲೋ ಇಟ್ಕೊ ಮಲ್ಕೋಬೇಕು ನಾವು ಮಲ್ಕೊಳ್ಳಾಗ, ಈ ಪ್ರಾಬ್ಲಮ್ಸ್ ಪ್ರಿವೆಂಟ್ ಮಾಡ್ಲಿಕ್ಕೆ ನಾನು ಫರ್ದರ್ ನಾನು ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ. ಸೊ ಇಲ್ಲಿ ಏನಾದ್ರೆ ಈ ರಿಬ್ ಕೇಜ್ ಅಂತೀವಿ ನಾವು. ಈ ರಿಬ್ ಕೇಜ್ ಅಲ್ಲಿ ಆಲ್ಮೋಸ್ಟ್ 12 ಪೇರ್ಸ್ ಆಫ್ ರಿಬ್ ಉಂಟು. ಅದನ್ನ ಫುಲ್ ಪ್ಯಾಕ್ ಮಾಡ್ಕೊಂಡು ಒಳಗಡೆ ಆರ್ಗನ್ಸ್ ಬಂದು ಸಪೋರ್ಟ್ ಮಾಡ್ಕೊಂಡಿರ್ತದೆ. ಈ ಆರ್ಗನ್ಸ್ ಅಲ್ಲಿ ಏನಾಗ್ತದೆ, ಒಂದೊಂದ್ಸರಿ ಏನಾದ್ರು ಇಲ್ಲಿ ಏನಾದ್ರು ಪ್ರಾಬ್ಲಮ್ ಆದಾಗ, ಸೊ ಈ ಜಾಗದಲ್ಲಿ ಬಂದಾಗ ಈ ಬಂದು ಎದೆ ನೋವು ಬರ್ತದೆ. ಈ ಜಾಗದಲ್ಲಿ ಬಂದಾಗ ಬಂದು ನಿಮ್ಗೆ ಡಿಯೋಡಿನಮ್ ಅಂತೀವಿ ನಾವು, ಹೊಟ್ಟೆ ಹತ್ರ ಡಿಯೋಡಿನಮ್ ಅಂತ ಹೇಳ್ತೀವಿ, ಅದ್ರ ಬಂದು ಅಲ್ಲಿ ತೊಂದರೆ ಆಗ್ತದೆ. ಸೊ ಈ ಜಾಗ ಇಷ್ಟು ಹೋದಾಗ ಬಂದಿದೆ ಏನಾಗ್ತದೆ, ಈ ಜಾಗದಲ್ಲಿ ಬಂದಾಗ ಸೊ ಒಂದೊಂದ್ಸರಿ ಲಂಗ್ಸ್ಗೆ ಹೋಗುವಂತ ನರಗಳೆಲ್ಲ ಬಂದು ಕಂಪ್ರೆಷನ್. ಸೊ ಆಗ ಉಸಿರು ತಗೊಳಕ ಎದೆ ಹಿಡ್ಕೋತು, ನನ್ಗೆ ಉಸಿರು ತೆಗಿಲಿಕ್ಕೆ ಆಗ್ತಲ್ಲ, ಏನೋ ಹಿಡ್ಕೊಂಡು ಸಿಕ್ಕಾಕೊಂಡು ಅಂತ ನಾವ್ ಹೇಳ್ತೀವಿ. ಯಾಕಂದ್ರೆ ಬೇಸಿಕಲಿ ಇದು. ಸೊ ಅದೆಲ್ಲ ಹೇಗೆ ಪ್ರಿವೆನ್ಷನ್ ಮಾಡ್ಬೋದು, ನಾವು ಮುಂದಕ್ಕೆ ಬರ್ದೇ ಇರೋಂಗೆ ಏನ್ ಮಾಡ್ಬೇಕು, ಬೇಸಿಕ್ ಆಗಿ ಏನೆಲ್ಲ ಮಾಡ್ಕೋಬೇಕು ಅನ್ನೋದೆಲ್ಲ ನಾನು ಸ್ವಲ್ಪ ಡಿಸ್ಕ್ರೈಬ್ ಮಾಡಿ ಕೊಡ್ತೀನಿ ಇವತ್ತು. ಸೊ ಅದೇ ಕಂಟಿನ್ಯೂಷನ್ ಆಗಿ ಏನಾಗ್ತದೆ, ಈ ಸೊಂಟ ಜಾಗದಲ್ಲಿ ಏನಂದ್ರೆ ಇಲ್ಲಿ ಬಂದು ಕಿಡ್ನಿ ಇರ್ತದೆ ಮುಂದ್ಗಡೆ, ಈ ಜಾಗದ ಮುಂದೆ ಕಿಡ್ನಿ ಇರ್ತದೆ. ಸೊ ಒಂದೊಂದು ರೀತಿ ಕಂಪ್ರೆಷನ್ ಆದಾಗ ಇಲ್ಲಿ ಹೊಟ್ಟೆ ಹತ್ರ ಬಂದು ನೋವು ಬರ್ತದೆ. ಸೊ ಫಸ್ಟ್ ಬಂದ ತಕ್ಷಣ ಏನ್ ಮಾಡ್ತೀವಿ, ಹೊಟ್ಟೆ ಹತ್ರ ನೋವು ಬಂದು ಕಿಡ್ನಿ ಏನೋ ಹಾಗುಂಟು, ಸ್ಕ್ಯಾನಿಂಗ್ ಹೋಗ್ತೀವಿ, ಸ್ಕ್ಯಾನಿಂಗ್ ಎಲ್ಲ ನಾರ್ಮಲ್ ಉಂಟು, ಬಟ್ ಸ್ಟಿಲ್ ಅದೇ ರೀತಿ ಪ್ರಾಬ್ಲಮ್ ಹೋಗೋದು. ಓಕೆ, ಒಂದು ಸೆಕೆಂಡ್ ಹಾಗೆ ಕಂಟಿನ್ಯೂಷನ್ ಹೋದಾಗ ಏನಾಗ್ತದೆ, ಇಲ್ಲಿಂದ ಬಂದು ಈ ಬೇರೆ ಲಂಬಾರ್ ಅಂತೀವಿ ನಾವು. ಅದೇ ರೀತಿ ನಾನು ಮೊನ್ನೆ ಲಾಸ್ಟ್ ಟೈಮ್ ಹೇಳ್ಕೊಂಡು ಈ ಡಿಸ್ಕ್ದೆಲ್ಲ ಏನೆಲ್ಲ ಇರ್ತದೆ ಅದೆಲ್ಲ ಬಂದು ಏನಾಗ್ತದೆ, ಡಿಸ್ಕ್ದೆಲ್ಲ ಬಂದು ಒಂದು ಆಲ್ಮೋಸ್ಟ್ ಒಂದು ಪ್ರಿವೆನ್ಷನ್ ಮಾಡ್ಲಿಕ್ಕೆ ಅಷ್ಟೊಂದು ಇದಿರ್ತದೆ, ಒಂದು ಶಕ್ತಿ ಇರ್ತದೆ ಅದಕ್ಕೆ.
ಬಾಡಿ ಏನೇ ಇಂಜುರಿ ಆದ್ರೆ ಅದು ಆಟೋಮೆಟಿಕ್ ಅದೇ ರಿಪೇರಿ ಆಗ್ತದೆ. ನಾವ್ ಯಾರು ಫೋರ್ಸ್ ಮಾಡೋದೇ ಬೇಡ. ಅದಕ್ಕೆ ನಾವೇನ್ ಮಾಡೋದು, ಸ್ವಲ್ಪ ಸಪೋರ್ಟ್ ಮಾಡಿ ಕೊಡ್ತೇವೆ. ಈ ಪೇನ್ ಕಿಲ್ಲರ್ ಏನಾಗ್ತದೆ, ನಿಮ್ಗೆ ನೋವನ್ನ ಕಡಿಮೆ ಮಾಡ್ತದೆ, ಬಟ್ ಹೊರತು ತೊಂದರೆ ಹೋಗ್ಲಿಕ್ಕೆ ಬಿಡಲ್ಲ. Because most of all the 70 to 80 to 90% of the problem are because of the physical injuries. The reason why physical injuries because of lack of exercises. ನಾವು ಬೆಡ್ ಅಲ್ಲಿ ಮಲ್ಕೋತೀವಿ, ಹೇಳ್ತೀವಿ, ಪಟ್ಟಣ ನಾನು ಕೆಲಸ ಮಾಡ್ತೀವಿ, ಆಫೀಸ್ಗೆ ಹೋಗ್ತೀವಿ, ಬರ್ತೀವಿ, ಕೆಲಸ ಮಾಡ್ತೀವಿ, ಮಕ್ಕಳು ಮುಗಿತ ಅಲ್ಲಿಗೆ. ಬಟ್ ನಾವು ಬಾಡಿಗಂತ ನಾವು ಏನು ಟೈಮ್ ನ ಸ್ಪೆಂಡ್ ಮಾಡೋದಿಲ್ಲ. Because we need to maximum spend some lot of time for our health, because health is very precious. If you are not caring for the health, so that can see long time ಏನಾದ್ರು ತುಂಬಾ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡ್ತೀವಿ. ಸೊ ಆವಾಗ ನಾವು ಆ ಟೈಮ್ ನಾವ್ ಏನ್ ಮಾಡ್ತೀವಿ, ನಂಗೆ ತುಂಬಾ ನೋವು ಉಂಟು, ಬಟ್ ಸೈಕಾಲಜಿಕಲ್ ಏನ್ ನಾವು ಏನೋ ಆಗಿದೆ ಅಂದ್ಬಿಟ್ಟು ನಾವು ಪ್ರಾರ್ಥನೆ ಮಾಡ್ತೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ನೋಡ್ತೀವಿ, ಎಲ್ಲ ಮಾಡ್ತೀವಿ. ಬಿಕಾಸ್ ಬೇಸಿಕಲಿ ಏನಾಗ್ತದೆ, ಒಂದು ಪ್ರಾರ್ಥನೆ ಮಾಡಾಗ ಒಂದು ಶಕ್ತಿ ಅಷ್ಟೇ. ಆ ಶಕ್ತಿ ಹೇಗೆ ಬರೋದು, ಬಿಕಾಸ್ ಬೇಸಿಕಲಿ ಸಮ್ ಎಕ್ಸರ್ಸೈಸ್, ಸಮ್ ಮೂವ್ಮೆಂಟ್ಸ್. ನಾನು ಒಂದ್ ಸ್ವಲ್ಪ ಪರ್ಟಿಕ್ಯುಲರ್ ಎಕ್ಸರ್ಸೈಸ್ ಹೇಳಿ ಕೊಡ್ತೀನಿ. ನಾನು ಹೇಗೆಲ್ಲ ಬರ್ತದೆ ನಿಮ್ಗೆ ಒಂದು ಎಕ್ಸರ್ಸೈಸ್ ಎಲ್ಲ ಮಾಡುವಾಗ ಏನೆಲ್ಲ ಬರ್ತದೆ ಅಂತ ನಾನು ಸ್ವಲ್ಪ ಹೇಳಿ ಕೊಡ್ತೀನಿ ನಾನು. ಅಂಡ್ ಪ್ರತಿಯೊಬ್ರು ಆಲ್ಮೋಸ್ಟ್ ನಾನು ಹೇಳಿದಾಗ ಲಾಸ್ಟ್ ಟೈಮ್ 45 ಮಿನಿಟ್ಸ್ ಒಂದು ದಿನಕ್ಕೆ ಎಕ್ಸರ್ಸೈಸ್ ಮಾಡ್ಲೇಬೇಕು. ಆ ಎಕ್ಸರ್ಸೈಸ್ ಮಾಡುವಾಗ ಏನಾಗ್ತದೆ, ಬೇಸಿಕಲಿ ಎಲ್ಲ ಸುಮಾರು ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಗಳು ಕಡಿಮೆ ಆಗ್ತದೆ. ಹಲೋ, ಎಸ್ ಡಾಕ್ಟರ್. ಓಕೆ. ಸೊ ಮತ್ತೆ ಏನಾಗ್ತದೆ, ಈಗ ನಾನು ಹೇಳಂಗೆ ಸ್ಪೈನ್ ನೋಡಿ, ಇದೆಲ್ಲ ಉಂಟು. ಇದು ನಾವು ರೆಡ್ ಕಲರ್ ಇದೆಯಲ್ಲ, ಇಲ್ಲಿ ಇದು ಏನಾದ್ರು ಡಿಸ್ಕ್ ಹರ್ನೇಷನ್ ಅಂತೀವಿ ನಾವು. ಡಿಸ್ಕ್ ಹರ್ನೇಷನ್ ಬಿಕಾಸ್ ಆಫ್ ದ ಪ್ರೆಷರ್ ಇಸ್ ಮೋರ್ ಆನ್ ದ ಸ್ಪೈನ್ ವಿಚ್ ಗೆಟ್ ಕಂಪ್ರೆಸ್ ಆನ್ ಡಿಸ್ಕ್ ಸ್ಕ್ವೀಸ್ ಆಗಿ ಹೊರಡೆ ಬಂದ್ಬಿಡ್ತಾನೆ. ಸೊ ಹೇಗೆ ಬೇಸಿಕಲಿ ಆ ಡಿಸ್ಕ್ ಹೇಗಿದೆ ಅಂದ್ರೆ, ಈ ನಮ್ಮ ಆನಿಯನ್ ಕಟ್ ಮಾಡಿದಾಗ ಆ ರಿಂಗ್ ಏನೆಲ್ಲ ಕಾಣ್ತೀವಿ ನಾವು, ಅದೇ ರೀತಿ ಒಂದು ಡಿಸ್ಕ್. ಸೊ ದಟ್ ಕ್ಯಾನ್ ಬೇರ್ ಆನ್ 271 ಗ್ರಾಮ್ ಆಫ್ ದ ಬಾಡಿ ವೇಟ್. ಅದ್ರ ಮೇಲೆ ಜಾಸ್ತಿ ತಗೊಳ್ಳ, ಬಿಕಾಸ್ ಬಾಕಿ ಎಲ್ಲ ಏನಾಗ್ತದೆ, ಎಲ್ಲ ಮಸಲ್ಸ್ ಮತ್ತೆ ಲಿಗಮೆಂಟ್ಸ್ ಎಲ್ಲ ತಗೊಳ್ಳೋಂತ ಕೆಪಾಸಿಟಿ ಇರ್ತದೆ. ಸೊ ನಾನು ಸ್ವಲ್ಪ ಒಂದು ಸರ್ಟನ್ ಎಕ್ಸರ್ಸೈಸ್ ಹೇಳಿ ಕೊಡ್ತೀನಿ, ಏನೆಲ್ಲ ಮಾಡ್ಬೋದು, ಅದು ಹೇಗೆಲ್ಲ ಪ್ರಿವೆನ್ಷನ್ ಮಾಡ್ಬೋದು ಅಂತ. ಸರ್ಟನ್ ಎಕ್ಸರ್ಸೈಸ್ ನಾನು ಏನ್ ಮಾಡಿ ನೋಡಿ, ಇದನ್ನ ಒಂದು ದಾರ ಕಟ್ಕೊಳ್ಳಿ ಮನೆಯಲ್ಲಿ. ಸಿಂಪಲ್ ಎಕ್ಸರ್ಸೈಸ್ ನೋಡಿ, ಹೀಗೆ ಮಾಡ್ಬೋದು, ಈ ತರ ಮಾಡ್ಬೋದು, ಮತ್ತೆ ಹಾಗೆ ನೋಡಿ ಮುಂದೆ ಹೀಗೆ ಮೂವ್ಮೆಂಟ್ ಮಾಡಬೇಕು. ಮತ್ತೆ ಈಗ ಇಟ್ಕೊಂಡಂಗೆ ಟರ್ನ್ ಮಾಡ್ಬೋದು ನಾವು ಸ್ಪೈನ್ ನ. ಈ ತರ ಮಾಡ್ಬೋದು. ಮತ್ತೆ ಆದಷ್ಟು ನಾವು ಫ್ರೀ ಎಕ್ಸರ್ಸೈಸ್ ಮಾಡ್ತೀವಿ. ಹೀಗೆ ಶೋಲ್ಡರ್ಸ್ ತೆಗೆದು ಹೀಗೆ ಮಾಡೋದು, ಮತ್ತೆ ಹೀಗೆ ಮಾಡೋದು, ಮತ್ತೆ ಮುಂದೆ ಮಾಡೋದು, ಮೇಲೆ ಮಾಡೋದು, ಹಿಂದೆ ಮಾಡೋದು. ಮತ್ತೆ ಆದಷ್ಟು ನಾವ್ ಏನ್ ಮಾಡ್ತೀವಿ, ಯೂಶಲಿ ಈ ತರ ಮೂವ್ಮೆಂಟ್ಸ್ ಮಾಡ್ತೀವಿ ಜಾಸ್ತಿ. ಸೊ ಈ ತರ ಮೂವ್ಮೆಂಟ್ಸ್ ಮಾಡುವಾಗ ಏನಾಗ್ತದೆ, ಆಲ್ಮೋಸ್ಟ್ ಬ್ಯಾಕ್ ಅಲ್ಲಿ ಇರ್ತಕ್ಕಂಥ ಈ ಮಸಲ್ಸ್ ಎಲ್ಲ ಲೂಸ್. ಈ ಲೂಸ್ ಆದ ಏನು ಆಟೋಮೆಟಿಕ್ ಜಾಯಿಂಟ್ ಅಲ್ಲಿ ಏನಾದ್ರು ಪ್ಲೇ ಆಗ್ತದೆ. ಈ ಜಾಯಿಂಟ್ ಅಲ್ಲಿ ಹೇಗೆ ಪ್ಲೇ ಆಗ್ತದೆ, ಬಿಕಾಸ್ ಒಂದೊಂದು ಜಾಯಿಂಟ್ ಅಲ್ಲಿ ಯೂಶಲಿ ಒಂದೊಂದು ಬೋನ್ ಅಲ್ಲಿ ಒಂದು 12 ಮೂವ್ಮೆಂಟ್ಸ್ ಇರ್ತದೆ. ಈ 12 ಮೂವ್ಮೆಂಟ್ಸ್ ಬಂದಿಲ್ಲ ನಮಗೆ ಫಂಕ್ಷನ್ ಆಗ್ಬೇಕು. ಅದು ಆ ಫಂಕ್ಷನ್ ಆಗದಿರೋ ಏನಾಗ್ತದೆ, ಎಲ್ಲ ಸ್ಟಿಫ್ ಆದಾಗ ಕೂರ್ಲಿಕ್ಕಾಗಲ್ಲ, ನಿಲ್ಲಿಕ್ಕಾಗಲ್ಲ, ಮತ್ತೆ ಮಲ್ಕೊಳಕ್ ಬಹಳ ಕಷ್ಟ, ದಿಂಬಿಟ್ಕೋಬೇಕು, ಎಲ್ಲ ದೊಡ್ಡ ತಾಪತ್ರ ಎಲ್ಲ ಇರ್ತದೆ. ಇನ್ನೊಂದು ಏನ್ ಮಾಡ್ಬೋದು ನಾವು ಯೂಶಲಿ ನೋಡಿ, ಸಿಂಪಲ್ ಆಗಿ ಈ ತರ ಮಾಡ್ಬೋದು, ಮೇಲೆ ಮಾಡ್ಬೋದು, ಹೀಗೆ ಮಾಡ್ಬೋದು. ಟ್ರಂಕ್ ನಂಗೆ ಬೆಂಡ್ ಮಾಡ್ಬೋದು ಸೈಡ್ ಅಲ್ಲಿ. ನಾವು ಹೀಗೆ ಟ್ರಂಕ್ ನ ಬೆಂಡ್ ಮಾಡ್ಬೋದು, ಮತ್ತೆ ಹೀಗೇನು ಮಾಡ್ಬೋದು. ಬಟ್ ಏನಾದ್ರೆ ನಾವು ಈ ಜಾಯಿಂಟ್ ಇಲ್ಲಿ ಈಗ ಈ ತರ ಮೂವ್ಮೆಂಟ್ಸ್ ಮಾಡ್ಲಿಕ್ಕೆ ಹೋಗ್ಬೋದು, ಯಾಕಂದ್ರೆ ಆ ಜಾಯಿಂಟ್ ಅಲ್ಲಿ ಮೂವ್ಮೆಂಟ್ ಇರೋದು. ಸೊ ಜಾಯಿಂಟ್ ಅಲ್ಲಿ ಯಾಕೆ ಮೂವ್ಮೆಂಟ್ ಇರೋದ್ರೆ, ಬಿಕಾಸ್ ದೇರ್ ಇಸ್ ನೋ ಎನಿ ರೊಟೇಷನ್ ಕಾಂಪೋನೆಂಟ್ ಇನ್ ದ ಸ್ಪೈನ್. ಸೊ ಜಾಯಿಂಟ್ ಅಲ್ಲಿ ಏನಾಗ್ತದೆ, ಬರೀ ಹಾರೆ ಮೂವ್ಮೆಂಟ್ ಇರೋದು. ಒಂದು ಮುಂದೆ ಬೆಂಡ್ ಆಗ್ತದೆ, ಒಂದು ಹಿಂದೆ ಆಗ್ತದೆ, ಇನ್ನೊಂದು ಸೈಡ್ ಅಲ್ಲಿ ಆಗ್ತದೆ, ಮತ್ತೆ ಈ ಸೈಡ್ ಅಲ್ಲಿ ಆಗ್ತದೆ, ಮತ್ತೆ ಈ ಕಡೆ ಲೆಫ್ಟ್ ಗೆ ಮೂವ್ ಆಗ್ತದೆ, ಮತ್ತೆ ರೈಟ್ ಗೆ ಮೂವ್ ಆಗ್ತದೆ. ಸೊ ಇಷ್ಟು ನಮ್ಗೆ ಏನ್ ಸಿಂಪಲ್ ಎಕ್ಸರ್ಸೈಸ್. ಮತ್ತೆ ನಾವು ಆದಷ್ಟು ನಾವು ಯೂಶಲಿ ಕೂಡ ಹಿಂಗೆ ಕೂರ್ಬಾರ್ದು. ಆದಷ್ಟು ನೆಟ್ಟಿಗೆ ಇಲ್ಲಿಂದ ಬೇಸ್ ಆಫ್ ದ ಸ್ಕಲ್ ಇಂದ ಇಲ್ಲಿಂದ ವೆಯ್ಟ್ ಟ್ರಾನ್ಸ್ಮಿಟ್
ಇಲ್ಲಿ ನಾವು ಪೆಲ್ವಿಸ್ ಅಂತೀವಿ ನಾವು. ಸೊ ಹೇಗೆ ಇಲ್ಲಿಂದ ವೆಯ್ಟ್ ಬಂದ್ರೆ ಇಲ್ಲಿಂದ ಹೋಗಿ ಡಿಸ್ಟ್ರಿಬ್ಯೂಷನ್ ಆಗಿ ಇಲ್ಲಿ ಬಂದು ಲೋಡ್ ಸಿಗ್ಬೇಕು. ಆ ಲೋಡ್ ಬಂದಾಗ ಏನಾದ್ರು ಆಗ ಮಾತ್ರ ಬಂದು ನಿಮ್ಗೆ ಏನಾಗ್ತದೆ ಅದು ಪ್ರಿವೆನ್ಷನ್ಸ್ ಮಾಡ್ಬೋದು. ಇನ್ನೊಂದು ಸರ್ಟನ್ ಎಕ್ಸರ್ಸೈಸ್ ಓಕೆ ನನ್ ಕೈಲಿ ನಿಂತ್ಕೊಳಕ್ ಆಗಲ್ಲ, ನನ್ ಕೈಲಿ ಕಷ್ಟ ಆಗ್ತದೆ, ಏನಾದ್ರು ಬೇರೆ ಏನೋ ಮಾಡ್ಬೋದು ಅಂತ ಅದು ಮಲ್ಕೊಂಡು ಒಂದು ತೋರಿಸ್ಕೊಡ್ತೀನಿ. ಸರ್ಟನ್ ಎಕ್ಸರ್ಸೈಸ್ ಏನ್ ಮಾಡ್ಬೋದು, ಹೀಗೆ ಮಲ್ಕೊಂಡು ರೈಸ್ ಮಾಡ್ಬೇಕು, ಕೆಳಗಡೆ ಬಿಡ್ಬೇಕು, ಮೇಲ್ಗಡೆ ಮಾಡ್ಬೇಕು, ಮತ್ತೆ ಕೆಳಗಡೆ ನೋಡಿ ಈ ತರ ಮಾಡ್ಬೋದು, ಹೀಗೆ ಮಾಡ್ಬೋದು, ಸ್ಟ್ರೈಟ್ ಮಾಡ್ಬೋದು, ಕಾಲ್ ಲಿಫ್ಟ್ ಮಾಡ್ಬೋದು, ಮತ್ತೆ ಹೀಗೆ ಮಾಡ್ಬೋದು. ಮತ್ತೆ ಆದಷ್ಟು ನಾವು ಹಿಂಗೆ ಮಲ್ಕೊಂಡು ಸೈಡ್ ಅಲ್ಲಿ ಮಲ್ಕೊಂಡು ಏನ್ ಮಾಡ್ಬೋದು, ಆದಷ್ಟು ಹಿಂಗೆ ಸ್ಟ್ರೆಚ್ ಮಾಡ್ಬೇಕು. ನಮ್ಗೆ ಎಷ್ಟು ಮ್ಯಾಕ್ಸಿಮಮ್ ಆಗ್ತದೆ ಅಷ್ಟು ಸ್ಟ್ರೆಚ್ ಮಾಡಿ ಟ್ರೈ ಮಾಡಿ. ಇದು ಸ್ಟ್ರೆಚ್ ಮಾಡಿದಾಗ ಏನಾಗ್ತದೆ, ಪ್ರತಿ ಒಂದೊಂದು ಮಸಲ್ಸ್ ಎಲ್ಲ ಬಂದು ಎಲ್ಲ ಬಂದು ಅದಕ್ಕೆ ಬೇಕಾದ ಎಲ್ಲ ಕೆಲಸಗಳೆಲ್ಲ ಸಿಗ್ತದೆ. ಮತ್ತೆ ನಾವು ಆದಷ್ಟು ಕೂತ್ಕೊಳ್ಳಾಗ ನಾವು ಹೀಗೆ ಕೂರ್ಬಾರ್ದು. ಸೊ ಆದಷ್ಟು ಸ್ಟ್ರೇಟ್ ಆಗಿ ಕೂತ್ಕೋಬೇಕು. ಸೊ ಯಾರು ನಿಮ್ಮನ್ನ ಹಿಡ್ಕೊಂಡು ಮೇಲೆ ಎಳ್ದಂಗ ಫೀಲ್ ಆಗ್ತದೆ. ಸೊ ಆ ತರ ಇದ್ದಾಗ ಏನಾಗ್ತದೆ, ನಿಮ್ಗೆ ಸ್ಪೈನ್ ಬಂದು ಎರೆಕ್ಟ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ರೆ ಎರೆಕ್ಟರ್ ಸ್ಪೈನ್ ಯಾವಾಗಲೂ ಎರೆಕ್ಟ್ ಆಗಿರಬೇಕು ಸ್ಪೈನ್. ಸೊ ಈ ತರ ಮಾಡೋದ್ರಿಂದ ಏನೆಲ್ಲ ತೊಂದರೆಗಳು ಕಡಿಮೆ ಆಗ್ತದೆ. ನಿಮ್ಗೆ ಎದೆ ಉಬ್ಬಸ, ಮತ್ತೆ ಬಂದು ಈ ಎದೆ ಉಬ್ಬಸ, ಅಸಿಡಿಕ್ ಫ್ಯಾಕ್ಟರ್, ಈ ನೆಕ್ ಪೈನು, ಭುಜ ನೋವು, ಮತ್ತೆ ಇಲ್ಲಿರ್ತಕ್ಕಂಥ ಪ್ರತಿ ಒಂದೊಂದು ಮನ್ಸೆಲ್ಲ ಬಂದು ಏನಾಗ್ತದೆ ಪೈನ್ ಬರ್ತದೆ. ಮತ್ತೆ ರಾಂಗ್ ಪಾರ್ಷನ್ ಆದಾಗ ನಮ್ಗೆ ಏನಾಗ್ತದೆ, ಇನ್ನೊಂದು ಈ ಯೂಶಲಿ ಲೇಡೀಸ್ ಅಲ್ಲಿ ಏನಾಗ್ತದೆ, ಇಲ್ಲೆಲ್ಲ ಬಂದು ಪೇನ್ ಬರ್ತದೆ, ಆ ಬ್ರೆಸ್ಟ್ ಅಲ್ಲೆಲ್ಲ ಪೇನ್ ಬರ್ತದೆ. ಸೊ ಫಸ್ಟ್ ಬ್ರೆಸ್ಟ್ ಅಲ್ಲಿ ಪೇನ್ ಬಂದಾಗ ಮನ್ಸಲ್ಲಿ ಇರ್ತಕ್ಕಂಥ ಒಂದು ಏನೋ ಆಗಿರ್ಬೋದು, ನನಗೆ ಏನೋ ತೊಂದರೆ ಇರ್ಬೋದು ಅಂತ ನಾವು ಫಸ್ಟ್ ಎಲ್ಲ ಹೋಗಿ ಮ್ಯಾಮೋಗ್ರಾಮ್ ಎಲ್ಲ ಮಾಡಿ ಎಲ್ಲ ಚೆಕ್ ಮಾಡ್ತೀವಿ. ಬಟ್ ಸ್ಟಿಲ್ ಅದ್ರಲ್ಲಿ ಎಲ್ಲ ನಾರ್ಮಲ್ ಆಗಿದ್ದಾಗ ಏನಾಗ್ತದೆ, ಬಟ್ ಬೇಸಿಕಲಿ ಈ ತರ ಎಕ್ಸರ್ಸೈಸ್, ಸ್ಟ್ರೆಚಬಲ್ ಎಕ್ಸರ್ಸೈಸ್ ಎಷ್ಟು ಆಗ್ತದೆ ಅಷ್ಟು ಸ್ಟ್ರೆಚಬಲ್ ಎಕ್ಸರ್ಸೈಸ್ ಮಾಡಿದ್ರೆ ಮಾತ್ರ ಎಲ್ಲ ಪ್ರಾಬ್ಲಮ್ ಪ್ರಿವೆನ್ಷನ್ ಮಾಡ್ಬೋದು. ಸೊ ಇದು ಬೆನಿಫಿಟ್ ಏನೆಲ್ಲ ಬರ್ತದೆ, ಕಾನ್ಸ್ಟಿಪೇಷನ್ ಆಗಲ್ಲ, ಎದೆ ಹುರಿ ಬರಲ್ಲ, ಕತ್ತು ನೋವು ಬರಲ್ಲ, ಭುಜ ನೋವು ಬರಲ್ಲ, ಮತ್ತೆ ಯಾವುದೇ ರೀತಿ ಫುಡ್ ನಾವು ಇಂಟೇಕ್ ಮಾಡೋ ಪ್ರಾಪರ್ ಆಗಿ ಡೈಜೆಷನ್ ಆಗ್ತದೆ. ಸೊ ಏನಾದ್ರೆ ಅಸಿಡಿಕ್ ಫ್ಯಾಕ್ಟರ್ ಜಾಸ್ತಿ ಆಗ್ತದೆ. ಯಾಕೆ ರೀಸನ್ ಅಲ್ಲಿ ನಾವು ಊಟ ಮಾಡಿದ ತಕ್ಷಣ ಮಲ್ಕೊಬಿಡ್ತೀವಿ, ಅದೊಂದು ಕೆಟ್ಟ ಅಭ್ಯಾಸ. ಒಂದು ಆಲ್ಮೋಸ್ಟ್ ಒಂದು 2 hours ಗ್ಯಾಪ್ ಇರ್ತದೆ. ನಾವು ಊಟ ಮಾಡಿ ಮಲ್ಕೊಂಡು ಒಂದು 2 hours. ಈಗ ನಾವು ಒಂದೊಂದು ಲೇಟ್ ಆಗಿ ಬರ್ತೀವಿ, ಊಟ ಮಾಡ್ತೀವಿ, ಮಲ್ಕೊಬಿಡ್ತೀವಿ, ನಿದ್ದೆ ಯಾಕಂದ್ರೆ ಬಿಕಾಸ್ ರೀಸನ್ ಕಮಿಟ್ಮೆಂಟ್ ಫಾರ್ ಟುಮಾರೋ ಮಾರ್ನಿಂಗ್. ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಕು, ನಾನು ಅಲ್ಲಿಂದ ಏನೆಲ್ಲೋ ಇರ್ತದ, ಅದು ತಲೆಯಲ್ಲಿ ಇರ್ತದೆ. ಬಿಕಾಸ್ ಆಫೀಸ್ ಟೆನ್ಷನ್ ಬಂದು ಆಫೀಸಲ್ಲೇ ಇಟ್ಬಿಟ್ಟು ಬರ್ಬೇಕು. ಮನೆಗೆ ಬಂದಾಗ ಮನೆದು ಏನುಂಟು ಅದು ಮಾತ್ರ. ಆಫೀಸ್ ಇರೋ ಪ್ರಾಬ್ಲಮ್ ಬಂದು ಮನೇಲಿ ಸಾಲ್ವ್ ಮಾಡ್ಲಿಕ್ಕೆ, ಮನೆ ಇರೋ ಪ್ರಾಬ್ಲಮ್ ಬಂದು ಆಫೀಸ್ ಸಾಲ್ವ್ ಮಾಡ್ಲಿಕ್ಕೆ, ಇಷ್ಟು ಮಾತ್ರ ಕಾನ್ಸಂಟ್ರೇಟ್ ಮಾಡ್ಕೋಬೇಕು. ಬಟ್ ಮತ್ತೆ ನಾ ಹೇಳಂಗ 45 minutes ಎನಿ ಕೈಂಡ್ ಆಫ್ ಎಕ್ಸರ್ಸೈಸಸ್, ಲೈಕ್ ಬೇಸಿಕಲಿ ಸೂರ್ಯ ನಮಸ್ಕಾರ. ಸೊ ಪ್ರತಿಯೊಬ್ಬರಿಗೆ ಗೊತ್ತಿರ್ಬೋದು ಸೂರ್ಯ ನಮಸ್ಕಾರ ಅಂತ ಅನ್ಕೋತೀನಿ ನಾನು. ಸೊ ಗೊತ್ತಿಲ್ಲ ಅನ್ಬೇಕು, ನಾನು ಟೀಚ್ ಮಾಡಿದ್ದೀನಿ, ತೊಂದರೆ ಅದೇನು ತೊಂದರೆ ಇಲ್ಲ ನನಗೆ. ಬಟ್ ಆದಷ್ಟು ನಮ್ಗೆ ಎಷ್ಟು ಆಗ್ತದೆ ಮ್ಯಾಕ್ಸಿಮಮ್ ಹೆಲ್ತ್ಗೆ ಬಂದು ಸ್ವಲ್ಪ ಜಾಸ್ತಿ ಬಂದು ಕಾನ್ಸಂಟ್ರೇಷನ್. ಈಗ ಏನಾಗ್ತದೆ, ಒಂದು ಬೇರೆಯವ್ರ ಮನೇಲಿ ತೊಂದರೆ ಇದ್ರೆ ನಾವು ಹೋಗ್ತೀವಿ, ಬಟ್ ನಮ್ಗೆ ದೇಹದಲ್ಲಿ ತೊಂದರೆ ಇದ್ರೆ ನಮ್ಗೆ ಯಾರು ಬರಲ್ಲ. ಇಷ್ಟು ನಾನು ಇದ್ರ ಬಗ್ಗೆ ನಾನು ವಿವರಣೆ ಹೇಳಿಕೊಟ್ಟಿನಿ ನಾನು. ಸೊ ಹೋಪ್ ದಿಸ್ ವಿಲ್ ಬಿ ವರ್ತ್ ಫಾರ್ ಆಲ್ ದ ಪೀಪಲ್ ಹೂ ಆರ್ ವಾಚಿಂಗ್ ಔಟ್ ದಿಸ್ Zoom meeting. I think it is well going, but still ಅದ್ರ ಬಗ್ಗೆ ಇದು ನೆಕ್ಸ್ಟ್ ಬಗ್ಗೆ ನಾನು ಅದ್ರ ಬಗ್ಗೆ ಸ್ಟಿಲ್ ಐ ಕ್ಯಾನ್ ಟೀಚ್ ಯು ಮೋರ್ ಅಂಡ್ ಮೋರ್ ಆಲ್ಸೋ. ಇದ್ರ ಬಗ್ಗೆ ಹೇಳ್ಬಿಟ್ಟು ನಾನು ಮಾತನ್ನ ಮುಗಿಸ್ಕೊತೀನಿ. ಥ್ಯಾಂಕ್ ಯು ಡಾಕ್ಟರ್. ಬಹಳ ಅತ್ಯುತ್ತಮವಾಗಿ ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನ ನಮಗೆ ನೀವು ಆರೋಗ್ಯದ ವಿಷಯವಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಆಕ್ಚುಲಿ ನನ್ಗೆ ಒಂದು ನೀವು ಹೇಳಿದ ಹಾಗೆ ಆ ಒಂದು ಎದೆ ಉರಿ ಬರ್ತಾ ಇತ್ತು. ನಾನು ಅನ್ಕೊಂಡೆ ಮೋಸ್ಟ್ಲಿ ನನಗೆ ಈ ಒಂದು ಪ್ರಾಬ್ಲಮ್ ಆಗಿರಬಹುದು. ನೀವ್ ಹೇಳಿದ್ಮೇಲೆ ನನಗೆ ಗೊತ್ತಾಯ್ತು, ಓಕೆ ಈ ಒಂದು ಕಾರಣದಿಂದ ಇಲ್ಲಿ ಎಕ್ಸಾಕ್ಟ್ ಈ ಜಾಗದಲ್ಲಿ ಎಕ್ಸಾಕ್ಟ್ಲಿ. ಬಟ್ ಲೆಫ್ಟ್ ಅಲ್ಲಿ ಬರ್ತದೆ ಮತ್ತೆ ರೈಟ್ ಅಲ್ಲಿ. ನಾವ್ ಏನ್ ಅನ್ಕೋತೀವಿ, ಅಸಿಡಿಟಿ ಇರ್ಬೋದು ನನ್ಗೆ, ಸೊ ಅಸಿಡಿಟಿ ಅನ್ಕೋತೀವಿ. ಬಟ್ ಇಲ್ಲಿ ಎಕ್ಸಾಕ್ಟ್ ಆಗಿ ಇಲ್ಲಿ ಯಾಕೆ ಬರ್ತದಂದ್ರೆ, ಈ ರಿಬ್ ಅಲ್ಲಿ ಬಂದು ಈ ರಿಬ್ ಹಿಂಗಿರ್ತದೆ ವಿಷಯ. ವಿ ಕಾಲ್ ಇಂಟರ್ ಕಾಸ್ಟಲ್ ಮಸಲ್ ಅಂತೀವಿ.
ಆ ಮಸಲ್ಸ್ ಹಿಂಗೆ ಇದ್ದಿದ್ದು ಬಂದಿನ ಹಿಂಗೆ ಕಂಪ್ರೆಷನ್ ಆಗ್ತದೆ, ಕ್ಲೋಸ್ ಆಗ್ತದೆ. ಸೊ ಕ್ಲೋಸ್ ಆದಾಗ ಏನಾಗ್ತದೆ ಬೇಸಿಕಲಿ ಬಂದು ಆಟೋಮೆಟಿಕಲ್ ಅಲ್ಲಿ ಇರ್ತಕ್ಕಂಥ ಮಸಲ್ಸ್ ಬಂದು ಡಿಸ್ಫಂಕ್ಷನ್ ಆಗ್ತದೆ. ಆ ಡಿಸ್ಫಂಕ್ಷನ್ ಆದಾಗ ಏನಾಗ್ತದೆ ಆಟೋಮೆಟಿಕಲಿ ಬಂದು ನಮ್ದು ಏನ್ ರೂಟೀನ್ ಫಂಕ್ಷನ್ ಉಂಟು ಅದು ಯಾವುದು ಆಗಲ್ಲ. ಸೊ ಆಗ ಉಸಿರು ತಗೋಬೇಕಾದ್ರೆ ನಾವು ಹಿಂಗೆ ಹೋಗ್ಬೇಕು, ಉಸಿರು ಬಿಟ್ಟಾಗ ಹಿಂಗೆ ಬರ್ತದೆ, ಓಪನ್ ಆದ್ರೆ ಹಿಂಗೆ ಬರ್ತದೆ. ಯಾಕಂದ್ರೆ ಡೀಪ್ ನಾವು ಅದಕ್ಕೆ ಒಂದು ಪ್ರಾಣಾಯಾಮ ಮಾಡಿ. ಪ್ರಾಣಾಯಾಮ ಏನು ಬೇಸಿಕಲಿ ಡೀಪ್ ಬ್ರೀತಿಂಗ್ ಎಕ್ಸರ್ಸೈಸ್. It is basically concentrating on the lungs, how the lungs get function, because lungs ಅಲ್ಲಿ ಒಂದು tidal volume ಅಂತ ಸುಮಾರೆಲ್ಲ ಉಂಟು. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಟೈಮ್ ನಾನು ಅದ್ರ ಬಗ್ಗೆ ಲಂಗ್ಸ್ ಬಗ್ಗೆ ಹೇಳಿಕೊಟ್ಟು ನಾನು ಏನೆಲ್ಲ ಫಂಕ್ಷನ್ ಆಗ್ತದೆ, ಅದ್ರಲ್ಲಿ ಏನೆಲ್ಲ ಡಿಸ್ಫಂಕ್ಷನ್ ಆಗ್ತದೆ, ವಾಟ್ ಆರ್ ದ ಕಾಂಪ್ಲಿಕೇಶನ್ಸ್ ಆಫ್ಟರ್ 40 years ಆದ್ಮೇಲೆ ಬಂದು ಏನೆಲ್ಲ ಆಗ್ತದೆ. ಸೊ ದಟ್ ಐ ಕ್ಯಾನ್ ಟೀಚ್ ಯು ಲಾಂಗರ್ ರನ್ ಅಲ್ಲಿ ಏನೆಲ್ಲ ದೇವ್ರದಯ ಅಂದ್ರೆ ಸ್ಟಿಲ್ ಐ ಕ್ಯಾನ್ ಟೀಚ್ ಯು ಮೋರ್ ಅಂಡ್ ಮೋರ್. Because at the end of the day we don't want any people suffering. Because all this problem is all only temporary. Even on personal problem, everything is a temporary. There is nothing is permanent in the world. Even on Santa problem is just by temporary. So that we need to try to solve the problem and get into the thing and dissolve the problems. These are the basic factors what I can tell more about today about that. But ಇನ್ನೊಂದು ಏನಾಗ್ತದೆ ಒಂದೊಂದ್ಸರಿ ನನ್ಗೆ ಉಸಿರು ತಗೊಳ್ಳೋ ನೋವಾಗ್ತದೆ. ಇದು ಈ ಜಾಗದಲ್ಲಿ ಏನ್ ಮಾಡ್ತದೆ ಬೇಸಿಕಲಿ ಸ್ಟಿಲ್ ಸ್ಟ್ರೆಚ್ ಲೈಕ್. ಸೊ ಒಂದು ಇದಿದೆ ಫಸ್ಟ್ ಒಂದು ಬಾಲ್ ಇದೆ, ಅದು ಯೂಶಲಿ ಒಂದು ನಾವು ಜಿಮ್ ಬಾಲ್ ಅಂತೀವಿ. ಬಿಕಾಸ್ ಐ ಆಮ್ ಟು ಮೋರ್ ಅಂಡ್ ದ ಫಿಟ್ನೆಸ್. ಅದು ಒಂದು ಹೇಳಿಕೊಟ್ಟು ನಾವು ಸಿಂಪಲ್ ಆಗಿ ಎಲ್ಲ ಮಾಡ್ಕೋಬಹುದು. ಸೊ ಇಲ್ಲಾಂದ್ರೆ ಹಾಗೆಲ್ಲ ಒಂದು ಸಿಂಪಲ್ ಒಂದು ಎಲ್ಲ ಮನೆಯಲ್ಲರ ಮೇಲೆ ಪಿಲ್ಲೋ ಇದ್ದಿರ್ತದೆ. ಆ ಪಿಲ್ಲೋನ ಇಟ್ಕೊಂಡು ನಾವು ಏನ್ ರಿಲೀಸ್ ಮಾಡ್ಕೋಬೋದ ಒಂದೇ ಒಂದು ತೋರಿಸ್ಕೊಡ್ತೀವಿ. ಸೊ ಈ ತರ ಪಿಲ್ಲೋಸ್ಗಳು ಇರ್ತದೆ, ಯಾರ ಮೇಲೂ ಪಿಲ್ಲೋಸ್ಗಳು ಇದ್ದೇ ಇರ್ತದೆ. ಸೊ ಈ ತರ ಪಿಲ್ಲೋಸ್ ಇಟ್ಕೊಂಡು Doctor, can I see the ball? ಇಷ್ಟೇ ಸಾಕು. ನಾವು ಹೀಗೆ ಮಲ್ಕೊಂಡು ಈ ಜಾಯಿಂಟ್ ಎಲ್ಲ ಬಂದು ಓಪನ್. ಬಿಕಾಸ್ ಆಲ್ವೇಸ್ ಮಸಲ್ಸ್ ಹ್ಯಾವ್ ಅ ಫಂಕ್ಷನ್. ಸೊ ಮಸಲ್ಸ್ ಎಲ್ಲ ಏನಾಗ್ತದೆ ಬಂದು ಯೂಶಲಿ ಬಂದು ಫ್ರಂಟಲಿ ಲೋಡ್ ಆದಾಗ ಬಂದು ಎಲ್ಲ ಕಂಪ್ರೆಷನ್. ಸೊ ನಾವು ಆದಷ್ಟು ಏನ್ ಮಾಡ್ಬೋದು ಯೂಶಲಿ ನೋಡಿ ಅಲ್ಲಿ ಯಾರೊಬ್ರು ಬಾಲ್ ತೋರ್ಸ್ತಾ ಇದಾರೆ, ಆ ಬಾಲ್ ಅಲ್ಲಿ ಸರ್ಟನ್ ಥಿಂಗ್ಸ್ ನಾವು ಮಾಡ್ಬೋದು. ಸರ್ಟನ್ ಬಾಲ್ಸ್ ಆರ್ ಇದು ನಾವ್ ಏನಂತೀವಿ, ಇದು ನಾವು ಈ ಬಾಲ್ ಇದೆ. ಸೊ ಈ ಬಾಲ್ ಅಲ್ಲಿ ಬಂದು ಇಟ್ಕೊಂಡು ಏನ್ ಮಾಡ್ಬೋದು ನಾವು ಓಕೆ. ಈಗ ಯಾರ ಬಂದು ಬಾಲ್ ಇರಲ್ಲ, ಪಿಲ್ಲೋ ತಗೋದು ಮೇಲೆ ಮಾಡಿ ಮತ್ತೆ ಆದಷ್ಟು ಬಂದು ಈ ಬಾಲದ ಒಂದು ಹೀಗೆ ರೋಲ್ ಮಾಡಿ ಹೀಗೆ ಮಾಡ್ಬೋದು. ಪ್ಲಸ್ ಬಂದು ಆದಷ್ಟು ಬಂದು ಈ ಬಾಲ್ ಹೀಗೆ ರೋಲ್ ಮಾಡ್ಬೋದು. ಆಲ್ಮೋಸ್ಟ್ ಮೋಸ್ಟ್ ಆಫ್ ಆಲ್ ದ ಪ್ರಾಬ್ಲಮ್ಸ್ ಓನ್ಲಿ ಪ್ರಿವೆಂಟೆಡ್. ಬಿಕಾಸ್ ಈಗ ಏನಾಗ್ತದೆ ಈ ಲಾಕ್ಡೌನ್ ಆದ್ಮೇಲಿಂದ ಪ್ರತಿಯೊಬ್ಬರಿಗೊಂದೊಂದು ತೊಂದರೆ ಇದ್ದೇ ಇರ್ತದೆ. ಆ ತೊಂದರೆ ಏನಾಗ್ತದೆ, ಇಟ್ ಕ್ಯಾನ್ ಬಿ ಫೈನಾನ್ಷಿಯಲಿ, ಐದರ್ ಮೆಂಟಲಿ ಆರ್ ಫಿಸಿಕಲಿ. ಸೊ ಈಗ ಫಿಸಿಕಲಿ ಆದಾಗ ಏನಾಗ್ತದೆ, then you'll have, when you develop a problem physically, then you'll be thinking about the mentally and the financial. So financially ಏನಾದ್ರು ಪ್ರತಿಯೊಂದು ಇದ್ದಾರೆ. But to prevent that, do some little exercise every day without missing. ಇಷ್ಟ ಹೇಳ್ಬಿಟ್ಟು ನನ್ನ ಮಾತನ್ನ ಮುಗಿಸ್ಕೊಡ್ತೀನಿ ಪಾಸ್. ಥ್ಯಾಂಕ್ ಯು ಡಾಕ್ಟರ್. ತುಂಬಾ ಧನ್ಯವಾದಗಳು ನಿಮಗೆ ಹೃದಯಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ, ಅಂತಾರಾಷ್ಟ್ರೀಯ ಕನ್ನಡ ಸುಬ್ಬಸಾಲ ಕುಟುಂಬದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ನೆಕ್ಸ್ಟ್ ಬುಧವಾರ ನಾವು 6:30ಕ್ಕೆ ಕರೆಕ್ಟ್ ಆಗಿ ನಾವು ಎಲ್ಲರೂ ಸಹ ಜಾಯ್ನ್ ಆಗ್ತೇವೆ. ಈಗ ಯಾರು ಜಾಯ್ನ್ ಆಗಿಲ್ಲ ಲೇಟ್ ಆಗಿ ಅಂತವ್ರು ಯೂಟ್ಯೂಬ್ ಅಲ್ಲಿ ಅದನ್ನ ನೋಡ್ತಾರೆ ಖಂಡಿತವಾಗ್ಲು. ಅನೇಕರು ನನಗೆ ಹೇಳಿದ್ದಾರೆ ಫಸ್ಟ್ ನಾನೊಂದು ಪರ್ಟಿಕ್ಯುಲರ್ ಕೇಳ್ಬೋದು. ಸೊ ಈಗ ಜನರಿಗೆ ಏನಾಗ್ತದೆ ಅಂದ್ರೆ ಯಾವ್ದು ಸ್ಪೆಸಿಫಿಕ್ ಆಗಿ ಯಾರು ಕೇಳ್ಬೇಕಂತ ಇದ್ರೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ಓಕೆ, ಖಂಡಿತವಲ್ಲ ಸ್ಪೆಸಿಫಿಕ್ ಆಗಿ. ಓಕೆ ಸರ್, ನನಗೆ ನೆಕ್ ಪೇನು, ಇಲ್ಲ ಭುಜ ನೋವು, ಇಲ್ಲ ಬ್ರಿಸ್ಟ್ ಪೇನು, ಎಲ್ಬೋ ಪೇನು, ಶೋಲ್ಡರ್ ಪೇನು, ಅದ್ರ ಬಗ್ಗೆ ಯಾವುದೇ ರೀತಿ ಹೇಳಿಕೊಡ್ತೀನಿ. ಯಾಕಂದ್ರೆ ಈಗ
ನಾನು ಹೇಳುವಾಗ ಏನಾಗ್ತದೆ, ಪ್ರತಿಯೊಬ್ರು ಅರ್ಥ ಆಗ್ತದೆ ಗೊತ್ತಿಲ್ಲ. ಅವ್ರ ಮನ್ಸಲ್ಲಿ ಏನಿರ್ತದೆ, ಇವ್ರು ಏನೋ ಬೇರೆ ಹೇಳ್ತಾರೆ, ನನ್ ಸಬ್ಜೆಕ್ಟ್ ಅಲ್ಲ, ಇಂಟ್ರೆಸ್ಟ್ ಇರಲ್ಲ. ಸೊ ಆತರ ನಿಮ್ ಹತ್ರ ಎಕ್ಸ್ಪೋಸ್ ಮಾಡ್ಕೊಳ್ಳಿ ಅವ್ರು, ಈ ತರ ಸರ್, ಈ ತರ ಡಾಕ್ಟರ್ಗೆ ಹೇಳಿ ಈ ತರ ಮಾತಾಡ್ಲಿ. ಐ ಆಮ್ ರೆಡಿ ಟು ಡೂ ದಟ್ ಥಿಂಗ್. ಖಂಡಿತವಾಗ್ಲು. ಸೊ ಹೋಪ್ ದಿಸ್ ಇದು ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ ಅನ್ಕೊಳ್ತೀನಿ. ಆಫ್ ಕೋರ್ಸ್ ಎಲ್ಲರಿಗೂ ಇದು ಉಪಯೋಗ ಆಗಿದೆ. ಇದ್ರ ಮೇಲೆ ಬಿಕಾಸ್ ಐ ಆಮ್ ಟ್ರೈಂಗ್ ಟು ಪುಟ್ ಮ್ಯಾಕ್ಸಿಮಮ್ ಆಫ್ ದ ಲೇಮನ್ ಲ್ಯಾಂಗ್ವೇಜ್, ಬಿಕಾಸ್ ಐ ಕಾಂಟ್ ಯೂಸ್ ದ ಮೆಡಿಕಲ್ ಟರ್ಮ್ಸ್. Some few people are very good in education and all, they can understand, but some few people, ಅವ್ರಿಗೆ ಅರ್ಥ ಆಗಲ್ಲ, ನಾ ಏನ್ ಹೇಳಿದ್ರೆ ಅರ್ಥ ಆಗಲ್ಲ. So I'm trying to squeeze it out. I'm trying to look for a shortcut and try to fix it up. Okay, thank you. ಒಂದ್ಸಾರಿ ಪ್ರಶ್ನೆ ಉತ್ತರಗಳದು ಇಟ್ಕೊಂಡ್ಬಿಡಿ, ಇಲ್ಲಾಂದ್ರೆ ಯಾರ್ಯಾರು ಏನೇನ್ ತೊಂದ್ರೆ ಇದೆ ಆ ಪ್ರಶ್ನೆನ ಡಾಕ್ಟರ್ ಕೇಳೋದು, ಡಾಕ್ಟರ್ ಅದಕ್ಕೆ ಆನ್ಸರ್ ಮಾಡೋದು, ಆ ತರನು ಒಂದಿನ ಇಟ್ಕೋಬಹುದು. ಕರೆಕ್ಟ್, ನೀವ್ ಹೇಳಂಗೆ ಅದು ಬೆಸ್ಟ್ ಆಪ್ಷನ್. ಅದಕ್ಕಂದ್ರೆ ಒಂದಿನ ಇಟ್ಕೊಳ್ಳೋಣ, ಬುಧವಾರ ಬೇಕಾದ್ರೆ ಅದಕ್ಕಂದ್ರೆ ಇಟ್ಕೊಳ್ಳೋಣ. ಓಕೆ, ಬುಧವಾರ 6:30ಗೆ ನಾವು ಕ್ವಶನ್ ಆನ್ಸರ್, ಸಮಸ್ಯೆಗಳನ್ನ ಪ್ರಶ್ನೆಯನ್ನ ಕೇಳೋದು, ಡಾಕ್ಟರ್ ನಿಮ್ಗೆ ಸಲಹೆಗಳನ್ನ ಕೊಡೋದು, ಆ ತರವಾಗಿ ನಾವು ಅದನ್ನ ಇಟ್ಕೊಳ್ಳೋಣ. ಬುಧವಾರದ ಒಂದು ಕಾರ್ಯಕ್ರಮವನ್ನ ದಯವಿಟ್ಟು ನೀವು ಅದಕ್ಕೆ ಸಿದ್ಧತೆಯಾಗಿ, ಏನಾದ್ರು ನಿಮ್ ಸಮಸ್ಯೆಗಳು ಅಂತ ಇದ್ದ ಪಕ್ಷದಲ್ಲಿ ನೀವು ಡಾಕ್ಟರ್ನ ನೇರವಾಗಿ ಕೇಳ್ಬೋದು, ಅವರು ನೇರವಾಗಿ ನಮ್ಗೆ ಅಲ್ಲೇ ಉತ್ತರವನ್ನ ಕೊಡುವಂತರಾಗಿದೆ. ಬದುಕ್ರೆ ಮತ್ತೆ ಇನ್ನೊಂದು ಏನಾದ್ರು ಹೇಳ್ಬೇಕಂದ್ರೆ ಅವ್ರು ಬರ್ಕೊಳ್ಳಿ, ಅವರು ಯಾಕಂದ್ರೆ ಮರ್ತೋಗ್ತದೆ ಅವ್ರಿಗೆ. ಖಂಡಿತ ಅವ್ರು ಏನೋ ತೊಂದ್ರೆ ಇರ್ತದೆ, ಬಟ್ ಅವ್ರು ಬೇರೆಯವ್ರು ಕೇಳುವಾಗ, ಈಗ ಅವ್ರು ಒಬ್ರು ಎಕ್ಸಾಂಪಲ್ ಒಂದು ಪೇಷಂಟ್ ಒಬ್ರು ನೆಕ್ ಪೇನ್ ಅಂತ ಇದ್ದಾಗ ಅವ್ರು ಕೇಳೋ ರೀತಿಯಲ್ಲಿ ಬೇರೆ ಕಡೆ ಹೋಗ್ಬಿಟ್ರೆ ಟಾಪಿಕ್ ಚೇಂಜ್ ಆಗ್ಬಿಡ್ತದೆ. ಸೊ ಆದಷ್ಟು ಬರ್ಕೊಳ್ಳಿ, ಅದು ಆ ಬರ್ಕೊಂಡು ಆ ಪೇಪರ್ ನಿಮ್ ಮುಂದೆ ಇಟ್ಕೊಂಡು ಅದ್ರ ಬಗ್ಗೆ ಕೇಳಿ, ನಾನು ಅದಕ್ಕೆ ಬೇಕಂತ ಸೂಕ್ತ ಉತ್ತರ ನಾನು ಹೇಳಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು, ಧನ್ಯವಾದಗಳು. ನಾವು ಮತ್ತೆ ಬುಧವಾರ ಸಿಗೋಣ ಆ ಒಂದು ಕಾರ್ಯಕ್ರಮದಲ್ಲಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಡಾಕ್ಟರ್ ಶರತ್ ಮಾತಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ಸಮಯದಲ್ಲಿ ನಾವು ನಮ್ಮ ಸಭಾ ಸಾಲಕ್ಕೆ ಬರೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ವಿಶೇಷ ಗೀತೆಯನ್ನ ಕೇಳೋಣ. ನಮ್ಮ ಮಧ್ಯದಲ್ಲಿ ಸಹೋದರಿ ಕೃಪಾ ಸಾಮೇಲ್ ಅವರಿದ್ದಾರೆ. ಅವ್ರು ನಮ್ಗೆ ಒಂದು ವಿಶೇಷ ಗೀತೆಯನ್ನ ಹಾಡುವಂತರಾಗಿದ್ದಾರೆ. ಅವ್ರಿಲ್ಲ, ಅವರು ಬಿಜಿ, ಅವ್ರಿಲ್ಲ, ಬೇರೆ ಯಾರಿಗಾನ ಕೇಳ್ರಿ. ಓಕೆ. ಸೊ ಯಾರಾದ್ರೂ ವಿಶೇಷ ಗೀತೆಯನ್ನ ಹಾಡೋರಿದ್ದೀರಾ? ಫಸ್ಟ್ ನೀವೇ ಆಡ್ಬಿಡಿ. ನಾನು ಹಾಡೋದಾ? ಯಾವ ಹಾಡು ಆಡ್ಬೇಕು ಅಂತ ಗೊತ್ತಿಲ್ವೇ? ಸಿಸ್ಟರ್ ನೀವು ಸೇರ್ಕೊಂಡ್ ಆಡಿ. ನಾನು ಒಂದು ಹಾಡು ಆಡ್ಬೇಕು ಅನ್ಕೊಂಡಿದ್ದೆ ಆವಾಗ್ಲೇನೆ, ಬಟ್ ನೀವು ಸಡನ್ಲಿ ನೀವು ಹೇಳಿದ್ರಲ್ಲ, ಯಾವ ಹಾಡು ಅಂತ ಕನ್ಫ್ಯೂಸ್ ಆಗಿತ್ತು. ಓಕೆ, ಸರ್ ಹಿಂದಿ ಸಾಂಗ್ ಹಾಡಿ. ಹಲೋ ಸರ್ ಹಿಂದಿ ಸಾಂಗ್ ಹಾಡಿ ಸರ್. ಹಿಂದಿ ಸಾಂಗ್ ನನಗೆ ಗೊತ್ತಿಲ್ಲ ಸಿಸ್ಟರ್, ನೀವ್ ಆಡ್ತೀರಾ? ಹಾಡೋಗಿದ್ರೆ ಹಿಂದಿ ಸಾಂಗ್. ಓಕೆ, ನಾನು ಕನ್ನಡ ಸಾಂಗ್ ಆಡ್ತೀನಿ. ಅಮರೋಹಿ ಅವರು ಕೇಳ್ಕೊಂಡಿದ್ದಾರೆ ಇವತ್ತು, ಅವ್ರಿಗೋಸ್ಕರವಾಗಿ ದೇವರ ಮಹಿಮೆಯನ್ನ ಕೊಂಡಾಡೋಣ. ಇಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ನಿನ್ನ ಸ್ವರವ ಕೇಳಿ ಬಂದೆ, ನಿನ್ನ ಸ್ವರವ ಕೇಳಿ ಬಂದೆ, ನಿನ್ನ ಹಾಡಿ ಕೊಂಡಾಡುವೆ. ಇಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ಜಗದೋಳು ಬೆಳಕಾಗಿ ಬಂದಂತ ಜಗದೀಶನೇ, ಪರಮಾದಯಾಶೀಲನೇ. ಜಗದೋಳು ಬೆಳಕಾಗಿ ಬಂದಂತ ಜಗದೀಶನೇ, ಪರಮಾದಯಾಶೀಲನೇ. ಪರಿಶುದ್ಧ ನನ್ನ ತಂದೆ, ಇಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು.
ನಿನ್ನ ಸ್ವರವ ಕೇಳಿ ಬಂದೆ, ನಿನ್ನ ಸ್ವರವ ಕೇಳಿ ಬಂದೆ, ನಿನ್ನ ಹಾಡಿಕೊಂಡಾಡುವೆ. ಇಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ನನ್ನ ಪಾಪಗಳಿಗಾಗಿ ಪ್ರಾಣವ ಕೊಟ್ಟಾತನೇ, ನನ್ನ ಪಾಪಗಳಿಗಾಗಿ ಪ್ರಾಣವ ಕೊಟ್ಟಾತನೇ. ಅತ್ಯುನ್ನತ ಮರೆಯನೇ ನೊಂದಂತ ನನ್ನ ಯೇಸುವೇ, ಇಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ನಿನ್ನ ಸ್ವರವ ಕೇಳಿ ಬಂದೆ, ನಿನ್ನ ಸ್ವರವ ಕೇಳಿ ಬಂದೆ, ನಿನ್ನ ಹಾಡಿಕೊಂಡಾಡುವೆ. ಇಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ಆಮೇನ್. ದೇವನಾಮಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ಆಡ್ತಾ ಇದ್ದಿ ಸರ್. ನೀವು ಆಡ್ತಾ ಇದ್ರಾ? ಓಕೆ, ಇರ್ಲಿ. ಸಮಯ ಆಗಿದೆ. ನಾವು ನಿಮ್ಮ ಅನೌನ್ಸ್ ಮಾಡಿದ ನಿಮ್ಮ ಹೆಸರನ್ನ ಈ ಸಮಯದಲ್ಲಿ ಸೋದರ ಬಸವರಾಜ್ ಅವರು ನಮಗೆ ಪ್ರಾರಂಭದ ಪ್ರಾರ್ಥನೆಯನ್ನು ಮಾಡಿಕೊಡುವ ಕೇಳ್ಕೊತೇನೆ. ಬಸವರಾಜ್ ವೈಎಸ್ ಅವರು ಪ್ರಾರಂಭದ ಪ್ರಾರ್ಥನೆಯನ್ನ ಮಾಡುವಾಗೆ. ನಮಸ್ಕಾರ ಪಾಸ್ಟ್ರೆ. ನಮಸ್ತೆ. ಮಹೋನ್ನತ ಸ್ಥಾನದಲ್ಲಿ ವಾಸವಾಗಿರ್ತಕ್ಕಂಥ ನನ್ನ ಪರಲೋಕದ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮ್ಮ ಅತಿ ಉನ್ನತವಾದ ನಾಮಕ್ಕೆ ಕೋಟ್ಯಾನು ಕೋಟಿ ಸ್ತೋತ್ರಗಳನ್ನ ಸಮರ್ಪಣೆ ಮಾಡತಕ್ಕಂಥವರಾಗಿದ್ದೇವೆ ದೇವ. ಈ ಒಂದು ಸೂರ್ಯಾಸ್ತಮಾನದ ಸಾಯಂಕಾಲದ ಗಳಿಗೆಯಲ್ಲಿ ಕರ್ತನೆ, ಯಥಾ ಪ್ರಕಾರ ಸ್ವಾಮಿ ನಾವು ಮತ್ತೆ ಪುನಃ ನಿನ್ನ ಪಾದದ ಬಳಿಯಲ್ಲಿ ಬಂದು ಸೇರುವಂತ ಸೌಭಾಗ್ಯವನ್ನ ನಮ್ಮೆಲ್ಲರಿಗೂ ನೀನು ದಯಪಾಲಿಸಿಕೊಟ್ಟಿದ್ದಿ ಸ್ವಾಮಿ. ಈ ಒಂದು ಆನ್ಲೈನ್ ಮೂಲಕವಾಗಿ ಕರ್ತನೆ, ಪ್ರತಿಯೊಬ್ಬೊಬ್ಬರು ಕೂಡ ನಿನ್ನ ಸ್ವರವನ್ನ ಕೇಳುವುದಕ್ಕಾಗಿ ಸ್ವಾಮಿ ಎಲ್ಲರೂ ಯಥಾರ್ಥ ಮನಸ್ಸಿನಿಂದ ಹಂಬಲ ಹೃದಯದಿಂದ ಕರ್ತನೆ ನಿನ್ನ ಸ್ವರವನ್ನ ಕೇಳುವುದಕ್ಕಾಗಿ ಹಂಬಲಿಸಿ ಬಂದಿರತಕ್ಕಂತ ಎಲ್ಲಾ ನಿನ್ನ ಪ್ರಿಯ ಮಕ್ಕಳನ್ನ ದಾಸಿಯರನ್ನ ಹಾಗೂ ಕರ್ತನೆ ಸಹೋದರ ಸಹೋದರಿಯರನ್ನ ಬೋಧಕ ವರ್ಗದವರನ್ನ ಸ್ವಾಮಿ ನೀನು ಆಶೀರ್ವದಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸಿ ಬೇಡುವಂತವನಾಗಿದ್ದೇನೆ ಕರ್ತ. ನಿನ್ನ ಒಂದು ಮಾರ್ಗದರ್ಶನ, ನಿನ್ನ ಒಂದು ಉಪದೇಶ, ನಿನ್ನ ಒಂದು ಆಶೀರ್ವಾದ ಪ್ರತಿಯೊಬ್ಬರಿಗೂ ಈ ಸಮಯದಲ್ಲಿ ದೊರಕಬೇಕಾಗಿದೆ ಕರ್ತ. ನಿನ್ನ ಪರಲೋಕದ ದ್ವಾರವನ್ನ ತೆರೆದ ಸ್ವಾಮಿ, ನಿನ್ನಲ್ಲಿರ್ತಕ್ಕಂತ ಅಭಿಷೇಕವನ್ನ ಆಶೀರ್ವಾದವನ್ನ ಪ್ರತಿಯೊಬ್ಬೊಬ್ಬರ ಮೇಲೆ, ಪ್ರತಿಯೊಬ್ಬೊಬ್ಬರ ಕುಟುಂಬದ ಮೇಲೆ ನೀನು ದಯಪಾಲಿಸಿಕೊಡ್ಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಅಪ್ಪ ಕರ್ತನೆ, ಪ್ರತಿಯೊಬ್ಬರ ಮನಸ್ಸುಗಳನ್ನ, ಹೃದಯ ಸಂಕಲ್ಪಗಳನ್ನ ತಿಳಿದಾತನು ಬಲ್ಲಾತನಾಗಿರುವಂತ ದೇವರೇ, ಇವತ್ತು ಕರ್ತನೆ ಯಾರಿಗೆ ಯಾವುದರ ಅವಶ್ಯಕತೆ ಇದೆ, ಯಾರು ಯಾವ ಒಂದು ತೊಂದರೆಯಲ್ಲಿದ್ದಾರೆ, ಸಮಸ್ಯೆಗಳಲ್ಲಿದ್ದಾರೆ ಎಂಬತಕ್ಕಂಥದ್ದು ನಿಮಗೆ ಗೊತ್ತು ಸ್ವಾಮಿ. ಅಂಥವರಿಗೆ ನೀನು ಶೀಘ್ರದಲ್ಲಿ ಬಿಡುಗಡೆಯನ್ನು ಕೊಟ್ಟು ಸ್ವಾಮಿ, ನಿನ್ನ ಆಶೀರ್ವಾದದ ಮೇರೆಗೆ ಪ್ರತಿಯೊಬ್ಬರು ಕೂಡ ನಿನ್ನ ಸ್ವರಕ್ಕೆ ಕಿವಿಗೊಡುವಂತ ಸೌಭಾಗ್ಯವನ್ನ ದಯಪಾಲಿಸಿಕೊಡ್ಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ ತಂದೆ, ಈ ಒಂದು ಅಂತಾರಾಷ್ಟ್ರೀಯ ಕನ್ನಡ ಸಬ್ಬತ್ ಶಾಲೆಯನ್ನ ನಡೆಸಿಕೊಂಡು ಹೋಗತಕ್ಕಂತ ಪ್ರಿಯ ನಿಮ್ಮ ದಾಸರಾಗಿರ್ತಕ್ಕಂತ ಬೋಧಕರಾದ ಸುರೇಂದ್ರಯ್ಯನವರನ್ನ ಆಶೀರ್ವಹಿಸು, ಬಲಪಡಿಸು ದೇವ. ಕರ್ತನೆ, ಅವರ ಒಂದು ಕುಟುಂಬವನ್ನ ನೀನು ಆಶೀರ್ವಹಿಸು, ಬಲಪಡಿಸು ತಂದೆಯೇ. ಅಪ್ಪ ತಂದೆ, ಅವರ ಮೂಲಕವಾಗಿ ಕರ್ತನೆ ಎಲ್ಲಾ ಲೋಕದ ಮೂಲೆಗಳಿಗೂ ಕೂಡ ಸ್ವಾಮಿ ನಿನ್ನ ಸುವಾರ್ತೆ, ನಿನ್ನ ಸತ್ಯ ಸಂದೇಶ ಈ ಸಭೆಯಲ್ಲಿ ತಲುಪುತ್ತಾ ಇದೆ ಸ್ವಾಮಿ. ಅಪ್ಪ ತಂದೆ, ಅದಕ್ಕೋಸ್ಕರವಾಗಿ ಅವರನ್ನು ಆಶೀರ್ವಹಿಸು, ಬಲಪಡಿಸು, ಅವರಿಗೆ ಹೆಚ್ಚಾದ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿಕೊಡ್ರಿ ಎಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತಕ್ಕಂಥವನಾಗಿದ್ದೇನೆ ತಂದೆ. ಪ್ರತಿನಿತ್ಯವೂ ಕೂಡ ಬೆಳಗಿನ ಜಾವದಲ್ಲಿ ಅನುದಿನದ ಮನ್ನಾ ಆಹಾರವನ್ನ ನೀನು ಕೊಡ್ತಾ ಇದ್ದಿ ಸ್ವಾಮಿ. ಸಾಯಂಕಾಲದ ವೇಳೆಯಲ್ಲಿ ನಿನ್ನ ಆಶೀರ್ವಾದದ ಮಳೆಯನ್ನು ಸುರಿಸ್ತಾ ಇದ್ದೆ ಸ್ವಾಮಿ. ಅನೇಕ ಬೋಧಕರ ಮೂಲಕವಾಗಿಯೂ, ಅನೇಕ ಸಹೋದರರ ಮೂಲಕವಾಗಿಯೂ ಸ್ವಾಮಿ, ಸಹೋದರಿಯರ ಮೂಲಕವಾಗಿ ದೇವ ನಿನ್ನ ವಾಕ್ಯಗಳನ್ನ, ನಿನ್ನ ಒಂದು ರಹಸ್ಯವನ್ನ, ನಿನ್ನ ಸತ್ಯಾಸತ್ಯತೆಯನ್ನ ಪ್ರತಿಯೊಬ್ಬರ ಮೂಲಕವಾಗಿ ನಮಗೆ ತಿಳಿಯಪಡಿಸ್ತಾ ಇದ್ದೆ ಸ್ವಾಮಿ. ನಿಮಗೆ ಸ್ತೋತ್ರವಾಗ್ಲಿ ಕರ್ತ. ಪ್ರತಿಯೊಬ್ಬೊಬ್ಬರ ಮನೆಗೆ ಇವತ್ತು ನಿನ್ನ ಆಶೀರ್ವಾದಗಳು ತಲುಪ್ತಾ ಇದೆ ಸ್ವಾಮಿ. ನಿಮಗೆ ಸ್ತೋತ್ರ ದೇವರೇ. ಈ ಒಂದು ಪ್ರಸ್ತುತ ಸಮಯದಲ್ಲಿ ಕರ್ತ ನಿನ್ನ ವಾಕ್ಯಗಳನ್ನ
ತರತಕ್ಕಂತ ನಿಮ್ಮ ದಾಸರನ್ನ ಆಶೀರ್ವದಿಸು ಸ್ವಾಮಿ. ಅವರ ಮೂಲಕವಾಗಿ ಬರ್ತಕ್ಕಂತ ಪ್ರತಿಯೊಂದೊಂದು ಮಾತುಗಳು ಸ್ವಾಮಿ ನಿನ್ನವುಗಳಾಗಿರ್ಲಿ ದೇವ. ಆ ಮಾತುಗಳಿಂದ ಕರ್ತನೆ ನಾವೆಲ್ಲರೂ ಸ್ವಾಮಿ ಆಶೀರ್ವಾದವನ್ನ ಹೊಂದಿ ನಿನ್ನ ಪರಲೋಕ ರಾಜ್ಯಕ್ಕೆ ನಾವೆಲ್ಲರೂ ಬಾಧ್ಯಸ್ಥರಾಗತಕ್ಕಂತ ಆಶೀರ್ವಾದವನ್ನ ಪ್ರತಿಯೊಂದೊಂದು ಕುಟುಂಬಗಳಿಗೂ ನೀನು ದಯಪಾಲಿಸಿಕೊಟ್ಟು ನೀವು ತಾನೇ ಘನ ಮಾನ ಮಹಿಮೆಯನ್ನು ಹೊಂದಬೇಕೆಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ಅತಿ ವಿನಯದಿಂದಲೂ ಬಹು ತಾಳ್ಮೆಯಿಂದಲೂ ತಮ್ಮ ಪಾದಗಳಿಗೆ ಬಿದ್ದು ಬೇಡಿಕೊಳ್ಳುವಂತ ಮಗನಾಗಿದ್ದೇನೆ ತಂದೆ. ಆಮೇಲೆ ಆಮೇನ್. ಧನ್ಯವಾದಗಳು ಸಹೋದರರೇ, ಪ್ರಾರ್ಥನೆಗಾಗಿ ಧನ್ಯವಾದಗಳು. ಓಕೆ, ಈ ಸಮಯದಲ್ಲಿ ನಾವು ನೇರವಾಗಿ ನಮ್ಮ ಸಭಾಸಾಲ ಪಾಠಕ್ಕೆ ನಾವು ತೆರಳೋಣ. ಈ ದಿನದ ಸಭಾಸಾಲ ಪಾಠವನ್ನ ನಮ್ಗೆ ನಡೆಸಿಕೊಡುವಂತವ್ರನ್ನ ಪರಿಚಯಿಸ್ತಕ್ಕಂಥದ್ದು ಯುಕ್ತವಾಗಿದೆ. ನಿಮ್ಮೆಲ್ಲರಿಗೂ ಶಿರ ಪರಿಚಿತ ಎಂಬುದಾಗಿ ನಾನು ಅನ್ಕೋತೇನೆ. ಶ್ರೀಮತಿ ಅಮ್ರೋಹಿ ಸುರೇಂದ್ರ ಅವರು ಮೂಲತಃ ಮೈಸೂರಿಂದ ಅವರು ಸ್ವಂತ ಸ್ಥಳ ಹಾಗೂ ಈ ಸಮಯದಲ್ಲಿ ಪೂನಾದಲ್ಲಿದ್ದಾರೆ. ಅವರು ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಪುಣೆ ಅಡ್ವೆಂಟಿಸ್ಟ್ ಹಾಸ್ಪಿಟಲ್ ಅಲ್ಲಿ ಬಿಲ್ಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ದೇವರು ವಿಶೇಷವಾಗಿ ಮಗಳನ್ನ ಆಶೀರ್ವಾದ ಮಾಡಲಿ, ಹೆಚ್ಚಾಗಿ ಆತ್ಮಿಕವಾಗಿ ನಡೆಸಲಿ ಎಂಬುದಾಗಿ ನಾವು ಅವರಿಗಾಗಿ ನಮ್ಮ ಅಂತಾರಾಷ್ಟ್ರೀಯ ಕನ್ನಡ ಸಭಾಸಾಲ ವತಿಯಿಂದಲೂ ಮತ್ತು ನನ್ನ ವೈಯಕ್ತಿಕವಾಗಿ ಹೃದಯಪೂರ್ವಕವಾಗಿ ಶ್ರೀಮತಿ ಅಮ್ರೋಹಿ ಸುರೇಂದ್ರ ಅವರಿಗೆ ನಾವು ಸ್ವಾಗತವನ್ನು ಬಯಸ್ತಾ ಈ ಸಮಯನ ನಾವು ನಿಮಗೆ ಅರ್ಪಿಸುವಂತರಾಗಿದ್ದೇವೆ. ಇದು ನಿಮ್ಮ ಸಮಯ. ಶ್ರೀಮತಿ ಅಮ್ರೋಹಿ ಸುರೇಂದ್ರ ಅವರೇ. ಇಲ್ಲಿ ಝೂಮ್ ಆಪ್ ನಲ್ಲಿ ಸೇರಿ ಬಂದಿರುವಂತ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುವಳಾಗಿದ್ದೇನೆ. ಈ ದಿನದ ಈ ವಾರದ ಪೂರ್ತಿಯಾಗಿ ನಾವು ಕಲಿಯುತ್ತಾ ಇರುವಂತಹ ಒಂದು ವಿಚಾರ ಎಂದರೆ ಹೆಚ್ಚಿನದಕ್ಕಾಗಿ ಹಾತೊರೆಯುವುದು ಎಂಬುದಾಗಿ. ನಮ್ಮ ಒಂದು ಸ್ಮರಣ ವಾಕ್ಯದಲ್ಲಿ ಈ ರೀತಿಯಾಗಿ ತಿಳಿಸಲ್ಪಟ್ಟಿದೆ, ಅಲ್ಲಿಂದಲಾದರೂ ನೀವು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದರೆ ಆತನು ನಿಮಗೆ ಸಿಕ್ಕುವನು ಎಂಬುದಾಗಿ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 29ನೇ ವಚನದಲ್ಲಿ ನಮ್ಮ ಒಂದು ಸ್ಮರಣ ವಾಕ್ಯವು ಕೊಡಲ್ಪಟ್ಟಿದೆ. ಈ ಹೆಚ್ಚಿನದಕ್ಕಾಗಿ ಹಾತೊರೆಯುವುದು ಎಂಬುದಾಗಿ ಹೆಡ್ಡಿಂಗ್ ನ ನೋಡ್ಬೇಕಾದ್ರೆ ನಿನ್ನೆ ಸಿಸ್ಟರ್ ಸವಿತಾ ಅವರು ಹೇಳ್ತಾ ಇದ್ರು, ಹೆಚ್ಚಿನದಕ್ಕಾಗಿ ಹಾತೊರೆಯುವುದು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ, ಆದ್ರೆ ಇಂಗ್ಲಿಷ್ ನಲ್ಲಿ ಬೇರೆ ಒಂದು ರೀತಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಅವ್ರು ಹೇಳ್ತಾ ಇದ್ರು. ನಾನು ಯಾವ ಒಂದು ವಿಚಾರಕ್ಕೋಸ್ಕರವಾಗಿ ಈ ಹೆಚ್ಚಿನದಕ್ಕಾಗಿ ಹಾತೊರೆಯುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾನು ಯೋಚನೆ ಮಾಡ್ತಾ ಇದ್ದಾಗ ನಾನು ಯಾವಾಗ ಈ ದಿನದ ಒಂದು ಪಾಠ ಧರ್ಮೋಪದೇಶ ಗ್ರಂಥ ಎಂಬುದಾಗಿ ಈ ದಿನದ ಒಂದು ಪಾಠವಾಗಿದೆ. ಈ ಒಂದು ನಮ್ಮ ಈ ದಿನದ ಒಂದು ಪಾಠದಲ್ಲಿ ಇತಿಹಾಸವನ್ನು ಬದಲಾಯಿಸಿದಂತ, ಸ್ವಲ್ಪ ಸಮಯದವರೆಗೆ ಇತಿಹಾಸವನ್ನು ಬದಲಾಯಿಸಿದಂತ ವ್ಯಕ್ತಿಯ ಬಗ್ಗೆ ಈ ದಿನದ ಒಂದು ಪಾಠವು ಕೊಡಲ್ಪಟ್ಟಿದೆ. ನಾವು ಇತಿಹಾಸವನ್ನು ಬದಲಾಯಿಸಿದ ವ್ಯಕ್ತಿಗಳ ಬಗ್ಗೆ ಕೆಲವು ಉದಾಹರಣೆಗಳನ್ನ ನಾವು ಕೊಡ್ಬೇಕಾದ್ರೆ ಮಾರ್ಟಿನ್ ಲೂಥರ್ ಒಂದು ಒಳ್ಳೆಯ ಉದಾಹರಣೆ ಆಗಿದೆ. ಆತನು ನಾನ್ ವೈಲೆಂಟ್ ಪ್ರೊಟೆಸ್ಟೆಂಟ್ ಮೂವ್ಮೆಂಟ್ ನ ಆತನು ಮಾಡಿದಂತ ವ್ಯಕ್ತಿ ಆಗಿದ್ದಾನೆ. ಇತಿಹಾಸವನ್ನು ಅಂದ್ರೆ ಕ್ಯಾಥೋಲಿಕರು ಮಾಡುತ್ತಿದ್ದಂತ ಎಲ್ಲ ಅನ್ಯಾಯದ ವಿರುದ್ಧವಾಗಿ ಆತನು ತಿರುಗಿ ಬಿದ್ದು ಅವರು ಮಾಡುತ್ತಿರುವಂತಹ ಎಲ್ಲ ಅನ್ಯಾಯಗಳನ್ನು ಆತನು ತಿರುಗಿ ಬಿದ್ದಂತಹ ವ್ಯಕ್ತಿ ಆತನಾಗಿದ್ದನು. ನೆಲ್ಸನ್ ಮಂಡೇಲಾ ಅವರು ಆಫ್ರಿಕಾ ಒಂದು ದೇಶದಲ್ಲಿ, ಸೌತ್ ಆಫ್ರಿಕಾ ಒಂದು ದೇಶದಲ್ಲಿ ಅವರು ಅಲ್ಲಿ ಪ್ರೊಟೆಸ್ಟ್ ಆಗಿ ಆ ನೀಗ್ರೋ ಜನರನ್ನ ಒಂದು ಬಂಧನದಿಂದ ಬಿಡಿಸಿದಂತಹ ವ್ಯಕ್ತಿ ಆಗಿದ್ರು. ಹೀಗೆ ಒಂದು ಇತಿಹಾಸವನ್ನು ಬದಲಾಯಿಸಿದಂತ ಅನೇಕ ವ್ಯಕ್ತಿಗಳನ್ನ ನಾವು ನೋಡ್ಕೊಳ್ಬಹುದು. ಅದೇ ರೀತಿಯಾಗಿ ನಮ್ಮ ಸತ್ಯವೇದದಲ್ಲಿ ಸ್ವಲ್ಪ ಸಮಯದವರೆಗೆ ದೇವ ಜನರ ಇತಿಹಾಸವನ್ನು ಬದಲಾಯಿಸಿದಂತ ಒಬ್ಬ ಒಳ್ಳೆಯ ವ್ಯಕ್ತಿಯ ಬಗ್ಗೆ ಈ ದಿನ ನಾವು ತಿಳಿದುಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಈ ಒಂದು ನಮಗೆ ವಾಕ್ಯ ಭಾಗದಲ್ಲಿ 2ನೇ ಅರಸುಗಳು 22ನೇ ಅಧ್ಯಾಯದಲ್ಲಿ ನಾನು ಕೊಡಲ್ಪಟ್ಟಿದೆ. ಆದ್ರೆ ನಾನು ಅದನ್ನು ಬಿಟ್ಟು ನಾನು 2ನೇ ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯ 1ರಿಂದ 33ನೇ ವಚನದವರೆಗೂ ನಾವು ಈ ಒಂದು ವಾಕ್ಯಗಳನ್ನ ನಾವು ನೋಡ್ಕೊಂತಾ ಬರ್ಬೋದು. ದಯಮಾಡಿ ನಿಮ್ಮ ಸತ್ಯವೇದಗಳನ್ನು 2ನೇ ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯಕ್ಕೆ ತಿರುಗಿಸಿ ಇಟ್ಕೊಳ್ಬೇಕೆಂಬುದಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ. 34ನೇ ಅಧ್ಯಾಯ. ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡ್ಕೊಳ್ಬೇಕಾದ್ರೆ ಅರಸನಾದ ಯೋಷಿಯನ ಬಗ್ಗೆ ಈ ಒಂದು ಸತ್ಯವೇದದ ಭಾಗದಲ್ಲಿ ನಾವು ತಿಳಿದುಕೊಳ್ತಾ ಇದ್ದೀವಿ. ಯೋಷಿಯನು ಅರಸನಾದಾಗ ಅವನಿಗೆ 8 ವರ್ಷ ವಯಸ್ಸಾಗಿತ್ತು ಎಂಬುದಾಗಿ ನಮಗೆ 1ನೇ ಒಂದು ವಚನದಲ್ಲಿ ತಿಳಿಸುವಂತದ್ದಾಗಿದೆ. ಅವನು ರಾಜನಾಗಿ ರಣರಂಗದಲ್ಲಿ ಸಾಯುವವರೆಗೆ 31 ವರ್ಷಗಳ ಕಾಲ ಅವನು ಆಳ್ವಿಕೆ ನಡೆಸಿದಂತ ವ್ಯಕ್ತಿ ಆಗಿದ್ದಾನೆ.
ಈತನ ಒಂದು ತಾಯಿ ಯಾರಪ್ಪ ಅಂದ್ರೆ ಆದಾಯನ ಮಗಳಾದ ಎದಿದ ಎಂಬಾಕಿಯು ಈತನ ತಾಯಿಯಾಗಿದ್ದಾಳೆ. ಇವನ ಒಂದು ಆಳ್ವಿಕೆಯಲ್ಲಿ 18ನೇ ವರ್ಷದಲ್ಲಿ ಒಂದು ಘಟನೆ ನಡೆಯುವಂತದ್ದಾಗಿದೆ. ಈ ಒಂದು ಘಟನೆಯು ಇತಿಹಾಸವನ್ನು ಬದಲಾಯಿಸುವಂತ ಒಂದು ಘಟನೆಯಾಗಿ ಇದು ಮಾರ್ಪಟ್ಟಿತ್ತು. ಹಾಗಾಗಿ ಈತನು ತನ್ನ ಸಣ್ಣ ವಯಸ್ಸಿನಲ್ಲಿಯೇ ಆತನು 8ನೇ ವರ್ಷದಲ್ಲಿ ಯೌವನಸ್ಥನಾಗಿರುವಾಗಲೇ ಎಡಕ್ಕಾಗಲಿ ಅಥವಾ ಬಲಕ್ಕಾಗಲಿ ತಿರುಗಿಕೊಳ್ಳದೆ ಯೆಹೋವನನ್ನು ಆತನು ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನು ಎಂಬುದಾಗಿ ನಮಗೆ 2 ಅರಸದಲ್ಲಿ ಹೇಳ್ತದೆ. ಮತ್ತೆ ಪೂರ್ವಕಾಲ ವೃತ್ತಾಂತದಲ್ಲಿ ಹೇಳ್ತದೆ ಆತನು ಯೆಹೋವನ ಚಿತ್ತಕ್ಕೆ ಅನುಸಾರವಾಗಿ ನಡೆದುಕೊಂಡನು ಎಂಬುದಾಗಿ. ಇವನ ಪ್ರತಿಯೊಂದೊಂದು ವಯಸ್ಸಿನಲ್ಲಿ ಅವನು ಏನು ಮಾಡಿದನು, ಯಾವ ಒಂದು ಕೆಲಸಗಳನ್ನು ಮಾಡಿದನು ಎಂಬುದಾಗಿ ಈ 34ನೇ ಅಧ್ಯಾಯದಲ್ಲಿ ಸಂಪೂರ್ಣವಾದಂತಹ ಒಂದು ವಿಚಾರಗಳನ್ನು ಕೊಡಲ್ಪಟ್ಟಿದೆ. ಹಾಗಾಗಿ ಈತನು ಏನ್ ಮಾಡ್ತಾನೆ, ತನ್ನ 8ನೇ ಒಂದು ಯೌವನಸ್ಥನಾದಂತ ಒಂದು ವಯಸ್ಸಿನಲ್ಲಿ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದು ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನು ಎಂಬುದಾಗಿ ವಾಕ್ಯದಲ್ಲಿ ಹೇಳಲ್ಪಟ್ಟದ್ದಾಗಿದೆ. ಮತ್ತೆ ಈತನ ಏನ್ ಮಾಡ್ತಾನೆಪ್ಪ ಅಂತಂದ್ರೆ ತನ್ನ 12ನೇ ವಯಸ್ಸಿನಲ್ಲಿ ಯೆರೂಸಲೇಮಿನಲ್ಲಿ ಇದ್ದಂತ ಅಶುದ್ಧತ್ವವನ್ನೆಲ್ಲ ಈತನು ಪರಿಹಾರ ಮಾಡುವಂತವನಾಗಿದ್ದಾನೆ. ಎಲ್ಲಾ ಪೂಜಾ ಸ್ಥಳಗಳನ್ನು ಮತ್ತು ಅಶೇರ ಸ್ತಂಭಗಳನ್ನು, ಕೆತ್ತಿದಂತ ಮತ್ತು ಎರಕ ಹೊಯ್ಯಲ್ಪಟ್ಟ ವಿಗ್ರಹಗಳನ್ನು ಮತ್ತು ಬಾಳ್ ದೇವರ ಯಜ್ಞ ವೇದಿಗಳನ್ನು ಇವೆಲ್ಲವುಗಳನ್ನು ಹಾಳು ಮಾಡಿ ಈತನೇನ್ ಮಾಡ್ತಾನೆ, ದೇವರ ಒಂದು ವಾಕ್ಯಕ್ಕೆ ಆತನು ಪ್ರಾಮುಖ್ಯತೆಯನ್ನು ಕೊಡುವಂತಹ ಒಬ್ಬ ವ್ಯಕ್ತಿ ಈತನು ಆಗಿದ್ದನು. ಇವನ ಒಂದು 18ನೇ ಒಂದು ವಯಸ್ಸಿನಲ್ಲಿ ಈತನ ಜೀವನದಲ್ಲಿ ನಡೆದಂತ ಒಂದು ಪ್ರಮುಖವಾದಂತ ಘಟನೆ ಏನಪ್ಪಾ ಅಂತಂದ್ರೆ ಈತನು ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿಸುವಂತದ್ದಾಗಿದೆ. ಈತನಿಗೆ ಎಷ್ಟು ಆಸಕ್ತಿ ಇತ್ತಪ್ಪ ಅಂತಂದ್ರೆ ಈತನು ಯಾರ ಮಗನಾಗಿದ್ದನು, ಆಮೋನನ ಮಗನಾಗಿದ್ದನು. ಈತನ ತಾತ ಯಾರಪ್ಪ ಅಂತಂದ್ರೆ ಮನಸ್ಸೆ ಆಗಿದ್ದನು. ಈ ಮನಸ್ಸೆ ವಿಚಾರವಾಗಿ ಆಮೋನನ ವಿಚಾರವಾಗಿ ನಾವು ಸತ್ಯವೇದದಲ್ಲಿ ನೋಡ್ಕೊಳ್ಬೇಕಾದ್ರೆ 33ನೇ ಅಧ್ಯಾಯದ ಕೊನೆಯ ಭಾಗವನ್ನು ಓದ್ಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. 33ನೇ ಅಧ್ಯಾಯದ 21ನೇ ವಚನದಿಂದ ಯಾರಾದ್ರೂ ಓದ್ಬೇಕು ಅಂತ ಕೇಳ್ಕೊಳ್ತೀನಿ. ಆಮೋನನು ಅರಸನಾದಾಗ 22 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 2 ವರ್ಷ ಆಳಿದನು. ಅವನು ತನ್ನ ತಂದೆಯಾದ ಮನಸ್ಸೆಯ ಹಾಗೆಯೇ ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು. ತನ್ನ ತಂದೆಯಾದ ಮನಸ್ಸೆಯು ಮಾಡಿಸಿದ್ದ ಎಲ್ಲಾ ವಿಗ್ರಹಗಳಿಗೆ ಯಜ್ಞವನ್ನರ್ಪಿಸಿ ಅವುಗಳನ್ನು ಪೂಜಿಸಿದನು. ಆಮೋನನ ತಂದೆಯಾದ ಮನಸ್ಸೆಯು ಯೆಹೋವನ ಮುಂದೆ ತನ್ನನ್ನು ತಗ್ಗಿಸಿಕೊಂಡಿದ್ದನಷ್ಟೇ. ಆಮೋನನಾದರೋ ತನ್ನನ್ನು ತಗ್ಗಿಸಿಕೊಳ್ಳದೆ ಮಹಾ ಅಪರಾಧಿಯಾದನು. ಅವನ ಸೇವಕರು ಅವನಿಗೆ ವಿರೋಧವಾಗಿ ಒಳಸಂಚು ಮಾಡಿ ಅವನನ್ನು ಅರಮನೆಯಲ್ಲಿಯೇ ಕೊಂದರು. ಆದರೆ ಸಾಕು ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡ್ಕೊಳ್ಬೇಕಾದ್ರೆ ಎಂಥ ಒಂದು ಕೆಟ್ಟ ಒಂದು ತಂದೆಯಾಗಿದ್ದನು ಆಮೋನನು. ಮನಸ್ಸೆ ಅವನ ತಾತನಾದರೂ ದೇವರಿಗೆ ಅಟ್ಲೀಸ್ಟ್ ಆತನು ತನ್ನನ್ನು ತಾನು ತಗ್ಗಿಸಿಕೊಂಡಿದ್ದನು. ಆದರೆ ಆಮೋನನು ತನ್ನನ್ನು ತಾನು ತಗ್ಗಿಸಿಕೊಳ್ಳದೆ ಆತನ ತಾತನು ಮಾಡಲ್ಪಟ್ಟ ಎಲ್ಲಾ ಯಜ್ಞ ಒಂದು ದೇವರುಗಳಿಗೆ ವಿಗ್ರಹಗಳಿಗೆ ಯಜ್ಞವನ್ನು ಅರ್ಪಿಸುತ್ತಾ ದೇವರಿಗೆ ವಿರುದ್ಧವಾದಂತಹ ಕಾರ್ಯಗಳನ್ನು ಮಾಡುವಂತ ಒಬ್ಬ ವ್ಯಕ್ತಿಯಾಗಿದ್ದನು. ಆದರೆ ಯೋಷಿಯನು, ಅವನ ಮಗನಾದಂತ ಯೋಷಿಯನು ಏನ್ ಮಾಡ್ತಾ ಇದ್ದಾನೆ, ಇಲ್ಲಿ ಯೆರೂಸಲೇಮಿನ ಒಂದು ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿಸುವುದನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಈ ಒಂದು ಜೀರ್ಣೋದ್ಧಾರ ಮಾಡಿಸುವಂತ ಒಂದು ಸಮಯದಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಒಂದು ವಸ್ತು ಅಂತಂದ್ರೆ ಒಂದು ಗ್ರಂಥ ಅವರಿಗೆ ಸಿಕ್ಕುತ್ತದೆ. ಅದನ್ನ ಇವತ್ತಿನ ಒಂದು ಪಾಠದ ಒಂದು ಶಿರೋನಾಮೆಯಾಗಿ ಕೊಡಲ್ಪಟ್ಟಿದೆ. ಅಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ ಧರ್ಮೋಪದೇಶ ಗ್ರಂಥ ಎಂಬುದಾಗಿ. ಅಂದ್ರೆ ಆವಾಗ ಅದನ್ನ ಏನಂತ ಕರಿತಾ ಇದ್ರಪ್ಪ ಅಂತಂದ್ರೆ ಧರ್ಮೋಪದೇಶ ಗ್ರಂಥ ಎಂಬುದಾಗಿ ಕರೆಯಲ್ಪಡ್ತಾ ಇದ್ರು. ಅದನ್ನ ಯಾರಿಗ್ ಸಿಕ್ತಪ್ಪ ಅಂತಂದ್ರೆ ಅದು ಹಿಲ್ಕಿಯನು, ಮಹಾಯಾಜಕನಾದಂತ ಹಿಲ್ಕಿಯನು ಯಾವಾಗ ಆ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ನಡೆಯುವಾಗ ಅಲ್ಲಿ ಹಣ ಸಂಗ್ರಹ ಮಾಡಲಾಗ್ತಾ ಇತ್ತು. ಆ ದೇವಾಲಯದ ಒಂದು ಜೀರ್ಣೋದ್ಧಾರ ಮಾಡಿಸುವುದಕ್ಕೋಸ್ಕರ ಹಣವನ್ನು ಸಂಗ್ರಹ ಮಾಡ್ತಾ ಇದ್ರು. ಅದನ್ನ ಪ್ರತಿ ವರ್ಷ ಏನ್ ಮಾಡ್ತಾ ಇದ್ರು, ಎಷ್ಟು ಆ ಉಂಡಿಯಲ್ಲಿ ಕೂಡಿಸಲ್ಪಟ್ಟಿದೆ ಅದನ್ನ ತೂಕ ಮಾಡಿ ಅದನ್ನ ಏನ್ ಮಾಡ್ತಾ ಇದ್ರು, ದೇವಾಲಯದ ಒಂದು ಜೀರ್ಣೋದ್ಧಾರ ಒಂದು ಕಾರ್ಯಕ್ಕೆ ಅದನ್ನ ಉಪಯೋಗ ಮಾಡಲ್ಪಡ್ತಾ ಇತ್ತು. ಯಾವಾಗ ಈ ದೇವಾಲಯದ ಒಂದು ಜೀರ್ಣೋದ್ಧಾರ ಮಾಡಬೇಕೆಂಬುದಾಗಿ ಅವರು ಆ ಒಂದು ಇದನ್ನ ಹಣವನ್ನ ಸಂಗ್ರಹ ಮಾಡೋದಕ್ಕೆ ಹೋಗ್ತಾ
ಹೋಗ್ತಾರೋ ಅಲ್ಲಿ ಮಹಾಯಾಜಕನು ಮಾತ್ರ ಹೋಗ್ಬೇಕಾಗಿತ್ತು ಆ ಒಂದು ಪವಿತ್ರವಾದಂತ ಸ್ಥಳಕ್ಕೆ. ಆ ಮಹಾಯಾಜಕನು ಹೋದಾಗ ಅಲ್ಲಿ ಆತನ ಕೈಗೆ ಈ ಒಂದು ಧರ್ಮೋಪದೇಶ ಒಂದು ಗ್ರಂಥ ಆತನ ಕೈಗೆ ಸಿಕ್ಕುವಂತದ್ದಾಗಿದೆ. ಅದನ್ನ ಏನ್ ಮಾಡ್ತಾನೆ, ಸಿಕ್ಕ ತಕ್ಷಣನೇ ಇದನ್ನ ಮಹಾರಾಜರಿಗೆ ಅದನ್ನ ತಗೊಂಡೋಗಿ ಅವರು ಏನ್ ಮಾಡ್ತಾರೆ, ಅಲ್ಲಿ ಮೊದಲು ಯಾರು ಅದನ್ನ ಓದಿ ಆ ಒಂದು ಹಿಲ್ಕಿಯನ್ನು ಏನ್ ಮಾಡ್ತಾನೆ, ಅದನ್ನ ಓದಿ ಮಹಾರಾಜನಿಗೆ ಅದರಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ ತಿಳಿಸ್ತಾನೆ. ಆಗ ಅರಸನ್ ಏನ್ ಮಾಡ್ತಾನೆ, ಧರ್ಮಶಾಸ್ತ್ರಗಳ ವಾಕ್ಯಗಳನ್ನು ಕೇಳಿದ ಒಡನೆ ಅವನ ಏನ್ ಮಾಡ್ತಾನೆ, ತನ್ನ ಬಟ್ಟೆಗಳನ್ನು ಹರಿದುಕೊಳ್ಳುವುದನ್ನ ನಾವು ನೋಡ್ತೀವಿ. ಈ ಬಟ್ಟೆಗಳನ್ನ ಏನಕ್ಕೆ ಆಗಿನ ಒಂದು ಕಾಲದಲ್ಲಿ ಬಟ್ಟೆಗಳನ್ನ ಹರಿದುಕೊಳ್ತಾ ಇದ್ರು ಎಂಬುದಾಗಿ ನಾವು ನೋಡ್ಬೇಕಾದ್ರೆ, ತಮ್ಮ ಒಂದು ಪಶ್ಚಾತ್ತಾಪ ಇರಬಹುದು ಅಥವಾ ಒಂದು ಭಯ, ಆ ಭಯಕ್ಕೋಸ್ಕರನು ಕೆಲವು ಸಾರಿ ಬಟ್ಟೆಗಳನ್ನ ಹರ್ಕೊಳ್ತಾ ಇದ್ರು. ಮತ್ತು ದುಃಖ, ಆ ದುಃಖವನ್ನು ಸಹಿಸ್ಕೊಳಕ್ ಆಗಿಲ್ಲ ಅಂದ್ರೂ ತಮ್ಮ ಬಟ್ಟೆಗಳನ್ನ ತಾವು ಹರ್ಕೊಳ್ಳೋದನ್ನ ನಾವು ನೋಡ್ತೀವಿ. ಉದಾಹರಣೆಗೆ ನಾವು ನೋಡ್ಬೇಕಾದ್ರೆ ದಾವೀದನು ಅಬ್ಷಾಲೋಮನು ಸತ್ತಂತ ಒಂದು ಸುದ್ದಿಯನ್ನು ಕೇಳಿದ ತಕ್ಷಣ ಏನ್ ಮಾಡ್ತಾನೆ ಅಂದ್ರೆ, ತನ್ನ ಬಟ್ಟೆಗಳನ್ನ ತಾನು ಹರ್ಕೊಂಡು ಅವನು ಗೋಳಾಡುವುದನ್ನ ನಾವು ನೋಡ್ತೀವಿ. ಅವನು ಯಾವಾಗ ತನ್ನ ಬಟ್ಟೆಗಳನ್ನ ತಾನು ಹರ್ಕೊಂಡು ಅವನ ಸುತ್ತಲೂ ಇದ್ದಂತ ಅವನ ಎಲ್ಲಾ ಸೈನಿಕರು ಸಹ ತಮ್ಮ ಬಟ್ಟೆಗಳನ್ನ ಹರಿದುಕೊಂಡು ಅಳೋದನ್ನ ಗೋಳಾಡುವುದನ್ನ ನಾವು ಸತ್ಯವೇದದಲ್ಲಿ ನೋಡ್ತಾ ಇದ್ದೀವಿ. ಇದೇ ರೀತಿಯಾಗಿ ಆಯಿ ಅನ್ನಂತ ಊರಿನ ವಿಚಾರದಲ್ಲಿ ನೋಡುವಾಗ, ಅದೊಂದು ಚಿಕ್ಕ ಊರು, ಅದು ನಮ್ಮ ಇಸ್ರಾಯೇಲರನ್ನು ಸೋಲಿಸಿದಾಗ ಯೆಹೋಶುವನು ಮತ್ತು ಅವನ ಜೊತೆಯಲ್ಲಿ ಇದ್ದವರೆಲ್ಲರೂ ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಬೂದಿಯನ್ನು ತಮ್ಮ ತಲೆ ಮೇಲೆ ಸುರಿದುಕೊಂಡು ಹಗಲು ರಾತ್ರಿ ಬೋರಲು ಬಿದ್ದು ದೇವರನ್ನ ಅವರು ಪ್ರಾರ್ಥನೆ ಮಾಡೋದನ್ನ ನೋಡ್ತೀವಿ. ಇದೇ ರೀತಿಯಾಗಿ ಯೋಷಿಯನು ಸಹ ತನ್ನ ಬಟ್ಟೆಗಳನ್ನು ಹರಿದುಕೊಂಡು ತಾನು ಪಶ್ಚಾತ್ತಾಪದಿಂದ ದುಃಖದಿಂದ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ ಎಂಬುದಾಗಿ ಆತನು ಮಾಡುವುದನ್ನ ನಾವು ನೋಡ್ತೀವಿ. ಈ ಒಂದು ಸುದ್ದಿ ಕೇಳಿದ ತಕ್ಷಣ ಏನ್ ಮಾಡಿದ್ನು, ಯೆರೂಸಲೇಮಿನಲ್ಲಿ ಇದ್ದಂತ ಎಲ್ಲಾ ಹಿರಿಯರನ್ನು, ಯಹೂದ್ಯರನ್ನು, ಯಾಜಕರನ್ನು ಮತ್ತು ಲೇವಿಯರನ್ನು ಕರೆದುಕೊಂಡು ದೇವರ ಆಲಯಕ್ಕೆ ಆತನು ಹೋಗುವುದನ್ನ ನಾವು ನೋಡ್ತೀವಿ. ಆತನು ಆ ರೀತಿಯಾಗಿ ಆತನು ದೇವಾಲಯಕ್ಕೆ ಹೋಗುವಾಗ ದೊಡ್ಡವರಿಂದ ಹಿಡಿದು ಚಿಕ್ಕವರ ತನಕ ಆತನನ್ನು ಹಿಂಬಾಲಿಸಿದರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಬರೆಯಲ್ಪಡ್ತೀವಿ. ಆಗ ಅಲ್ಲಿ ಹೋಗಿ ಎಲ್ಲರಿಗೂ ಕೇಳಿಸುವಂತೆ ಯೆಹೋವನ ನಿಬಂಧನ ಗ್ರಂಥವನ್ನು ಸಂಪೂರ್ಣವಾಗಿ ಓದಿಸಿದನು. ಯಾಕೆ ನಾನು ಇವನ ಒಂದು ಜೀವಿತದ ಪ್ರತಿಯೊಂದೊಂದು ಘಟನೆಗಳನ್ನ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಈ ಒಂದು ಧರ್ಮೋಪದೇಶ ಗ್ರಂಥ ಯಾವ ರೀತಿಯಾಗಿ ಸಿಕ್ಕಲ್ಪಟ್ಟು ಯಾವ ರೀತಿಯಾಗಿ ಈತನು ದೇವ ಜನರ ಒಂದು ಇತಿಹಾಸವನ್ನು ಬದಲಾಯಿಸುವಂತ ವ್ಯಕ್ತಿ ಆದನು ಎಂಬುದಾಗಿ ತಿಳಿಸಿಕೊಡ್ಬೇಕೋಸ್ಕರವಾಗಿ ಈತನ ಒಂದು ಜೀವನದಲ್ಲಿ ನಡೆದಂತ ಘಟನೆಗಳನ್ನ ನಾನು ಹೇಳ್ಬೇಕು ಅನ್ಕೊಳ್ತಾ ಇದ್ದೆ. ಹೀಗೆ ಎಲ್ಲರಿಗೂ ಕೇಳಿಸುವಂತೆ ಓದಿದ ನಂತರ ಅವನು ಮಾಡಿದಂತ ನೆಕ್ಸ್ಟ್ ಏನಂತಂದ್ರೆ, ತಾನು ಯೆಹೋವನನ್ನು ಆತನ ಆಜ್ಞಾ ವಿಧಿ ನಿಯಮಗಳನ್ನು ಪೂರ್ಣ ಮನಸ್ಸಿನಿಂದ ಪೂರ್ಣ ಪ್ರಾಣದಿಂದ ನೆರವೇರಿಸುವುದಾಗಿ ಪ್ರಮಾಣ ಮಾಡ್ತಾನೆ. ಇಲ್ಲಿ ಏನೇನು ಈ ಧರ್ಮಶಾಸ್ತ್ರ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಪ್ರತಿಯೊಂದೊಂದನ್ನು ನಾನು ಪೂರ್ಣ ಮನಸ್ಸಿನಿಂದ ಪೂರ್ಣ ಪ್ರಾಣದಿಂದ ನಾನು ನೆರವೇರಿಸ್ತೀನಿ ಎಂಬುದಾಗಿ ಆತನು ದೇವರ ಮುಂದೆ ಆತನು ಪ್ರಮಾಣ ಮಾಡುವಂತವನಾಗಿದ್ದಾನೆ. ಮಾತ್ರ ತಾನು ಪ್ರಮಾಣ ಮಾಡೋದು ಮಾತ್ರ ಅಲ್ಲ, ಅಲ್ಲಿ ಬಂದಿದ್ದಂತ ಪ್ರತಿಯೊಬ್ಬ ಜನರಿಗೂ ಸಹ ಇವನು ಪ್ರಮಾಣ ಮಾಡಿಸುವುದನ್ನ ನಾವು ನೋಡ್ತೀವಿ. ಮತ್ತೆ ದೇವರಾದ ಯೆಹೋವನನ್ನು ಅವರೆಲ್ಲರೂ ಸೇವಿಸ್ಬೇಕು. ಅಲ್ಲಿ ನಿಂತ್ಕೊಂಡು ಒಂದೊಂದು ಸ್ಪೀಚ್ ನ ಕೊಡ್ತಾನೆ ಅವನು, ಅದು ಓದಿದ ತಕ್ಷಣ. ಯಾಕಂದ್ರೆ ಇದುವರೆಗೂ ನಮಗೆ ಸಂಭವಿಸಿದಂತ ಎಲ್ಲಾ ಕಷ್ಟಗಳಿಗೂ ನಾವು ದೇವರ ವಿರುದ್ಧವಾಗಿ ಮಾಡುತ್ತಿರುವಂತಹ ಕೆಲಸಗಳೇ ಕಾರಣ. ಅದಕ್ಕೋಸ್ಕರವಾಗಿ ಈ ಒಂದು ಸ್ಮರಣ ವಾಕ್ಯದಲ್ಲಿ ಕೊಡಲ್ಪಟ್ಟಿದೆ. ಅದಕ್ಕೋಸ್ಕರನೇ ಈ ಒಂದು ಸ್ಮರಣ ವಾಕ್ಯದಲ್ಲಿ ಅಲ್ಲಿಂದಲಾದರೂ, ಎಲ್ಲಿಂದ ನಾವು ಎಲ್ಲಿ ಬಿದ್ದಿದ್ದೇವೆ ಅಲ್ಲಿಂದಲಾದರೂ ನೀವು ಸಂಪೂರ್ಣ ಮನಸ್ಸಿನಿಂದ ಸಂಪೂರ್ಣ ಹೃದಯದಿಂದ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದರೆ ಆತನು ನಿಮಗೆ ಸಿಕ್ಕುವನು ಎಂಬುದಾಗಿ ಆತನು ಆ ಒಂದು ಉಪದೇಶವನ್ನ ಮಾಡೋದನ್ನ ನಾವು ನೋಡ್ತೀವಿ. ಈತನ ಬಗ್ಗೆ ದೇವ್ರ ವಾಕ್ಯ ಹೇಳ್ತದೆ, ಈತನ ಜೀವಮಾನದಲ್ಲೆಲ್ಲ ಯೆಹೋವನನ್ನು ಬಿಡದೆ ಈತನ ಏನ್ ಮಾಡ್ತಾನೆ, ಹಿಂಬಾಲಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತು ಯೋಷಿಯನ ಬಗ್ಗೆ, ಯೋಷಿಯನಿಗೆ ಸಮಾನನಾದಂತ ಅರಸನು ಮುಂದೆಯೂ ತರುವಾಯವೂ ಇರಲಿಲ್ಲ ಎಂಬುದಾಗಿ 2 ಅರಸು 23:25 ಹೇಳುವಂತದ್ದಾಗಿದೆ. ಯಾಕೆ ಯೋಷಿಯನ ಬಗ್ಗೆ ಈ ರೀತಿಯಾಗಿ ಒಂದು ಸಾಕ್ಷಿ ಕೊಡಲ್ಪಟ್ಟಿದೆ? ಆತನು ಸ್ವಲ್ಪ ಸಮಯದವರೆಗೂ ದೇವ ಜನರ ಒಂದು ಇತಿಹಾಸವನ್ನು ಬದಲಾಯಿಸಿ ಬಿಟ್ಟನು.
ಆ ದೇಶದಲ್ಲಿ ಪ್ರತಿಯೊಬ್ಬೊಬ್ಬರಿಗೂ ನೀವು ಹೀಗೆ ನಡಿಬೇಕು, ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ನಾವು ಹೀಗೆ ನಡ್ಕೊಂಡು ಹೋಗ್ಬೇಕು, ದೇವರ ವಿರುದ್ಧವಾದ ಕೆಲಸ ನಾವು ಮಾಡಬಾರದು ಎಂಬುದಾಗಿ ಒಂದು ಆಜ್ಞಾ ಶಾಸನಗಳನ್ನು ಅವನು ಹೊರಡಿಸಿ ಪ್ರತಿಯೊಬ್ಬೊಬ್ಬರು ದೇವರನ್ನು ಆರಾಧಿಸುವುದಕ್ಕೆ ಆತನು ಕಾರಣನಾಗ್ತಾನೆ. ಆದ್ರಿಂದ ಈ ಒಂದು ದೇವಾಲಯದ ಒಂದು ಧರ್ಮೋಪದೇಶ ಗ್ರಂಥದ ಬಗ್ಗೆ ನಾವು ಕೊಡ್ಬೇಕಾದ್ರೆ, ಆದ್ರೆ ಈ ಘಟನೆಯಿಂದ ನಾವು ಯಾವ ಪಾಠನ ಕಲಿಬಹುದು? ಈ ಒಂದು ಯೋಷಿಯನ ಒಂದು ಜೀವಿತದಿಂದ ನಾವು ಯಾವ ಒಂದು ಪಾಠನ ನಾವು ಕಲಿತೀವಿ? ಯೋಷಿಯನ್ ಏನ್ ಮಾಡ್ತಾನೋ, ಜೀವಕರ ಆಶೀರ್ವಾದಗಳು, ಮರಣಕರ ಆಶೀರ್ವಾದವು ನಿಮ್ಮ ಮುಂದೆ ಇಡಲ್ಪಟ್ಟಿವೆ, ಆದರೂ ನಾವೇನನ್ನ ಆರಿಸ್ಕೊಳ್ಬೇಕಂತೆ? ಜೀವವನ್ನೇ ಆರಿಸಿಕೊಳ್ಳಿರಿ ಎಂಬುದಾಗಿ. ಒಂದು ವಾರ ಫುಲ್ ನಾವು ಜೀವವನ್ನೇ ಆರಿಸಿಕೊಳ್ಳ್ರಿ ಎಂಬುದಾಗಿ ನಾವು ಪಾಠವನ್ನು ಕಲಿತಿದ್ದೇವೆ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 19ನೇ ವಚನದಲ್ಲಿ ಹೇಳ್ತಿದೆ, ಜೀವ ಮರಣಗಳು ನಿಮ್ಮ ಎದುರುಗಡೆ ಇದೆ, ಆದರೂ ಜೀವವನ್ನೇ ನೀವು ಆರಿಸಿಕೊಳ್ಳಿರಿ ಎಂಬುದಾಗಿ. ಅಲ್ಲಿಂದ ಆತನ ಏನ್ ಮಾಡ್ತಾನೆ, ತನ್ನ ಅಧ್ಯಾಯದ ಉದ್ದಕ್ಕೂ ಯೋಷಿಯನ್ ಏನ್ ಮಾಡ್ತಾನೆ, ತಾನು ಸಂಪೂರ್ಣ ಮನಸ್ಸಿನಿಂದ ದೇವರನ್ನ, ಸಂಪೂರ್ಣ ಪ್ರಾಣದಿಂದ ಆತನ ದೇವರನ್ನ ಯಾವ ರೀತಿಯಾಗಿ ಕೈಗೊಂಡು ನಡೆದನು, ಆ ರಾಜ್ಯದಲ್ಲಿದ್ದಂತ ಪ್ರತಿಯೊಬ್ಬೊಬ್ಬ ಪ್ರಜೆಗಳು ಸಹ ಆ ರೀತಿಯಾಗಿ ನಡೆಯೋದಕ್ಕೆ ಆತನು ಪ್ರೇರೇಪಣೆಯಾಗಿ ನಿಂತ್ಕೊಳ್ತಾನೆ. ಇದ್ದಂತ ಎಲ್ಲಾ ಅಶೇರ ವಿಗ್ರಹ ಸ್ತಂಭಗಳನ್ನು, ಎಲ್ಲಾ ವಿಗ್ರಹಗಳನ್ನು, ಅವರು ಯಜ್ಞ ಸುಡುತ್ತಿದ್ದಂತಹ ಎಲ್ಲಾ ಯಜ್ಞ ವೇದಿಗಳನ್ನು ಅವನು ಸುಡಿಸೋದು ಅಂತ ನೋಡ್ತಾನೆ. ಧರ್ಮೋಪದೇಶ ಕಾಂಡದಲ್ಲಿ ತಮ್ಮ ಸುತ್ತಲಿನ ರಾಷ್ಟ್ರಗಳಿಂದ ನಡೆಸುತ್ತಿದ್ದಂತ ಅವರ ಅಭ್ಯಾಸಗಳನ್ನ ಏನ್ ಮಾಡ್ತಾನೆ, ಎಚ್ಚರಿಕೆಯಿಂದ ಈತನ ಏನ್ ಮಾಡ್ತಾನೆ, ಸಲಹೆಗಳನ್ನ ಕೊಡ್ತಾನೆ. ಮತ್ತೆ ಯೋಷಿಯನ್ನು ತೆಗೆದುಕೊಂಡ ಕ್ರಮಗಳು ಮತ್ತು ಅವರು ಮಾಡಿದ ಎಲ್ಲಾ ಕೆಲಸಗಳು ಆ ಸಮಯದಲ್ಲಿ ವಿಗ್ರಹರಾದಂತ ಯಾಜಕರನ್ನು ಸಹ ಮರಣದಂಡನೆಗೆ ಆತನ ಗುರಿಪಡಿಸ್ತಾನೆ. ಅವರ ಮೂಳೆಗಳನ್ನೆಲ್ಲ ಮುರಿದು ಆ ಯಜ್ಞವೇದಿಗಳ ಮೇಲೆ ಸುಡುವುದನ್ನ ನಾವು ನೋಡ್ತೀವಿ. ಯಾವ ಯಾಜಕರು ವಿಗ್ರಹಾರಾಧನೆಗೆ ಒಳಪಟ್ಟು ವಿಗ್ರಹಗಳನ್ನು ಆರಾಧನೆ ಮಾಡ್ತಾ ಇದ್ರು, ಅವರ ಮೂಳೆಗಳನ್ನು ಮುರಿಸಿ ಆ ಯಜ್ಞವೇದಿಗಳ ಮೇಲೆ ಆತನು ಸುಡುವುದನ್ನ ನೋಡ್ತಾನೆ. ಅಂದ್ರೆ ಇದೆಲ್ಲ ಏನನ್ನ ತಿಳಿಸ್ತಾ ಇತ್ತು ಅಂತಂದ್ರೆ, ಬಹಳ ಎಚ್ಚರಿಕೆ. ನೋಡಿ, ಆತನಿಗೆ ಎಷ್ಟು ವಯಸ್ಸಾಗಿತ್ತು ಅಂತೀರಾ? 18 ವರ್ಷ. ಇನ್ನು ಸರಿಯಾಗಿ ಬುದ್ಧಿ ತಿಳುವಳಿಕೆಗೆ ಬಾರದಿರುವಂತ ಒಂದು ವಯಸ್ಸು. ಅವನು ಪಟ್ಟಕ್ಕೆ ಬಂದಾಗ ಆತನಿಗೆ 8 ವರ್ಷ ಆಗಿತ್ತು. ನಾವ್ 8 ವರ್ಷದ ಮಕ್ಳು ನಾವ್ ಏನಾರ ಮಾಡಕ್ ಹೋಯ್ತು ಅಂತಂದ್ರೆ ನಾವೇನ್ ಹೇಳ್ತೀವಿ? ನಿನ್ ಗೊತ್ತಿಲ್ಲ, ನಿನ್ಗೆ ಏನು ಗೊತ್ತಿಲ್ಲ, ಸುಮ್ನೆ ಇರು ಅಂದ್ಬಿಡ್ತೀವಿ. ಆದ್ರೆ ಯೋಷಿಯನು ಆ ಚಿಕ್ಕ ವಯಸ್ಸಿನಲ್ಲಿ ದೇವರನ್ನು ಹುಡುಕುವವನಾದನು. ದೇವರ ಕಾರ್ಯಗಳಲ್ಲಿ ತನ್ನನ್ನು ತಾನು ಮಗ್ನ ಮಾಡಿಕೊಂಡನು. ಹಾಗಾದ್ರೆ ಈ ಧರ್ಮೋಪದೇಶ ಗ್ರಂಥ ಎಲ್ಲಿ ಹೋಗಿತ್ತು, ಎಲ್ಲಿತ್ತು ಅಷ್ಟು ದಿನ ತನಕ? ಯಾಕೆ ಸಿಕ್ಲಿಲ್ಲ? ನಾನು ಬೈಬಲ್ ಒಂದು ಕಾಮೆಂಟ್ರಿಗಳನ್ನ ಸುಮ್ನೆ ಯಾವ್ದೋ ಒಂದು ವಿಚಾರನ ಸುಮ್ನೆ ಹಿಂಗ್ ಹೇಳ್ಬಿಡಕ್ ಆಗೋದಿಲ್ಲ. ಯಾವುದೇ ಸತ್ಯವೇದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಸುಳ್ಳಾಗಿ ಹೇಳೋದಾಗ್ಲಿ, ಅಥವಾ ಏನೋ ಒಂದು ನಾವು ಹೇಳ್ಬಿಡೋಣ ನಮಗ್ ಬಾಯಿಗೆ ಬಂದು ಅನ್ನೋದಾಗ್ಲಿ ಅದನ್ನ ನಾವು ಮಾಡಕ್ಕಾಗಲ್ಲ. ಯಾಕಂದ್ರೆ ಬೈಬಲ್ ಕಾಮೆಂಟ್ರಿಗಳನ್ನ ನಾವು ಓದ್ಬೇಕಾದ್ರೆ, ಹಾಗಾದ್ರೆ ಪ್ರತಿ ವರ್ಷ ಯಾಜಕರು ಆ ಒಂದು ಪರಿಶುದ್ಧ ಸ್ಥಳಕ್ಕೆ ಹೋಗ್ತಾ ಇದ್ರು. ಇಷ್ಟು ವರ್ಷ ಯಾಕೆ ಅದು ಸಿಕ್ಕಿರ್ಲಿಲ್ಲ? ಈ ವರ್ಷನೇ ಯೋಷಿಯನು ಜೀರ್ಣೋದ್ಧಾರ ಮಾಡುವಂತ ವರ್ಷದಲ್ಲೇನೆ ಯಾಕೆ ಇದು ಸಿಕ್ತು ಎಂಬುದಾಗಿ ಅನೇಕ ಒಂದು ಇದ್ರ ಬಗ್ಗೆ ಕಾಮೆಂಟ್ರಿಗಳನ್ನ ಬರ್ದಿದ್ದಾರೆ. ಹಾಗಾಗಿ ನೋಡ್ಬೇಕಾದ್ರೆ ಯೋಷಿಯನ ಹಿಂದೆ ಇದ್ದಂತ ತಮ್ಮ ಪೂರ್ವಿಕರು ಏನ್ ಮಾಡ್ತಿದ್ರು? ಹೊಲಸಾದ ಜೀವನಗಳಿಗೆ ತಮ್ಮನ್ನು ತಾವು ಒಪ್ಪಿಸಿಕೊಟ್ಟಿದ್ರು, ವಿಗ್ರಹಾರಾಧನೆಗೆ ತಮ್ಮನ್ನು ತಾವು ಒಪ್ಪಿಸಿಕೊಟ್ಟಿದ್ರು. ಅಲ್ಲಿ ಅಕ್ಕಪಕ್ಕದಲ್ಲಿ ಇರುವಂತ ಎಲ್ಲಾ ರಾಜ್ಯಗಳ ಜನರು ಅವರು ಮಾಡುವಂತ ಒಂದು ವಿಗ್ರಹಾರಾಧನೆಗೆ ಇವರು ಸಹ ಅವರ ಒಂದು ವಿಗ್ರಹ ಒಳಪಟ್ಟಿದ್ರು. ಹಾಗಾಗಿ ಇವರು ಆ ಒಂದು ದೇವಾಲಯದ ಜೀರ್ಣೋದ್ಧಾರಕ್ಕಾಗ್ಲಿ, ಅಥವಾ ಅದನ್ನ ನಾವು ಚೆನ್ನಾಗಿ ಮಾಡ್ಬೇಕಂತನಾಗ್ಲಿ, ಅಥವಾ ಅಲ್ಲಿ ಧರ್ಮ ಗ್ರಂಥ ಇದೆ ಎಂಬುದಾಗ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ. ಅದು ಬೇರೆ ಒಂದು ಸಪರೇಟ್ ಸಬ್ಜೆಕ್ಟ್ ಆಗುತ್ತೆ. ಯಾಕಂದ್ರೆ ಅದುವರೆಗೂ ಅದು ಎಲ್ಲಿತ್ತು ಅನ್ನೋದು ನಮಗೂ ಗೊತ್ತಿಲ್ಲ. ಬೈಬಲ್ ಅಲ್ಲೂ ಸಹ ಅದನ್ನ ಅದ್ರ ಬಗ್ಗೆ ಸತ್ಯವೇದದಲ್ಲೂ ಸಹ ಕೊಡಲ್ಪಟ್ಟಿಲ್ಲ. ಹಾಗಾಗಿ ನಾವು ಅದ್ರ ಬಗ್ಗೆ ಮಾತಾಡಕ್ಕೂ ಆಗಲ್ಲ. ಹಾಗಾಗಿ ಇರಬಹುದು ಅನ್ನೋದನ್ನ ನಾವು ಹೇಳ್ಬೋದು. ಈ ಒಂದು ಮನಸ್ಸೇ ಒಂದು ಕಾಲದಲ್ಲಿ ಬಹಳ ಕಠಿಣವಾಗಿ ಮನಸ್ಸಿ ದೇವ ಜನರ ವಿರುದ್ಧವಾಗಿ ನಡೆದುಕೊಂಡದಾಗ್ಲಿ, ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡದ್ದಾಗ್ಲಿ, ಮತ್ತೆ ಆಮೋನನು ಸಹ ದೇವರ ವಿರುದ್ಧವಾಗಿ ನಡೆದುಕೊಂಡದ್ದಾಗ್ಲಿ ನಾವು ನೋಡಿದ್ವಿ. ಆ ಟೈಮಲ್ಲಿ ಎಲ್ಲೋ ಅದನ್ನ ಅವರು ಬಚ್ಚಿಟ್ಟಿದ್ರು. ಖಾಸಗಿ ಆದಂತ ಒಂದು ಸ್ಥಳಗಳಲ್ಲಿ ಅವರು ಇಟ್ಟಿರಬಹುದು, ಅಥವಾ ಆ ದೇವಸ್ಥಾನದ ಗೋಡೆಗಳಲ್ಲಿ ಅವರು ರಂಧ್ರಗಳನ್ನು ಮಾಡಿ ಇಟ್ಟಿರಬಹುದು. ಯಾವಾಗ ಆ ಒಂದು ದೇವಸ್ಥಾನವನ್ನು ನಾವು ಜೀರ್ಣೋದ್ಧಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಅಲ್ಲಿ ಅವರಿಗೆ ಅದು ಸಿಕ್ಕಿರಬಹುದು
ಅನ್ನಂತ ಒಂದು ವಿಚಾರಗಳನ್ನ ನಾವು ಬೈಬಲ್ ಕಾಮೆಂಟ್ರಿಯಲ್ಲಿ ನಾವು ನೋಡ್ತೀವಿ. ಆದ್ರಿಂದ ಈ ಒಂದು ಯೋಷಿಯನ ಜೀವಿತದ ಮೂಲಕ ಧರ್ಮೋಪದೇಶ ಗ್ರಂಥವು ಯಾವ ರೀತಿಯಾಗಿ ಯೋಷಿಯನಿಗೆ ಸಿಕ್ಕಿ ಆತನು ಸ್ವಲ್ಪ ಕಾಲದವರೆಗೂ ದೇವಜನರ ಒಂದು ಇತಿಹಾಸವನ್ನು ಬದಲಾಯಿಸಿದನು, ಅದೇ ರೀತಿಯಾಗಿ ನಾವುಗಳು ಸಹ ನಮ್ಮ ಸ್ವಂತ ಮನೆಗಳಲ್ಲಿ, ನಮ್ಮ ಸ್ವಂತ ಶಾಲೆಗಳಲ್ಲಿ, ನಮ್ಮ ಪೂರ್ಣ ಮನಸ್ಸಿನಿಂದ, ನಮ್ಮ ಪೂರ್ಣ ಹೃದಯದಿಂದ ನಾವು ಆತನನ್ನು ಮತ್ತು ಆತ್ಮನಿಂದ ನಿಜವಾಗಿ ಕರ್ತನ ಸೇವೆ ಮಾಡಲು ನಾವು ಯಾವ ಒಂದು ಸಂಪೂರ್ಣವಾದ ಶುದ್ಧೀಕರಣನ ನಾವು ಮಾಡ್ತೀವಿ. ಯಾವ ರೀತಿಯಾಗಿ ಯೋಷಿಯನು ಫಸ್ಟ್ ತನ್ನನ್ನ ತಾನು ಚೇಂಜ್ ಮಾಡ್ಕೊಂಡ, ಆಮೇಲೆ ಅಲ್ಲಿದ್ದಂತ ಎಲ್ಲಾ ದೇವ ಜನರನ್ನ ಅವನು ಶುದ್ಧಿ ಮಾಡೋದನ್ನ ನಾವು ನೋಡ್ತೀವಿ. ನಾವು ಸಹ ನಮ್ಮ ಮನೆಯಲ್ಲಿ ನಾವು ಮೊದಲು ಯೋಷಿಯನಂತೆ ನಮ್ಮ ಜೀವಿತಗಳನ್ನು ಬದಲಾಯಿಸಿಕೊಳ್ಳೋಣ. ನಮ್ಮ ಮನೆಯವರ ಜೀವಿತಗಳನ್ನು ನಾವು ಬದಲಾಯಿಸೋಣ. ಅವರ ಒಂದು ಇತಿಹಾಸವನ್ನು ನಾವು ದೇವರ ಕಡೆಗೆ ತಿರುಗಿಸೋಣ. ನಾವು ಕೆಲಸ ಮಾಡುವಂತ ಸ್ಥಳಗಳಲ್ಲಿ ನಾವು ನಮ್ಮ ಇತಿಹಾಸವನ್ನು ನಾವು ಬದಲಾಯಿಸೋಣ. ಸಾರಿ, ಹೀಗೆ ನಮ್ಮನ್ನ ನಾವು ಈ ದಿನ ಸಿದ್ಧ ಮಾಡಿಕೊಳ್ಳೋಣ. ಯೋಷಿಯನ ಜೀವಿತವನ್ನ ನಾನು ಓದ್ಬೇಕಾದ್ರೆ ಬಹಳ ಟ್ರಮೆಂಡಸ್ ಆಗಿತ್ತು. ಬೈಬಲ್ನ ಕೆಳಗಡೆ ಬಿಡೋದಕ್ಕೆ ಮನ್ಸಾಗ್ತಾ ಇಲ್ಲ ನನ್ಗೆ. ನಮ್ಮನೆಯವ್ರು ಹೇಳ್ತಾ ಇದ್ರು, ಅಯ್ಯೋ ಟೈಮ್ ಆಗ್ತಾ ಇದೆ, ಬಾ ಸಾಕು ಸಾಕು, ಎಷ್ಟು ನೀನು ಇದ್ ಮಾಡ್ಕೊಂಡಿದ್ಯಾ ಅಷ್ಟು ಸಾಕು, ಬಾ ಅಂತ. ಆದ್ರೆ ಅವನೊಂದು ಜೀವನ ಚರಿತ್ರೆನ ಒಂದೊಂದು ಪಾಯಿಂಟ್ಗಳನ್ನ ನಾನು ಓದ್ತಾ ಬರ್ಬೇಕಾದ್ರೆ ಬಹಳ ಇಂಪ್ರೆಸಿವ್ ಆದೆ ನಾನು. ಅದರಿಂದ ಬಹಳ ತನ್ನನ್ನು ತಾನು ತಗ್ಗಿಸಿಕೊಂಡು ದೇವರ ಮುಂದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ತನ್ನನ್ನು ತಾನು ತಗ್ಗಿಸಿಕೊಂಡು, ತನ್ನನ್ನು ಮಾತ್ರ ತಗ್ಗಿಸ್ಕೊಂಡು ತಾನ್ ಮಾತ್ರ ಉದ್ಧಾರ ಆಗ್ಲಿಲ್ಲ. ಅವನೇನ್ ಮಾಡ್ದ, ಇಡೀ ದೇಶದ ಜನರಿಗೆಲ್ಲ ಅದನ್ನ ತಿಳಿಸ್ತ, ನೀವು ಸಹ ಬದಲಾಗ್ರಿ, ಇದರಿಂದನೇ ನಮಗ್ ಕಷ್ಟ ಬರ್ತಾ ಇದೆ, ನಾವು ನಿಜ ದೇವರನ್ನ ನಾವು ಆರಾಧನೆ ಮಾಡೋಣ ಇನ್ಮೇಲೆ. ಈ ರೀತಿಯಾದಂತಹ ನಿರ್ಧಾರದೊಂದಿಗೆ ನಾನು ಮತ್ತು ನೀವು ಎಲ್ಲರೂ ಈ ದಿನದಲ್ಲಿ ಮನೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಿಮ್ಮ ಮನಸ್ಸುಗಳಲ್ಲಿ ನಿರ್ಧಾರ ಮಾಡ್ಕೊಂಡೇ ಹೋಗ್ಬೇಕು ಅನ್ನೋದು ನನ್ನ ಒಂದು ಆಶೆ ಆಗಿದೆ. ನಾನು ಸಹ ಈ ರೀತಿಯ ಯೋಷಿಯನಂತೆ ನಾನು ಇತಿಹಾಸವನ್ನು ಬದಲಾಯಿಸ್ತೇನೆ. ನಾನು ಸಹ ನನ್ನ ಮನೆಯವರ ಇತಿಹಾಸವನ್ನು ಬದಲಾಯಿಸ್ತೇನೆ. ನಾನು ಸಹ ನನ್ನ ಕೆಲಸದ ಒಂದು ಕಡೆಯಲ್ಲಿ ನಾನು ಇತಿಹಾಸವನ್ನು ಬದಲಾಯಿಸ್ತೇನೆ. ನಾನು ನನ್ನ ಸಭೆಯ ಇತಿಹಾಸವನ್ನು ಬದಲಾಯಿಸ್ತೇನೆ ಅನ್ನೋಂಥ ನಿರ್ಧಾರದ ಮೂಲಕವಾಗಿ ನಿಮ್ಮ ಮನೆಗಳಿಗೆ ಹೋಗ್ಬೇಕೆಂಬುದಾಗಿ ನಾನು ಅಂದ್ಕೊಂಡಿದ್ದೀನಿ. ಈ ಒಂದು ವಾಕ್ಯವನ್ನು ತಿಳಿಸಲು ನನಗೆ ಸಮಯವನ್ನು ಕೊಟ್ಟಂತಹ ದೇವರಿಗೆ ನಾನು ಮೊದಲು ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಮತ್ತೆ ಪಾಸ್ಟರ್ ಸುರೇಂದ್ರ ಅವರಿಗೂ ಸಹ ನಾನು ನನ್ನ ವಂದನೆಗಳನ್ನ ತಿಳಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಮಿಸಸ್ ಅಮ್ರೋಹಿ ಅವರೇ. ಬಹಳ ಅಚ್ಚುಕಟ್ಟಾಗಿ ನೀವು ಈ ಒಂದು ಧರ್ಮೋಪದೇಶ ಗ್ರಂಥ ಅನ್ನುವಂಥದ್ದು ಎಲ್ಲಿ ಸಿಕ್ತು, ಯಾವಾಗ, ಯಾರ ಮೂಲಕವಾಗಿ ಅದು ಓದಿಸಲ್ಪಡ್ತು, ಎಲ್ಲಿ, ಯಾವ ಸ್ಥಳದಲ್ಲಿ ಅನ್ನುವಂಥದ್ದನ್ನ ಬಹಳ ನೀವು ಇತಿಹಾಸವನ್ನ ನೀವು ಅಚ್ಚುಕಟ್ಟಾಗಿ ನೀವು ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಓಕೆ, ಈ ಸಮಯದಲ್ಲಿ ನಾವು ಈ ಒಂದು ಧರ್ಮೋಪದೇಶ ಗ್ರಂಥ ಅನ್ನುವಂತ ಏನಾದರೂ ಪ್ರಶ್ನೆ, ಆ ಒಂದು ವಿಷಯದ ಕುರಿತು ಪ್ರಶ್ನೆ ನಿಮ್ಮಲ್ಲಿ ಏನಾದ್ರು ಇದ್ದಂತ ಪಕ್ಷದಲ್ಲಿ ನೀವು ಇದರ ಬಗ್ಗೆ ಕೇಳ್ಬೋದು ಅಥವಾ ಮಾಹಿತಿ ಹೆಚ್ಚಾಗಿ ನೀವು ತಿಳ್ಕೊಳ್ಬಹುದು. ಏನಾದ್ರು ಪ್ರಶ್ನೆ ಏನಾದ್ರು ಇದೆಯಂತೀರಾ? ಈ ಧರ್ಮೋಪದೇಶ ಗ್ರಂಥ ಅನ್ನುವಂಥ ವಿಚಾರದ ಕುರಿತು ನಿಮ್ಮಲ್ಲಿ ಅನಿಸಿಕೆ, ಪ್ರಶ್ನೆ? ಧರ್ಮೋಪದೇಶ ಗ್ರಂಥಕ್ಕೂ ದೇವರು ಕೊಟ್ಟಿರ್ತಕ್ಕಂತ ಒಂದು ಆಜ್ಞೆಗಳಿಗೂ ಯಾವ ಒಂದು ವ್ಯತ್ಯಾಸ ಇದೆ ಪಾಸ್ಟರ್? ಸೊ ನಾವು ಧರ್ಮೋಪದೇಶ ಕಾಂಡನೇ ದೇವರು ಕೊಟ್ಟಂತ ಆಜ್ಞೆಗಳು ಅಥವಾ ದೇವರು ಕೊಟ್ಟಿರ್ತಕ್ಕಂತ ಕಟ್ಟಳೆಗಳು ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಕೆಲವರು ಇರ್ತೇವೆ. ಸೊ ಇದರ ಬಗ್ಗೆ ಧರ್ಮೋಪದೇಶ ಗ್ರಂಥ ಅಂದ್ರೆ ಈಗ ನಾವು ಈಗಾಗಲೇ ಅದ್ರ ಬಗ್ಗೆ ನಾವು ಕಲ್ತ್ಕೊಂಡು ಬಂದಿದ್ದೇವೆ. ಈ ಮೋಸೆ ಬರೆದಿರ್ತಕ್ಕಂಥ ಈ ಒಂದು ಪಂಚ ಪುಸ್ತಕಗಳಲ್ಲಿ ಆಗಿನ ಒಂದು ಸಮಯದಲ್ಲಿ ಇದು ನಮ್ಗೆ ದ್ವಿತೀಯೋಪದೇಶ ಕಾಂಡ ಅಂತಕ್ಕಂಥದ್ದನ್ನು ನಮ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಸೊ ಈ ಒಂದು ಧರ್ಮೋಪದೇಶಕಂದ ಗ್ರಂಥ ಅಂತಕ್ಕಂಥದ್ದು ಈ ಒಂದು ಆಜ್ಞೆಗಳನ್ನು ಇಲ್ಲಿ ನಮ್ಗೆ 5ನೇ ಅಧ್ಯಾಯದಲ್ಲಿ ನೀವು ಓದ್ಬೇಕಾದ್ರೆ ಅಲ್ಲಿ ಈ ಒಂದು ಗ್ರಂಥದಲ್ಲಿ 5ನೇ ಅಧ್ಯಾಯದಲ್ಲಿ ಸಹ ಇದರ ಬಗ್ಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಈ ಸತ್ಯವೇದಕ್ಕೆ ಈ ಒಂದು ಗ್ರಂಥ ಏನು ವ್ಯತ್ಯಾಸ ಅಂತಕ್ಕಂಥ ನಿಮ್ಮ ಪ್ರಶ್ನೆ ಆಗಿದೆ. ಕರೆಕ್ಟ್ ಅಲ್ಲಿ ನೀವು ಕೇಳ್ತಕ್ಕಂಥ ಪ್ರಶ್ನೆ? ಪಾಸ್ಟ್ರೆ ಅವರು ಕೇಳಿದಂತ ಪ್ರಶ್ನೆಗೆ, ಈ ಧರ್ಮೋಪದೇಶ ಗ್ರಂಥವು ಮೋಶೆಯಿಂದ ಬರೆದಂತ ಒಂದು ಗ್ರಂಥವಾಗಿತ್ತು ಮತ್ತು ಅದು ಕಾಲ ನಂತರದಲ್ಲಿ ವಿದ್ವಾಂಸರ ಒಂದು ಒಪಿನಿಯನ್ ಮೇರೆಗೆ ಅವರು ತೀರ್ಮಾನಿಸಿದಂತೆ ಧರ್ಮೋಪದೇಶ ಕಾಂಡವಾಗಿ ಅದು ಪರಿವರ್ತನೆ ಆಗಿದೆ.
ಈಗ ನಾವು ಓದುತ್ತಾ ಇರುವಂತ ಧರ್ಮೋಪದೇಶ ಕಾಂಡವಾಗಿ ಅದು ಪರಿವರ್ತನೆ ಆಗಿದೆ. ಅಂದ್ರೆ ಅದು ಪವಿತ್ರ ಆತ್ಮನ ಅಂದ್ರೆ ದೇವರ ಒಂದು ಆತ್ಮನ ಮೂಲಕ 10 ಆಜ್ಞೆಗಳು ಏನಿದೆ, ದೇವ್ರು ಕೊಟ್ಟಂತ 10 ಆಜ್ಞೆಗಳು ಏನಿದೆ, ಅದೇ ಧರ್ಮೋಪದೇಶ ಕಾಂಡ ಇದು. ಅಂದ್ರೆ ಒಂದು ಧರ್ಮೋಪದೇಶ ಗ್ರಂಥ ಅಂತಕ್ಕಂಥದ್ದೇ ಅದು ಈಗ ನಾವು ಮೋಸೆಯ ಗ್ರಂಥದಲ್ಲಿ ಸೇರಿಸಲ್ಪಟ್ಟಿರ್ತಕ್ಕಂಥ ಧರ್ಮೋಪದೇಶ ಕಾಂಡ ಅಂತಕ್ಕಂಥದ್ದು. ಅದು ಅವಾಗ ಸುರುಳಿಯಲ್ಲಿ ಬರೆಯಲ್ಪಡ್ತಾ ಇತ್ತು. ಬೇರೆ ಬೇರೆ ಒಂದು ಸುದ್ದಿ ಅಂದ್ರೆ ಯಾವಾಗ ನಮ್ಗೆ ಈ ರೀತಿಯಲ್ಲಿ ಇರ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದನ್ನ. ಓಕೆ, ಸೊ ಥ್ಯಾಂಕ್ ಯು. ಇದ್ರ ಬಗ್ಗೆ ಏನಾದ್ರು ಬೇರೆಯವ್ರ ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಾ? ಬೇರೆ ಏನಾದ್ರು ಪ್ರಶ್ನೆ ಏನಾರು ಇದೆ ಅಂತೀರಾ? ಓಕೆ, ಥ್ಯಾಂಕ್ ಯು. ಮತ್ತೊಮ್ಮೆ ನಾವು ಈ ಕಾರ್ಯಕ್ರಮನ ಮುಕ್ತಾಯ ಮಾಡೋಣ. ಸಾಕಷ್ಟು ವಿಚಾರಗಳನ್ನ ನಾವು ಈಗ ಶ್ರೀಮತಿ ಅಮ್ರೋಗಿ ಅವರು ನಮ್ಗೆ ಬಹಳ ವಿಸ್ತಾರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದೆ ನಾವು ಇದನ್ನ ಹೆಚ್ಚಾಗಿ ನಾವು ಕಲೀಲಿಕ್ಕೆ ಹೋಗ್ತೇವೆ. ಹೆಚ್ಚಿನದಕ್ಕಾಗಿ ಆತರಿರ್ತಕ್ಕಂಥದ್ದು ಏನು, ಎರಮೆಯಲ್ಲಿ ಧರ್ಮೋಪದೇಶ ಕಾಂಡ, ಅವನು ಹೇಗಿದ್ದ. ನಾನು ಇನ್ನೊಂದು ಹೇಳೋದ್ ಮರ್ತ್ಬಿಟ್ಟೆ ನಾನು. ಯಾವ ರೀತಿಯಾಗಿ ಹೆಚ್ಚಿನದಾಗಿ ಆತರಿಯುವುದು ಅಂತ ನೀವ್ ಹೇಳಿದಾಗ ನೆನಪಾಯ್ತು ನನ್ಗೆ. ಯೋಷಿಯನು ಹೆಚ್ಚಿನದಕ್ಕಾಗಿ ಅವನು ಆತೊರೆದನು. ಅಂದ್ರೆ ತಾನು ನಡ್ಸ್ಕೊಂಡು ಹೋಗ್ತಾ ಇರುವಂತ ಒಂದು ಇದು ಬೇರೆ ಆಗಿತ್ತು. ಅವನು ಯಾವಾಗ ಧರ್ಮೋಪದೇಶ ಗ್ರಂಥವನ್ನು ಆತನು ಅಳವಡಿಸ್ಕೊಂಡು, ಆಗ ಅವನು ಅದಕ್ಕಿಂತ ಹೆಚ್ಚಿನದಾಗಿದ್ದದ್ದನ್ನ ದೇವರಿಗೆ ಕೊಡಲು ತಯಾರಾದನು. ತನ್ನ ಪೂರ್ಣ ಮನಸ್ಸು, ತನ್ನ ಪೂರ್ಣ ಪ್ರಾಣದಿಂದ ಆತನನ್ನು ಆರಾಧನೆ ಮಾಡು. ಈಗ ನಾವು ಮನೆಯಲ್ಲೂ ಬೈಬಲ್ಗಳು ಇಟ್ಕೊಂಡಿದೀವಿ. ಮಕ್ಳಿಗೆ ಬೇರೆ ತರ ಬೈಬಲ್ ಇರುತ್ತೆ, ಯೌವನಸ್ಥರಿಗೆ ಬೇರೆ ತರ. ಅಂದ್ರೆ ಬೈಬಲ್ ಒಂದೇನೆ, ಅವರಿಗೆ ಅರ್ಥವಾಗುವಂತ ಒಂದು ಇದರಲ್ಲಿ ಭಾಷೆಯಲ್ಲಿ ಅದನ್ನ ಕೊಡಲ್ಪಟ್ಟಿರ್ತದೆ. ಚಿಲ್ಡ್ರನ್ಸ್ ಬೈಬಲ್ ಅಂತಾರೆ, AY ಬೈಬಲ್, ಯೂತ್ ಬೈಬಲ್ ಅಂತಾರೆ, ಲೇಡೀಸ್ ವುಮೆನ್ಸ್ ಬೈಬಲ್ ಅಂತಾರೆ. ಹೀಗೆ ಪ್ರತಿಯೊಬ್ಬೊಬ್ರು ಅವ್ರವ್ರ ಬೈಬಲ್ಗಳನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಅದರಲ್ಲಿ ಇರುವುದನ್ನ ಯಾರು ಓದ್ತಾ ಇದ್ದಾರೆ, ಕೈಗೊಂಡು ನಡೀತಾ ಇದ್ದಾರೆ ಅನ್ನೋದ್ರ ಮೇಲೆ ಹೆಚ್ಚಿನದಕ್ಕಾಗಿ ಅದು ಆತೊರೆಯುವುದನ್ನ ಅದು ತೋರಿಸುವಂತದ್ದಾಗಿದೆ. ಓಕೆ, ಥ್ಯಾಂಕ್ ಯು. ಸೊ ಈಗ ನಾವು ಮುಕ್ತಾಯಕ್ಕೆ ಬರೋಣ. ಸಾಕಷ್ಟು ವಿಚಾರಗಳನ್ನ ಇದನ್ನ ನಾವು ತಿಳ್ಕೊಂಡಿದ್ದೇವೆ. ಮತ್ತೊಮ್ಮೆ ನಿಮ್ಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ, ಮಿಸಸ್ ಅಮ್ರೋಹಿ ಸುರೇಂದ್ರ ಅವರೇ. ಓಕೆ, ಈಗ ಮುಕ್ತಾಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ವಿಶೇಷ ಗೀತೆಯನ್ನ ಕೇಳೋಣ. ಸಹೋದರಿ ಕೃಪಾ ಸಾಮೇಲ್ ಅವರು, ನೀವು ರೆಡಿ ಇದ್ದೀರಾ? ಕೃಪಾ ಸಾಮೇಲ್ ಅವರು, ಓಕೆ, ನೀವು ಹಾಡಿ ಗೀತೆಯನ್ನ ಹಾಡುವ ಕೇಳ್ತೀನಿ. ದೇವ್ರಿಗೆ ಸ್ತೋತ್ರವಾಗ್ಲಿ. ಪ್ರತಿಫಲ ಕೊಡುವುದಕ್ಕೆ ಯೇಸು ರಾಜ ಬರುವುದಕ್ಕೆ. ವಿಡಿಯೋ 19 ಸರ್. ಓಕೆ. ಪ್ರತಿಫಲ ಕೊಡುವುದಕ್ಕೆ ಯೇಸು ರಾಜ ಬರುವುದಕ್ಕೆ, ಅಧಿಕ ದಿನಗಳಲ್ಲಿ ನಮ್ಮಯ ಕಷ್ಟವು ಪರಿಹಾರವಾಗಲಿಕ್ಕೆ, ದೇವರ ರಾಜ್ಯದಲ್ಲಿ ಹೊಸ ಮನೆಗಳ ಕಟ್ಟಿರುವ, ದೇವರ ರಾಜ್ಯದಲ್ಲಿ ಹೊಸ ಮನೆಗಳ ಕಟ್ಟಿರುವ, ಬರುತ್ತಾನೆ ಮೇಘದಿಂದ ದೂತರೊಂದಿಗೆ ನಮ್ಮಯ ಕಷ್ಟವು ಹೋಗಲಿಕ್ಕೆ, ಪ್ರತಿಫಲ ಕೊಡುವುದಕ್ಕೆ ಯೇಸು ರಾಜ ಬರುವುದಕ್ಕೆ, ಅಧಿಕ ದಿನಗಳಲ್ಲಿ ನಮ್ಮಯ ಕಷ್ಟವು ಪರಿಹಾರವಾಗಲಿಕ್ಕೆ, ದೇವರ ರಾಜ್ಯದಂತೆ ಇಂದು ಜಗದಲ್ಲಿ ದೇವ ಚಿತ್ತ, ದೇವರ ರಾಜ್ಯದಂತೆ ಇಂದು ಜಗದಲ್ಲಿ ದೇವ ಚಿತ್ತ, ಪರಿಪೂರ್ಣವಾಗಿ ದೇವರ ರಾಜ್ಯವು ಭೂಮಿಯಲ್ಲಿ ಸ್ಥಾಪನೆಯಾಗಲಿಕ್ಕೆ, ಪರಿಪೂರ್ಣವಾಗಿ ದೇವರ ರಾಜ್ಯವು ಭೂಮಿಯಲ್ಲಿ ಸ್ಥಾಪನೆಯಾಗಲಿಕ್ಕೆ, ಪ್ರತಿಫಲ ಕೊಡುವುದಕ್ಕೆ
ಹೇಸರಾಜ ಬರುವುದಕ್ಕೆ ಅಧಿಕ ದಿನಗಳಲ್ಲಿ ನಮ್ಮಯ ಕಷ್ಟವು ಪರಿಹಾರವಾಗಲಿಕ್ಕೆ ಯೇಸುವಿನ ನಾಮಕ್ಕಾಗಿ ಇಲ್ಲಿ ನಿಂದಿಸಲ್ಪಟ್ಟವರೇ, ಯೇಸುವಿನ ನಾಮಕ್ಕಾಗಿ ಇಲ್ಲಿ ನಿಂದಿಸಲ್ಪಟ್ಟವರೇ, ತನ್ನ ಸನ್ನಿಧಿ ಸೇರಿಸಿ ಕೈಗಳಿಂದವರು ಕಣ್ಣೀರನ್ನು ಒರೆಸುವನು. ತನ್ನ ಸನ್ನಿಧಿ ಸೇರಿಸಿ ಕೈಗಳಿಂದವರು ಕಣ್ಣೀರನ್ನು ಒರೆಸುವನು. ಪ್ರತಿಫಲ ಕೊಡುವುದಕ್ಕೆ ಹೇಸರಾಜ ಬರುವುದಕ್ಕೆ ಅಧಿಕ ದಿನಗಳಲ್ಲಿ ನಮ್ಮಯ ಕಷ್ಟವು ಪರಿಹಾರವಾಗಲಿಕ್ಕೆ ಅಧಿಕ ದಿನಗಳಲ್ಲಿ ನಮ್ಮಯ ಕಷ್ಟವು ಪರಿಹಾರವಾಗಲಿಕ್ಕೆ ಪ್ರತಿಫಲ ಕೊಡುವುದಕ್ಕೆ ಹೇಸರಾಜ ಬರುವುದಕ್ಕೆ ಅಧಿಕ ದಿನಗಳಲ್ಲಿ ನಮ್ಮಯ ಕಷ್ಟವು ಪರಿಹಾರವಾಗಲಿಕ್ಕೆ. ಸ್ತೋತ್ರ. ಆಮೇನ್ ಆಮೇನ್. ಧನ್ಯವಾದಗಳು ಸಹೋದರಿ, ನಿಮ್ಮ ಉತ್ತಮವಾದಂತಹ ಗಾನಕ್ಕಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಥ್ಯಾಂಕ್ ಯು ಸರ್. ಓಕೆ, ಈ ಸಮಯದಲ್ಲಿ ನಾವು ಪ್ರಾರ್ಥನಾ ಸಮಯಕ್ಕೆ ಬರೋಣ. ಪ್ರಾರ್ಥನೆಯನ್ನ ನಮಗೆ ನಡೆಸಿಕೊಡ್ತಕ್ಕಂಥವ್ರು ನಮ್ಮದಲ್ಲಿ ಸಹೋದರ ನಿಕ್ಸನ್ ಸಾಮೇಲ್ ಅವರು ಇದ್ದಾರೆ. ಸಹೋದರ ನಿಕ್ಸನ್ ಸಾಮೇಲ್ ಅವರು ನಿಮ್ಮ ಮೈಕ್ ಅನ್ನ ಆನ್ ಮಾಡ್ಕೊಳ್ಳಿ. Yes, Pastor. Good evening. ಗುಡ್ ಈವ್ನಿಂಗ್ ಸರ್. ಸೊ ಈ ಒಂದು ಸಮಯದಲ್ಲಿ ನೀವು ನಮಗೆ ಮುಕ್ತಾಯದ ಪ್ರಾರ್ಥನೆ ನಡೆಸ್ಕೊಡ್ಬೇಕಾಗಿ ಕೇಳ್ಕೊತೇನೆ. ಕನ್ನಡದಲ್ಲಿ ನಾವು ನಿಮ್ಗೆ ರಿಕ್ವೆಸ್ಟ್ ಓದ್ತಿರಲ್ಲ? Illa, Pastor. I won't be able to read. ಓಕೆ. I'll pray in English. ಸೊ ಕನ್ನಡ ನೀವು ರಿಕ್ವೆಸ್ಟ್ ಅನ್ನು ಕನ್ನಡದಲ್ಲಿ ಟೈಪ್ ಮಾಡಿದೀವಿ, ಅದನ್ನ ನೀವು ಹೇಳಿ ನಾ ಬರ್ಕೊಳ್ತೀನಿ. ಓಕೆ. ನಾಳೆ ನಮ್ಗೆ ಮುಂಚಾನೆ ಅನ್ನದ ಮನ್ನ ಕಾರ್ಯಕ್ರಮದಲ್ಲಿ 100 ದಿನಕ್ಕೆ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೇವೆ. ಮಾರ್ನಿಂಗ್ ಪ್ರೇಯರ್ ಅಲ್ಲಿ ನಾಳೆ ಮುಂಜಾನೆ 100 ಡೇಸ್ ನಾವು ರೀಚ್ ಆಗ್ತಾ ಇದ್ದೇವೆ. ಆ ಮುಂಜಾನೆ ಕಾರ್ಯಕ್ರಮಕ್ಕಾಗಿ ಪ್ರಾರ್ಥನೆ ಮಾಡಿ. ಶಶಿಕಲಾ ಮೂರ್ತಿ ಅವರ ಒಂದು ಗೃಹ ಪ್ರವೇಶ ಇದೆ ಇವತ್ತು ಬೀದರ್ನಲ್ಲಿ, ಅವರ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕಾಗಿ. ರೋಜಾ ರಮೇಶ್ ಸೇಫ್ ಡೆಲಿವರಿಗಾಗಿ 12ನೇ ತಾರೀಕು. ಓಕೆ, 12ನೇ ತಾರೀಕಾ? ಹೌದು ಪಾಸ್ಟರ್, 12ನೇ ತಾರೀಕು ಇರೋದು. ಓಕೆ, ಸಾರಿ. 12ನೇ ತಾರೀಕು ಪ್ರಾರ್ಥನೆ ಮಾಡೋಣ ಅವ್ರಿಗೋಸ್ಕರ. ಓಕೆ. ಸೊ ರೋಜಾ ರಮೇಶ್ ಅವರ ಸೇಫ್ ಡೆಲಿವರಿಗಾಗಿ, ರಶ್ಮಿ ರಾಜೀವ್ ಅವರ ಒಂದು ಗರ್ಭಫಲಕ್ಕಾಗಿ. ರಶ್ಮಿ ರಾಜೀವ್ ಏನ್ ಪಾಸ್ಟರ್? ಅವರ ಒಂದು ಪುತ್ರ ಸಂತಾನ ಗರ್ಭಫಲಕ್ಕಾಗಿ. ರುಖಾಯ ಅವರ ಒಂದು ಕುಟುಂಬಕ್ಕಾಗಿ. ರುಖಾಯ ಅಂತಕ್ಕಂಥವ್ರು ಒಂದು ಫ್ಯಾಮಿಲಿ ಇದೆ, ಅವ್ರಿಗೋಸ್ಕರವಾಗಿ, ಹಿಂದೂ ಫ್ಯಾಮಿಲಿ, ಅವ್ರಿಗಾಗಿ. ಮತ್ತು ಸಹೋದರಿ ಸುಜಾತ ಮತ್ತು ಮೈಟಿ ಅವರ ಆರೋಗ್ಯಕ್ಕಾಗಿ. ಸುಜಾತ ಮೈಟಿ ಮಗಳು, ಚಿಕ್ಕ ಮಗಳು ಮೈಟಿ. ಒಂದ್ ನಿಮಿಷ ಹೇಳ್ಬಿಡ್ತೀನಿ, ರಿಕ್ವೆಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ಹೇಳು. ಜೋನ್ SSLC ಎಕ್ಸಾಮ್ಗೋಸ್ಕರವಾಗಿ ನಾಳೆ ಮ್ಯಾಥಮೆಟಿಕ್ಸ್ ಇದೆ, ಝೋನ್ ಎಕ್ಸಾಮ್ಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ. ಹಾಗೂ ಬ್ರದರ್ ಸುಂದರರಾಜ್ ಅವರ ಕೆಲಸಕ್ಕಾಗಿ, ಸತೀಶ್ ಅವರ ಆರೋಗ್ಯಕ್ಕಾಗಿ, ಅವರ ಒಂದು ಕಿಡ್ನಿ ಸ್ಟೋನ್ ಇದೆ, ಬ್ರದರ್ ಸತೀಶ್ ಅವರ ಒಂದು ಆರೋಗ್ಯಕ್ಕಾಗಿ. ಲೋಕೇಶ್ ಅವರ ಕುಟುಂಬಕ್ಕಾಗಿ, ಎಲ್ಡರ್ ಲೋಕೇಶ್ ಅವರ ಕುಟುಂಬಕ್ಕಾಗಿ, ಮತ್ತು ಸಹೋದರಿ ರೂತ್ ಅವರ ಕುಟುಂಬಕ್ಕಾಗಿ. ಸತೀಶ್ ಅವರ ಕಿಡ್ನಿ ಸ್ಟೋನ್. ಲೋಕೇಶ್ ಅವರ ಒಂದು ಆರೋಗ್ಯ ಕುಟುಂಬಕ್ಕಾಗಿ, ಫ್ಯಾಮಿಲಿ. ಸೊ ರೂತ್ ಫ್ಯಾಮಿಲಿಗೋಸ್ಕರವಾಗಿ ಅವ್ರದ್ದೊಂದು ಪ್ರಾಪರ್ಟಿ ಡಿವೈಡಿಂಗ್ ಸಮಸ್ಯೆ ಇದೆ, ರೂತ್ ಅವರ ಕುಟುಂಬಕ್ಕಾಗಿ. ಓಕೆ. ಸುದೀಕ್ಷಾ ಹೆಲ್ತ್ ಆರೋಗ್ಯಕ್ಕಾಗಿ, ಆರೋಗ್ಯಕ್ಕಾಗಿ. ಮತ್ತು ನವೀನ್ ಅವರ ಒಂದು ಕಿಡ್ನಿ ಸಮಸ್ಯೆ ಇದೆ, ಅವರು ಡಯಾಲಿಸಿಸ್ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ, ತುಂಬಾ ಕ್ರಿಟಿಕಲ್ ಆಗಿದೆ ಅವ್ರ ಸ್ಥಿತಿ. ನವೀನ್ ಅವರ ಕಿಡ್ನಿ ಸಮಸ್ಯೆಗಾಗಿ ಪ್ರಾರ್ಥನೆ ಮಾಡಿ. ಅವರ ಒಂದು ಫೋಟೋನ ಅವರ ತಾಯಿ ಕಳಿಸ್ಕೊಟ್ಟಿದ್ದಾರೆ, ನಾನು ನೋಡಿದೆ ಅದನ್ನ, ಅವ್ರಿಗಾಗಿ ಪ್ರಾರ್ಥನೆ. ಮತ್ತು ಅಂಶರಾಜ್
ಒಂದು ಮೂಗಿನ ಸಮಸ್ಯೆ ಇದೆ. ಹಂಸರಾಜ್, ಸಾರಿ ಯಶ್ರಾಜ್. ಯಶ್ರಾಜ್ ಸರ್. ಓಕೆ, ಯಶ್ರಾಜ್ ಅವರ ಮೂಗಿನ ಸಮಸ್ಯೆ. ಯಶ್ರಾಜ್. ಯಶ್ರಾಜ್ ಮತ್ತು ಸಹೋದರಿ ಲೀಲಾ ಬಸವರಾಜ್ ಅವರ ಕುಟುಂಬಕ್ಕಾಗಿ. ಸೌಮ್ಯ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ. ಅವರ ಒಂದು ಕುಟುಂಬದ ಸಮಸ್ಯೆ ಇದೆ, ಫ್ಯಾಮಿಲಿ ಪ್ರಾಬ್ಲಮ್. ಸೌಮ್ಯ ಅವರ ಮತ್ತು ಹಿರಿಕಂದ ಸರೋಜಾ ಬಳ್ಳಾರಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ. ಓಕೆ, ಈಗ ಬೇರೆ ಏನಾದ್ರು ಮನವಿ ಇದ್ರೆ ನೀವು ಹೇಳುವ ಕೇಳ್ಕೊತೇನೆ. ಬೇರೆ ಏನಾದ್ರು? ಪ್ರೇಮ್ನಾಥ್ ಕೋಲ್ಕರ್ ಅವರು. ಓಕೆ, ಎಲ್ಡರ್ ಪ್ರೇಮ್ನಾಥ್ ಕೋಲ್ಕರ್ ಅವ್ರಿಗಾಗಿ ಪ್ರಾರ್ಥನೆ ಮಾಡಿ. ಅವರ ಒಂದು ಕೈ ಬೆರಳು ಫ್ರಾಕ್ಚರ್ ಆಗಿದೆ ಅಂತ ಕೇಳಿದೆ. ಜಾನ್ ಅವರ ಒಂದು ಕಿಡ್ನಿ ಫೇಲ್ಯೂರ್ ಆಗಿದೆ, ಅವ್ರಿಗೋಸ್ಕರ. ಯಾರು ಹೇಳಿ? ಜಾನ್ ಫ್ರಮ್ ಆಂಧ್ರ. ಓಕೆ, ಜಾನ್ ಅವರ ಒಂದು ಕಿಡ್ನಿ ಫೇಲ್ಯೂರ್ ಆಗಿದೆ, ಅವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ. ಬ್ರದರ್ ಜಾನ್ ಫ್ರಮ್ ಆಂಧ್ರ. ಗುಣವತಿ ಆಂಟಿಗೋಸ್ಕರ. ಓಕೆ, ಕೆಂಪಯ್ಯ ಅವರ ಮಡದಿ ಗುಣವತಿ ಅವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಸೊ ಓಕೆ, ಬೇರೆ ಏನಾದ್ರು ಮನವಿ ಇದೆ ಅಂತೀರಾ? ಸರ್ ನಮ್ ಎಕ್ಸಾಮ್ಗಾಗಿ ಪ್ರಾರ್ಥನೆ ಮಾಡ್ರಿ. ಓಕೆ, ಸಹೋದರಿ ಲಲಿತಾ ಅವರ ಒಂದು ಮಗ ಮ್ಯಾನ್ಯುವಲ್ 19th ಇದೆ. ಓಕೆ, ಎಕ್ಸಾಮ್ಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಮ್ಯಾನ್ಯುವಲ್ ಅವರ ಎಕ್ಸಾಮ್ಗೋಸ್ಕರವಾಗಿ. ಸರ್ ಹೇಳಿ. ನಮ್ ತಾಯಿಗೋಸ್ಕರ ಮಾಡ್ರಿ. ಪುಟ್ಟಮ್ಮ ಅಲ್ಲ? ಹಾ, ಪುಟ್ಟಮ್ಮ ಅವರ ಆರೋಗ್ಯಕ್ಕಾಗಿ. ಸೊ ಪ್ರಾರ್ಥನೆ ಮಾಡೋಣ ಈ ಸಮಯದಲ್ಲಿ. ನಮ್ಮ ರಾಹುಲ್ಗಾಗಿ ಪ್ರಾರ್ಥನೆ ಮಾಡಿ ಬೋಧಕರೇ. ಓಕೆ, ಹೇಳಿದ್ದೀವಿ. ಫ್ಯಾಮಿಲಿ, ನಿಮ್ ಫ್ಯಾಮಿಲಿ ಮತ್ತೆ ನಿಮ್ ಕುಟುಂಬಕ್ಕಾಗಿ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ನಮ್ಮ ಸಿಸ್ಟರ್ಗೆ ಟೈಫಾಯ್ಡ್ ಜ್ವರ ಬಂದಿದೆ, ರಾಧಾ ಟೈಫಾಯ್ಡ್ ಮಗಳಿಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡೋಣ. ಓಕೆ, ಈ ಸಮಯದಲ್ಲಿ ನಾವು ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಇರ್ಕರಂತ ನೆಕ್ಸ್ಟ್ ಸಾಮೇಲ್ ಅವರು ಕೂಡ. ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು ಇಲ್ಲ ಡಿವೈಡ್ ಮಾಡ್ತೀರಾ? ಇಲ್ಲ, ಎಲ್ಲರಿಗೂ ನೀವೇ ಒಂದೇ ಪ್ರಾರ್ಥನೆ ಮಾಡಿ. ಸಮಯ ಆಗ್ತಾ ಇದೆ, ಅದಕ್ಕೋಸ್ಕರವಾಗಿ. Okay, let us pray. Our gracious, merciful and loving Father in heaven, it is our privilege, Lord, to bow before your holy presence. Lord, it is your goodness and grace and mercy that you have preserved our lives even till this day. Lord, in spite of all things that are taking place, Lord, you are still, Lord, kind to us. And Lord, you have shielded us and protected us. Father, this evening, we want to acknowledge, Lord, your great goodness in enabling Pastor Surendra and Sister Amrohi to start this Sabbath school in the evening. Lord, whereby they discuss the Bible. And Lord, they study the quarterly. I want to thank you for every person whom thou hast brought so that, Lord, they could join this study as well as the prayer. Lord, I want to submit each person who has attended this meeting into your mighty hands. We pray, Lord, that your goodness and grace will be upon them. Lord, that you will in mercy bless every family that is represented. And Lord, that you will enrich their lives with your truths. And Lord, may your Holy Spirit bless their souls. And Lord, draw them close to Jesus. Father, thank you for the 99 days that have gone by. Thank you for all your leading. Thank you for keeping Pastor Surendra and Sister Amro in good health. Thank you for choosing every one of the speakers. Thank you, Lord, for the presence of your Holy Spirit. Thank you for the angels who assisted every person to attend. We pray, Lord, that your blessing will be upon each one of them. Please bless Pastor Surendra and Sister Amrohi. Lord, even as and they and their family, as they join this, as they put their effort, as they make arrangements, I pray, Lord, that you richly bless them. Please let your mighty grace fill their hearts. And Lord, please enlarge this ministry. Please bless and prosper this ministry. Lord, may many souls who are in darkness come to your marvelous light. And Lord, may your goodness and grace abound in each one of them. Lord, open the eyes of every soul so that they may know Jesus as a loving Savior and the one who's going to come and redeem them. Dear Father, as tomorrow they have the 100th day
I pray that you'll be with whatever the program arrangement they have made. Please, Lord, you bless each one. I pray, Father, even as they rejoice, Father, we pray that, Lord, you will lay plans for them, Father, that you will lead them, Lord, so that this ministry will expand. Father, I also pray, let all praise and honor and glory be only to your holy name. For, Lord, this is your cause. This is, Lord, your ministry. And, Lord, this is only for the glory of your holy name. I pray, Father, through their ministry, let souls that are perishing, may they come to a knowledge of the truth. And, Lord, that souls may be saved in your kingdom. Please, Lord, you bless this ministry. I pray also, Father, please bless Pastor Surendra with your Holy Spirit and Sister Amrohi also, so that, Lord, the Holy Spirit will use them. And, Lord, multiply their gifts. And, Lord, please shield and protect this family. Keep them safe under your mighty hands. And, Lord, let your goodness be extended to them. Provide all their needs according to your riches, Father. Lord, I also want to pray for many other requests. I pray for Mrs. Shashikala Murthy as they have planned their house inauguration. Please, Lord, you be with them. I pray, Father, that you'll take charge of that house, even as they desire to dedicate their house to you. I pray, Lord, that your peace will be upon them, that you will direct all the arrangements. And, Lord, please help them, that they may rejoice in your leading and your goodness to them, Father. Please, Lord, provide all the necessary help they need. Please also be with Sister Roja Ramesh. Lord, as she is expecting a child, please be with her. Lord, it is you, Lord, who has given the fruit of the womb. I pray that the sister may have a safe delivery. I pray for her good health and strength. I pray for the baby's health. I pray for all the doctors who are going to attend. Please, Lord, you lead and guide, Father. Let all things work together for good according to your will, Lord. Let all the glory be thine. We also pray, Lord, for Sister Rashmi Rajiv. Father, even as she is desiring for a child, Father, you know, Lord, their need and their desire. We want to uplift this family to you. Lord, you alone know what is best for them. I pray, Lord, in your goodness and mercy and grace, please, Lord, you fulfill the desire according to your will. We pray, Father, that you will reveal to them what is your plan and you guide them. We also pray, Lord, for Rukaya. I pray also, Lord, for Sujata Mahiti. Lord, I pray that your presence, Lord, will be with them. Lord, you know these individuals who have given the request. You know their thoughts, their desires. You know their need, Lord, more than any one of us know. I pray, Father, that your gracious hand will be with these two individuals and their families. Whatever their need and desire, Lord, please fulfill it. Do, Lord, wonderfully and marvelously. We also pray, Lord, for Jones' exam. Please be with him. Lord, you prepare his heart and mind. Lord, give him an interest. I pray, Father, help him to know that in the Bible you have said, whatever your hand finds to do, do it with all your might. Please help him, Lord, to apply himself. Lord, you please direct his mind. You please guide him. Let your Holy Spirit possess his heart. And Lord, please give him a good memory power. Help him, Lord, to do well, that he may glorify your name. Be with the other children also, Lord, who are preparing. I pray, Lord, that your goodness and grace will be upon them also. Help them to study. We also pray, Lord, for Sundarraj's work as he's looking for a job. Lord, please be with this person. Lord, you have ordained work at creation. Even as this brother is looking for a work, you open doors, Father. You lead him. You show him the way. Be gracious to him, Father. Please, Lord, have mercy upon him, Father. Lord, we also pray for Brother Satish and Brother John for suffering with kidney disease. Lord, you please be with them, Lord. Have mercy upon them. Lord, in their pain and their suffering, please draw close to them, comfort them, strengthen them. Please reach out to them, Father. Lord, stretch forth thine hand upon them. And Lord, please touch them. Lord, you're the same yesterday, today, and forever. Lord, it is in your hands to heal. Please, Lord, have mercy upon them.
If there be any sins they have committed, Lord, please forgive them. Lord, please lead them to repentance. Lord, help them to turn to you with all their heart. And Lord, please bring healing as soon as it is your time. Please direct the doctors so that they may give the right treatment, Lord, for their healing. We also, Lord, with the Lokesh family, we commit this brother to you. We also pray, Lord, for Sister Ruth's family, as maybe they have an issue with the property division. I pray, Lord, that you direct them. You please lead and guide them, Lord. Fill them with your Holy Spirit. Lord, I pray that you bless both these families. Lord, please come into their homes, abide in their home. Lord, drive away all evil. And Lord, please, that your will prevail, that your goodness be extended to them, Lord. We also pray, Lord, for Subiksha. Please be with her also, whatever her need. Please, Lord, you fulfill that. Lord, please, Lord, you guide her. Father, please give her good health and strength. We also pray, Father, for Brother Naveen, who also has a kidney pain or kidney problem. We commit him into your hands. Please, Lord, be with him. Let your healing hands be upon him. Please, Lord, sustain him. And please, Lord, restore him in your time. We also pray, Lord, for Brother Yashraj, who was a difficulty with his nose. Father, whatever the condition, there's nothing, Lord, that is beyond your knowledge. Please reach out to this brother. Lord, let your grace be upon him. Lord, even as he suffers, I pray that you'll reach out to him, draw him close to you. And Lord, please give him the healing that he desires. Please, Lord, let your goodness be shown to him also. Please also be with Sister Leela's family, Soumya's family. Please be with him, Lord, guide him. Guide both these families, Lord, even as they have a burden. Whatever is their silent request, Father, please attend to it. Please bless them, Father. Be gracious to them, Father. Lord, I pray that you'll draw them close to you. And please, Lord, bless them. Give them good health and strength. And Lord, please give them peace in their home. We also pray, Lord, for Brother John, be his kid, not keeping well. Please be with them also. Lord, be gracious to them. Please lead and guide. We also pray for Kempaya. And we pray for Emmanuel's exam. We pray also for Uttama's, regarding her sickness. Lord, we commit all these individuals into your hands. Lord, you know every person by name. You know, Lord, all the names that have been mentioned in this list. Maybe, Lord, there are some others who are unable to say the request. Please, Lord, be with each one of them. Please, Lord, be gracious to them. Dear Father, this evening, we also remember Lord Premnath Anna. Please be with him also as his finger is swollen. Please, Lord, you attend to him, give him grace. Lord, whatever is the necessary thing for him to, Lord, get this cured. Please, Lord, you open ways and means. Please guide him. Lord, we uplift this family also into your hands. Lord, you know their condition, you know their thoughts, you know all that they are going through. Please, Lord, in your grace and mercy, reach out to them. Father, this evening, I want to submit every prayer request. If there are some names I forgot to mention, Father, Lord, but you know it all together. Please reach out to them. I pray, Father, that your goodness and kindness be extended to them. You have said, Lord, ask and it shall be given. They have asked, Lord. They have trusted in your goodness and mercy. They have trusted in the name of Jesus. Father, please grant the request. Please, Father, do wonderfully and marvelously. Please bless your people, Father. Lord, above all this, I pray, may the word that they have listened, may it abide in their heart. May your Holy Spirit water it, and Lord, may it bear fruit in their lives. And Lord, may that fruit be multiplied for your glory. Father, I submit every person within my hearing. Please be with them. Give each one of us a good night rest. We thank you for all the privileges and blessings you have given us. Keep us safe through this night. And Lord, if it be thine will, may we see the dawn of another morning. In Jesus' righteous name we pray. Amen. 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 ಪರಲೋಕ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧಪಡಲಿ, ನಿಮ್ಮ ರಾಜ್ಯವು ಬರಲಿ,
ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಪಾಲಿಸು. ನಮಗೆ ತಪ್ಪು ಮಾಡಿದವರು ನಾಮ ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಲಿಕ್ಕಿಂದ ತಪ್ಪಿಸು. ಯಾಕೆಂದ್ರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಸಹವಾಸವು, ಪ್ರಾರ್ಥನೆ ಮಾಡಿದಂತಹ ಸಹೋದರರ ಸಂಗಡ ಮತ್ತು ವಿಜ್ಞಾಪನೆಗಳ ಸಂಗಡ ಮತ್ತು ಈ ದಿನದ ಸಭಸಾಲ ಪಾಠವನ್ನು ನಡೆಸಿಕೊಟ್ಟಂತ ನಿನ್ನ ಮಗಳ ಸಂಗಡ ಹಾಗೂ ದೇವರನ್ನ ಮಹಿಮೆಪಡಿಸಿದಂತ ವಿಶೇಷ ಗೀತೆಯನ್ನು ಹಾಡಿದಂತ ಮಕ್ಕಳ ಸಂಗಡ, ಆರೋಗ್ಯದ ವಿಷಯವಾಗಿ ತಿಳಿಸಿಕೊಟ್ಟಂತ ಡಾಕ್ಟರ್ ಶರತ್ ಮ್ಯಾಥ್ಯೂ ಅವರ ಸಂಗಡ ಮತ್ತು ಈ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರತಕ್ಕಂತ ಎಲ್ಲಾ ನಿನ್ನ ಭಕ್ತರ ಸಂಗಡ ನಿನ್ನ ಆಶೀರ್ವಾದವು ಇಂದು ಎಂದು ನಿರಂತರವಾಗಿರಲಿ ಸ್ವಾಮಿ. ಆಮೇನ್. ಥ್ಯಾಂಕ್ ಯು ಎಲ್ಲರಿಗೂ. ಮತ್ತೊಮ್ಮೆ